ಓಕೆ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಈಗ ಹೆಂಗೆ ದೇವ್ರಿದೆ ನಮ್ಗೆ ಒಳ್ಳೆ ಎನರ್ಜಿ ಕೊಡುತ್ತೆ ಅದೆಲ್ಲ ಹೇಳ್ತೀವೋ ಹಂಗೆ ನೆಗೆಟಿವ್ ಇರುತ್ತೆ. ನಮ್ಮ ಗುಣಗಳದಲ್ಲಿ ತಾಮಸದ ಸಂಬಂಧಪಟ್ಟಂಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ತಾಮಸ ಗುಣದ್ದು, ತಾಮಸವಾಗಿ ಏನೇನು ನಾವು ಮಾಡ್ತೀವೋ ತಂತ್ರ. ಇದು ತಂತ್ರ ಅಂದ್ರೂ ಅಷ್ಟೇ, ತುಂಬಾ ಎಲ್ಲಾರು ತಂತ್ರ ಮಂತ್ರ ಅಂದ ತಕ್ಷಣ ಹೆದರ್ಕೊಂಡ್ ಬಿಡ್ತಾರೆ. ತಂತ್ರ ಅಂದ್ರೆ ಟೆಕ್ನಿಕ್ ಅಷ್ಟೇ, ಆಯ್ತಾ. ಸೊ ಇದು ಹೆಂಗೆ ಇದೆ ಅಂತಂದ್ರೆ ವೈರಸ್ ತರ ಅಂತ ನಾ ಹೇಳದ್ನಲ್ಲ, ನೀವು ಮಾನಸಿಕವಾಗಿ ಸಬ್ ಕಾನ್ಶಿಯಸ್ಲಿ 1-2 ಸಾರಿ ನಿಮ್ಗೆ ಅದು ಏನೋ ಆದ ತಕ್ಷಣ ಯಾರೋ ಹೇಳಿ ಹೇಳಿ ನಿಮ್ ಸುತ್ತಿನವರು ನಿಮ್ ತಲೆಗೆ ಹಾಕ್ಬಿಡ್ತಾರೆ. ಸೊ ನೀವು ನಂಬಕ್ ಶುರು ಮಾಡ್ತೀರಿ. ಇನ್ನು ಒಂದು ಎಲ್ರಿಗೂ ಒಂದು ಸಿಂಪಲ್ ಆಗಿ ಇವತ್ತು ಹೇಳ್ತೀನಿ ನೋಡಿ. ಇದು ಸಬ್ ಕಾನ್ಶಿಯಸ್ ಹೆಂಗೆ ಅಂದ್ರೆ 90% ಸಬ್ ಕಾನ್ಶಿಯಸ್ ವರ್ಕ್ ಆಗೋದು, 10% ಮಾತ್ರ ನಾವು ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡ್ತೀವಿ. ಓಕೆನಾ. ಕಾನ್ಶಿಯಸ್ ಮೈಂಡ್ದೇ ನಮ್ಗೆ ಕಾಣಿಸೋದು, ನಾವು ಹೇಳೋದು ಎಲ್ಲ ಬಾಯಲ್ಲಿ ಎಲ್ಲ ಹೇಳ್ತಾ ಇರ್ತೀವಿ. ಬಟ್ 90% ಅದ್ರೊಳಗಡೆ ನಾವ್ ಏನ್ ಹಾಕಿದೀವಿ ಅದು ನಡೀತಾ ಇರುತ್ತೆ, ಆಯ್ತಾ. ಹೆಂಗೆ ಅದು ಸಬ್ ಕಾನ್ಶಿಯಸ್ ಹೆಂಗೆ ಅಂದ್ರೆ, ಈಗ ನೀವೀಗ ಎಲ್ಲಾರು ಸಾಮಾನ್ಯ ನೋಡಿರ್ತೀರಿ, ಆ ಬಾಹುಬಲಿ ಮೂವಿ ನೋಡಿರ್ತೀರಿ. ಅದ್ರಲ್ಲಿ ಕಟ್ಟಪ್ಪ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ತಿಳ್ಕೊಟ್ಬಿಡಿ. ಆ ಮಹಾರಾಣಿ ಕಾನ್ಶಿಯಸ್ ಮೈಂಡ್. ಅವಳು ಏನ್ ಹೇಳ್ತಾಳೆ ಅವ್ನ್ ಏನು ಯೋಚನೆ ಮಾಡದೆ ಅದನ್ನ ಮಾಡ್ತಾನಷ್ಟೆ. ಯಾಕೆ ಇದನ್ನ ಹೇಳಿದ್ಲು, ಯಾಕೆ ನಾನ್ ಮಾಡ್ಬೇಕು, ಇದು ತಪ್ಪು ಇದು ಸರಿ ಅದೆಲ್ಲ ಗೊತ್ತಿಲ್ಲ. ಮೇಲೆ ಕಾನ್ಶಿಯಸ್ ಮೈಂಡ್ ಇಂದ ಬಂತು, ಸೊ ಸಬ್ ಕಾನ್ಶಿಯಸ್ ಅದನ್ನ ಮಾಡ್ತಾ ಇರುತ್ತೆ. ನೀವ್ ಯಾವಾಗ ನಂಬಿಕೆ ಇಲ್ದೇ ಇದ್ದವ್ರುವೆ ಸುತ್ತನವರು ಇಲ್ಲ ಇದು ಹಂಗಿದೆ ಹಿಂಗಿದೆ ಅಂತ ಹೇಳ್ತಾ ಹೇಳ್ತಾ ನಿಮ್ಗೆ ಸಬ್ ಕಾನ್ಶಿಯಸ್ಲಿ ಹೌದು ಅನ್ಸಕ್ ಶುರು ಆಗ್ಬಿಡತ್ತೆ. ಅದನ್ನ ಸ್ವಲ್ಪ ಆಚೆಗೆ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಬಾಯಲ್ಲಿ ಹೇಳೋದು ಈಸಿ, ಅಯ್ಯೋ ಇಲ್ಲ ಆ ತರ ಇಲ್ಲ ನೀವೇನು ಅನ್ಕೋಬೇಡಿ. ಅವ್ರು ಹೇಳಿದ್ರು ಪ್ರತಿ ತಿಂಗಳು ನನ್ಗೆ ತೊಂದ್ರೆ ಬರ್ತಾನೆ ಇರುತ್ತೆ, ಪ್ರತಿ ತಿಂಗಳು ಏನಾರು ಒಂದು ಹೊಸಾದ್ ಬರುತ್ತೆ ಅಂದ್ರೆ ನೀವು ಹೆಂಗ್ ಫೀಡ್ ಮಾಡಿರ್ತೀರಿ ಅದನ್ನ ಅಂದ್ರೆ, ಇನ್ನೇನ್ ಇದ್ ಮುಗೀತು ಅಂದಾಗ ಇದೇನೋ ಮುಗೀತು ಬಟ್ ಯಾವಾಗ್ಲೂ ಎವ್ರಿ ಮಂತ್ ಏನಾರು ಒಂದ್ ಬರುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೋ ಅಂತ ನೀವೇ ಕಾಯಕ್ ಶುರು ಮಾಡ್ಬಿಡ್ತೀರಿ ಪ್ರಾಬ್ಲಮ್ನ. ಸೊ ಇದಕ್ಕೆ ಏನು ಅಂದ್ರೆ ನಾವು ಬೇರೆ ರೀತಿ ಅಫರ್ಮೇಶನ್ಗಳಾಗಿ ಮತ್ತೆ ಧ್ಯಾನದಲ್ಲಿ ಕೂತು ರಿಗ್ರೆಷನ್ ಮಾಡ್ಕೊಂಡು ಈ ತರದ್ರಲ್ಲಿ ಸಬ್ ಕಾನ್ಶಿಯಸ್ಲಿ ಅದನ್ನ ತೆಗಿತೀವಿ ಆಚೆಗೆ. ಓಕೆನಾ. ಸೊ ನಾನು ಈ ಸರಿ ಅನ್ಕೊಂಡಿದೀನಿ, ಈ ಕ್ಲಾಸಲ್ಲಿ ಯಾರು ಈ ಸರಿ ಟ್ಯಾರೋದಲ್ಲಿ ಕ್ಲಾಸಲ್ಲಿ ಜಾಯಿನ್ ಆಗ್ತಾರೋ ಅವರಿಗೆ ಎಂಡಲ್ಲಿ ಒಂದು ಎಕ್ಸ್ಟ್ರಾ ಕ್ಲಾಸ್ ತಗೊಂಡು, ಅಂದ್ರೆ ಮಾಮೂಲಿ ನಮ್ ಟ್ಯಾರೋ ಕ್ಲಾಸ್ ಅಲ್ದೆ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಓನ್ಲಿ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ದು ಒಂದು ಸ್ಪೆಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದನ್ನ ಈಗ ಹೇಳ್ತಾ ಇದ್ದೀನಿ, ಇವನ್ ದಯಾನಂದ್ಗೂ ಹೇಳಿರ್ಲಿಲ್ಲ. ಈ ತರ ಎಲ್ಲ ನೆನ್ನೆ ಹೇಳದ್ನಲ್ಲ ನಾನು, ಸ್ಪೆಲ್ ಕಾರ್ಡ್ ರಿಮೂವಲ್ ಅಲ್ಲಿ ಇರುತ್ತೆ. ಸೊ ಆ ಬ್ಲ್ಯಾಕ್ ಮ್ಯಾಜಿಕ್ ಅದನ್ನ ಮಾಡಿ ನಿಮ್ಮ ಮಾನಸಿಕವಾಗಿ ನಿಮ್ಗೆ ಒಳಗಡೆ ಏನಿದೆಯೋ ಅದನ್ನ ತೆಗೆದು ಎಲ್ಲ ಮಾಡಿದಾಗ ನಿಮ್ಗೆ ಯಾವಾಗ್ಲೇ ಅನ್ಸಿದ್ರು ಒಂದು 3 months ಕಂಟಿನ್ಯೂಸ್ ನಿಮ್ಗೆ ಹೆಂಗಿದ್ರು ರೆಕಾರ್ಡಿಂಗ್ ಇರುತ್ತೆ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ. ಸೊ ಕಂಟಿನ್ಯೂಸ್ ಆ ರೆಕಾರ್ಡ್ನ ಹಾಕೊಂಡು ಎವರಿ ಅಮಾವಾಸ್ಯೆ ನೀವು ಅದನ್ನ ಕೇಳ್ತಾ ಬಂದ್ಬಿಟ್ರೆ ನಿಮ್ಗೆ ಅದ್ ಏನೇ ಇರ್ಲಿ ನಿಮ್ ಸಬ್ ಕಾನ್ಶಿಯಸ್ ಇಂದ ಆಚೆಗೆ ಬಂದ್ಬಿಡುತ್ತೆ. ಸೊ ಅದು ಬಂದಾಗ ನೀವು ಸ್ಟ್ರಾಂಗ್ ಆಗ್ತೀರಿ. ಇದು ಒಂದು ಕಾನ್ಸೆಪ್ಟ್, ಇದು ತುಂಬಾ ಸಿಂಪಲ್ ಇದು ಆಕ್ಚುಲಿ. ಅಂದ್ರೆ ಇದು ಹೊರಗಿನವ್ರು ಇನ್ಫ್ಲೂಯೆನ್ಸ್ ಮಾಡಿ ನಿಮಗೆ ಆಗ ಅಂತದ್ದು. ಅಂದ್ರೆ ಈಗ ಏನ್ ಗೊತ್ತಾ, ಹೆಲ್ತ್ ಇಶ್ಯೂ ಬರುತ್ತೆ. ಯಾಕಂದ್ರೆ ನಾವು ಮನುಷ್ಯರಲ್ವಾ, ಎಲ್ಲ ಬರ್ತಾ ಇರುತ್ತೆ. ಜನ ಏನ್ ಮಾಡ್ತಾರೆ, ಚೆನ್ನಾಗಿದ್ದವ್ರು ಒಂಚೂರ್ ಡೌನ್ ಆದ ತಕ್ಷಣ ನಿಂಗೆ ಯಾರೋ ಏನೋ ಮಾಡ್ಸಿದಾರೆ, ನಿಂಗ್ ದೃಷ್ಟಿ ಆಗಿದೆ, ನಿಂಗೇನೋ ಮಾಡಿದ್ರು, ಅವ್ರು ಬಂದಿದ್ರು ಅವರೇ ಮಾಡಿರ್ಬೇಕು, ಈ ತರ ಎಲ್ಲ ಏನೋ ಹೇಳಿ ಹೇಳಿ ನಮಗೂ ನಂಬಿಕೆ ಬರೋ ತರ ಮಾಡ್ಬಿಡ್ತಾರೆ. ನಾನ್ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ತುಂಬಾ ಜನದಲ್ಲಿ ನಾನು ಇದನ್ನ ನೋಡಿದೀನಿ. ಎಷ್ಟು ಮಟ್ಟಕ್ಕೆ ಮಾಡ್ತಾರೆ ಅಂದ್ರೆ ಇಷ್ಟೆಲ್ಲಾ ಕಲ್ತು ಎಲ್ಲಾ ನಮ್ಗೆ ಗೊತ್ತಿರೋ ನಮಗೂ ಒಂದೊಂದ್ಸರಿ ಡೌಟ್ ಆಗ್ಬಿಡುತ್ತೆ ಏನೋ ಆಗ್ತಾ ಇದೆಯೇನೋ ಅಂತ. ಆ ತರ ಮಾಡ್ತಾರೆ ಜನ, ಅಷ್ಟು ಸ್ಟ್ರಾಂಗ್ ಅಫರ್ಮೇಶನ್ ಹಾಕ್ತಾ ಇರ್ತಾರೆ. ಪಾಪ ಅವ್ರು ನಂಬದೇ ಇದ್ದವ್ರುವೆ ಈಗ ಮನೇಲಿ ಯಾರೋ ಒಬ್ಬರು ನಂಬಿದ್ರು ಅದಾಗತ್ತೆ, ಆಯ್ತಾ. ಇದು ಯಾಕಿದೆ ಅಂತ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಎನರ್ಜಿ ಬೇಸಲ್ಲಿ ನಡೆಯುವಂಥದ್ದು, ಆಯ್ತಾ. ಸೊ ಎನರ್ಜಿ ನಿಮ್ಮೆಲ್ಲರಿಗೂ ಗೊತ್ತು, ದೃಷ್ಟಿ ಹೌದು ದೃಷ್ಟಿ ಆಗುತ್ತೆ. ಈಗ ನಾನು ವೀಕ್ ಇದ್ದೀನಿ, ಇನ್ಯಾರೋ ಅದು ಕೆಟ್ಟದಾಗಿರ್ಬೇಕು ಅಂತಿಲ್ಲ ನೋಡು, ಮೊದ್ಲೆಲ್ಲ ಹೆಂಗಿದ್ರು ಈಗ ಎಷ್ಟು ಚೆನ್ನಾಗ್ ಆಗ್ಬಿಟ್ಟಿದ್ದಾರೆ ಅಂತ ಮನ್ಸಲ್ಲಿ ಮಾನಸಿಕವಾಗಿ ಅನ್ಕೋತಾ ಹೋಗ್ತಾರೆ. ಇನ್ನೊಬ್ಬೊಬ್ರು ಹೇಳ್ತಾರೆ, ಮೇಡಮ್ ನಾನು ತುಂಬಾ ಒಳ್ಳೇದ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡ್ತಾ ಇದ್ದೀನಿ, ಎಲ್ಲಾರ್ಗು ಹೆಲ್ಪೇ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಸಡನ್ ಆಗಿ ಹಿಂಗಾಯ್ತು, ನನಗೆ ಯಾಕೆ ಎಲ್ಲಾರು ಮಾಡಿಸ್ತಾರೆ, ಅದು ನಮ್ ಹತ್ರದವ್ರೆ ನಮ್ ಸಂಬಂಧಿಕರುಗಳು ಮಾಡ್ತಾರೆ, ನಮ್ ಫ್ರೆಂಡ್ಸ್ಗಳೇ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ನನಗ್ ಮಾಡ್ತಾರೆ, ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಅವ್ರ ಕಷ್ಟದಲ್ಲಿದ್ದಾಗ ಅಂತ ಹೇಳ್ತಾರೆ.
ನೋಡಿ, ಇಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೋಬೇಕು ನೀವು. ಯಾರಿಗಾದ್ರೂ ನೀವು ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಿ. ಯಾರಿಗ್ ಮಾಡ್ತೀವಿ ನಾವು ಅಂದ್ರೆ ಆಲ್ಮೋಸ್ಟ್ ಈಗ ರಿಲೇಟಿವ್ಸ್ ಅಥವಾ ಸಂಬಂಧಿಕರು ಅಂದ್ರೆ ಅವರು ಒಂದು ಲೆವೆಲ್ ಅಲ್ಲಿ ಒನ್ ಟೈಮ್ ಅಲ್ಲಿ ಒಂದ್ ಲೆವೆಲ್ ಅಲ್ಲಿ ಇರ್ತಾರೆ. ಆಮೇಲೆ ಏನೋ ಒಂದು ರೀಸನ್ ಇಂದ ಸ್ವಲ್ಪ ಕೆಳಗ್ ಬಂದಿರ್ತಾರೆ. ಆಗ ಇವ್ರು ಅವ್ರಿಗೆ ಹೆಲ್ಪ್ ಮಾಡಕ್ ಹೋದಾಗ, ಇವ್ ಹೋಗ್ಲಿ ಬಿಡು ಪಾಪ ನಿಂಗೇನೋ ಮಾಡ್ತಾ ಇದ್ದೀನಿ ಅನ್ನೋ ತರ ಇವ್ರು ಭಾವನೆಯಿಂದ ಮಾಡಿದಾಗ ಅವ್ರಿಗೆ ನಾ ಇವ್ರ ಹತ್ರ ಹೆಲ್ಪ್ ತಗೊಳಂಗ್ ಆಯ್ತಲ್ಲ ಅಂತ ಅವ್ರಿಗೆ ಒಂಥರಾಗಿ ಇವ್ರ ಮೇಲೆ ಅವ್ರಿಗೆ ಹೊಟ್ಟೆ ಕಿಚ್ಚಲ್ಲ, ಸಬ್ ಕಾನ್ಶಿಯಸ್ಲಿ ಏನಾಗುತ್ತೆ ಒಂಥರ ಭಾವನೆ, ನೋಡು ಇವನ್ ಹತ್ರ ನನಗ್ ಮಾಡ್ಸ್ಕೊಳೋ ತರ ಆಯ್ತು, ಇವ್ನ್ ನಂಗ್ ಮಾಡಂಗ್ ಆಗ್ಬಿಟ್ಟ, ಇವ್ನ್ ಬೆಳೆದ್ ಬಿಟ್ಟ ಅನ್ನೋದು ಬರುತ್ತೆ. ಸೊ ಆಗೇನಾಗುತ್ತೆ, ಲಾಜಿಕ್ ಆಗಿ ಅವ್ರಿಗೆ ನಿಮ್ಗೆ ತುಂಬಾ ಥ್ಯಾಂಕ್ಫುಲ್, ನಿಮ್ಗೆ ಒಳ್ಳೆ ರೀತಿಲಿ ಗ್ರಾಟಿಟ್ಯೂಡ್ ಆಗಿ ಇರ್ತಾರೆ. ಬಟ್ ಒಳಗಡೆ ಇವನು ನನ್ ತರನೇ ಆಗ್ಬೇಕು ಅನ್ನೋದು ಒಂದು ಬಂದ್ಬಿಡುತ್ತೆ ಅವ್ರಿಗೆ. ಹಂಗಂತ ಹಂಗಾರೆ ಯಾರಿಗೂ ಹೆಲ್ಪೇ ಮಾಡ್ಬಾರ್ದ ಮೇಡಮ್? ಕಷ್ಟ ಇದ್ದವ್ರಿಗೆ ಹೆಲ್ಪ್ ಮಾಡ್ಬೇಕಲ್ವಾ? ಅಂದ್ರೆ ನೀವ್ ಹೆಲ್ಪ್ ಮಾಡುವಾಗ ನೀವು ಅವ್ರ ಲೆವೆಲ್ ಅಲ್ಲೇ ಇಳಿದು ಹೆಲ್ಪ್ ಮಾಡ್ಬೇಕು. ಅಂದ್ರೆ ಹೆಂಗೆ ಅಂದ್ರೆ, ಅಯ್ಯೋ ಇರ್ಲಿ ಬಿಡಿ, ಮೊದ್ಲೆಲ್ಲ ನಾವು ತುಂಬಾ ಕಷ್ಟಪಟ್ಟು ಬಂದಿದ್ದೀವಿ, ತುಂಬಾ ಕಷ್ಟನೇ ಅದು, ನೀವು ಬಿಡಿಯಪ್ಪ ಏನೀಗ ಇವತ್ತಿಲ್ಲ ನಾಳೆ ಚೆನ್ನಾಗಿ ಎತ್ತರಕ್ಕೆ ಬೆಳೆದು ಬಿಡ್ತೀರಿ, ನಿಮ್ಗೆ ದೇವ್ರ ಆಶೀರ್ವಾದ ಚೆನ್ನಾಗಿದೆ, ಯಾರ್ದೋ ದೃಷ್ಟಿಗ್ ನೀವ್ ಹಂಗಾಗಿದ್ದೀರಿ ಅಷ್ಟೇ, ನೀವು ಆ ತರದವ್ರಲ್ಲ, ನಾವೆಲ್ಲ ಆದ್ರೆ ಮೊದ್ಲಿಂದ ಕಷ್ಟಪಟ್ಟಿದ್ದೀವಿ. ಸೊ ನೀವು ಅವ್ರ ಲೆವೆಲ್ ಅಲ್ಲೇ ಇದ್ದಾಗ ಅವ್ರಿಗೆ ಆ ಭಾವನೆ ಬರಲ್ಲ. ಇದು ಬರೀ ಬ್ಲ್ಯಾಕ್ ಮ್ಯಾಜಿಕ್ ಮಾತ್ರಕ್ಕೆ ಅನ್ಕೊಂಡ್ಬೇಡಿ. ಈಗ ಮನೆಗಳಲ್ಲಿ ಅಥವಾ ಹತ್ರದ ನೆಂಟರುಗಳಲ್ಲಿ, ಫ್ರೆಂಡ್ಸ್ಗಳಲ್ಲಿ, ಅಕ್ಕ ತಂಗಿರ್ಲಿ, ಅಣ್ಣ ತಮ್ಮಿಂದ್ರಲ್ಲಿ, ಎಷ್ಟೋ ಜನದಲ್ಲಿ ರಿಲೇಶನ್ಶಿಪ್ ಅಲ್ಲೂ ಸಡನ್ ಚೇಂಜಸ್ ಬಂದ್ಬಿಡುತ್ತೆ ಒಬ್ಬೊಬ್ಬರ ಮನೇಲಿ. ಆಗ ನೋಡ್ದವ್ರು ಅನ್ಕೊಳ್ಳೋದು ಯಾರೋ ಏನೋ ಮಾಡಿಸ್ಬಿಟ್ರು, ಪಾಪ ಮೊದ್ಲವ್ರೆಲ್ಲ ತುಂಬಾ ಚೆನ್ನಾಗಿದ್ರು, ಇವಾಗ ಹಿಂಗಾಯ್ತು ಅಂತ ಅನ್ಕೋತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರು ಅತ್ತೆ ಮನೇಲಿ ಅವರು ಎಲ್ಲ ನೋಡ್ಕೋತಾ ಇರ್ತಾರೆ, ಅವರು ತುಂಬಾ ಚೆನ್ನಾಗಿ ಎಲ್ಲಾ ಮೇಂಟೈನ್ ಮಾಡ್ಕೊಂಡು ಎಲ್ಲಾ ಇದ್ದಾಗ ಅವ್ರ ಮನೆಗ್ ಬಂದು ಫಸ್ಟ್ ಅವರು ಅಥವಾ ಸೆಕೆಂಡ್ ಅವರು, ಥರ್ಡ್ ಅವರು, ಫೋರ್ತ್ ಅವರು, ಯಾರೋ ಒಬ್ರು ಬಂದವರು ನೆಕ್ಸ್ಟ್, ಅಥವಾ ಅವರು ಓರ್ಗಿತ್ತಿನೋ ಯಾರೋ ಒಬ್ರು ಇವ್ರಿಗಿಂತ ಸ್ವಲ್ಪ ಯಾವ್ದೋ ಒಂದ್ರಲ್ಲಿ ಚೆನ್ನಾಗ್ ಮಾಡಿ ಎಲ್ಲಾರು ತುಂಬಾ ಖುಷಿ ಪಟ್ಟು ಅವ್ರನ್ನ ಹೊಗಳಕ್ ಶುರು ಮಾಡಿದ ತಕ್ಷಣ ಇವ್ರಿಗೆ ಮಾನಸಿಕವಾಗಿ ಇವ್ರು ನನ್ ಕಾಂಪಿಟೇಟರ್ ಅಂತ ಬಂದ್ಬಿಡುತ್ತೆ. ಇವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಇವ್ರ ಕೆಲ್ಸ ಹಂಚ್ಕೋತಾ ಇದ್ದಾರೆ, ಅಥವಾ ಇವ್ರು ನನಗೆ ಒಳ್ಳೆ ಇದು ಆ ತರ ಬರಲ್ಲ ಅವ್ರ ಭಾವನೆ. ಲಾಜಿಕ್ ಆಗಿರಲ್ಲ ಅವ್ರಿಗೆ, ಪಾಪ ಅವ್ರು ಬೇಕು ಅಂತ ಮಾಡೋದಲ್ಲ ಅದು. ಸಬ್ ಕಾನ್ಶಿಯಸ್ಲಿ ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರ್ ಫೀಲಿಂಗ್ ಶುರು ಆಗ್ಬಿಡುತ್ತೆ. ಸೊ ಆಗ ಅವ್ರಿಗೆ ಗೊತ್ತಿಲ್ದೇನೆ ಅವರು ಇವ್ರಿಗೆ ಹಾರ್ಮ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಸೊ ಅವ್ರಿಗೂ ಆಗ ಕ್ಲಾಶ್ ಆಗುತ್ತೆ. ನೋಡಿದ ಜನ ಅನ್ಕೋತಾರೆ ಮೊದ್ಲು ಚೆನ್ನಾಗಿದ್ರು, ಇವಾಗ ಸಡನ್ ಆಗಿ ಹಿಂಗಾಯ್ತು. ಅಮ್ಮ ಮಕ್ಕಳಲ್ಲೂ ಆಗುತ್ತೆ ಎಷ್ಟೋ ಸರಿ, ಅಪ್ಪ ಮಗ್ನಲ್ಲಿ ಆಗುತ್ತೆ. ಇದೆಲ್ಲ ಸಬ್ ಕಾನ್ಶಿಯಸ್ಲಿ ನಾವು ಹಾಕೋ ಅಂತ ಅಫರ್ಮೇಶನ್ಗಳು. ಸೊ ನಾನು ಅದಕ್ಕೆ ನಿಮ್ಗೆಲ್ಲ ಹೇಳ್ತಾ ಇರೋದು, ತುಂಬಾ ಇಂಪಾರ್ಟೆಂಟು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸೊ ನಾವ್ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ನಾ ತುಂಬಾ ದೇವ್ರಗಳಿಗೆ ಪೂಜೆ ಮಾಡಿದ್ದೀನಿ, ಆ ತುಂಬಾ ಎಷ್ಟೊಂದು ಏನೇನೋ ಕಡೆ ಎಲ್ಲಾನು ಮಾಡ್ಸಿದೀನಿ, ಮಂತ್ರಗಳದ್ದು ಮಾಡ್ಸಿದೀನಿ, ಎಲ್ಲಾ ಮಾಡ್ಸಿದೀನಿ, ಏನು ಆಗ್ತಾ ಇಲ್ಲ ಮೇಡಮ್, ತೊಂದ್ರೆ ಆಗ್ತಾನೆ ಇರುತ್ತೆ, ನಮ್ಗೆ ಯಾವ್ದು ಸೊಲ್ಯೂಷನ್ನೇ ಸಿಗಲ್ಲ ಅಂತ. ಮತ್ ಇನ್ನೂ ಒಂದು ಹೇಳ್ತೀನಿ, ತುಂಬಾ ಜನಕ್ಕೆ ಅದು ಗೊತ್ತಿರುತ್ತೋ ಇರಲ್ವೋ. ಈಗ ನೋಡಿ, ನನ್ನ ಹತ್ರ ಕನ್ಸಲ್ಟೇಷನ್ ಮಾಡಿರೋರ್ಗೆ ಟಾರೋ ಇದನ್ನ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಅಂದ್ರೆ ನಾವು ಅವ್ರು ಕೂತ ತಕ್ಷಣನೇ ಫಸ್ಟ್ ಅವ್ರದ್ದೆಲ್ಲ ನಾವ್ ಹೇಳ್ತೀವಿ. ಅವ್ರಿಗಾಗ ಅನ್ಸ್ಬಿಡುತ್ತೆ, ಅಯ್ಯೋ ಇವ್ರಿಗೆಲ್ಲಾ ನಮ್ದು ಎಷ್ಟ್ ಚೆನ್ನಾಗಿ ಇನ್ನೂ ಏನು ಹೇಳಕ್ ನೋಡಕ್ ಮುಂಚೆನೆ ಗೊತ್ತಾಗ್ಬಿಡ್ತು, ಇವ್ರಿಗೆಲ್ಲಾ ಗೊತ್ತಾಗ್ಬಿಡುತ್ತೆ ಅಂತ. ಹೌದು, ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗತ್ತೆ? ಒಂದು ಪ್ರಾಕ್ಟೀಸ್ ಮೇಲೆ, ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿರ್ತೀವಿ. ಇನ್ನೊಂದು ನಿಮ್ಮ ಆನ್ಸಿಸ್ಟರ್ಸು, ನಿಮ್ಮ ಇವ್ರುಗಳದ್ದು ಎನರ್ಜಿ ನಮಗೆ ಎಲ್ಲೋ ಒಂದ್ ಕಡೆ ಒಂದು ಅಫರ್ಮೇಶನ್ ಒಂದ್ ಇದನ್ನು ಕೊಡ್ತಾರೆ. ಹಂಗಂದು ಮಾತ್ರಕ್ಕೆ ನಿಮ್ಮೆಲ್ಲಾರ್ಗಿಂತ ನಾವು ಗ್ರೇಟು, ನಾನೇನೋ ತುಂಬಾ ಎಕ್ಸ್ಟ್ರಾರ್ಡಿನರಿ ಹಂಗಲ್ಲ. ನೀವುಗಳು ಕೂಡ ಯಾರೋ ಒಬ್ರು ಏನೋ ಹೇಳಿದ್ರು ಅಂದ ತಕ್ಷಣ ಅವ್ರನ್ನ ದೇವ್ರ ಸ್ಥಾನದಲ್ಲಿ ಕೂಡ್ಸಿ ಅವ್ರು ಹೇಳಿದ್ನೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅದು ಕಾಮನ್. ಈಗ ಎಲ್ಲರಿಗೂ ಒಂದು ಲೆವೆಲ್ಗೆ ಸಾಧನೆ ಅಂತ ಮಾಡ್ಬಿಟ್ರೆ ಗೊತ್ತಾಗುತ್ತೆ, ಆಯ್ತಾ? ಮತ್ತೆ ಎಷ್ಟೋ ಜನ ಮೈಂಡ್ ರೀಡ್ ಮಾಡ್ತಾರೆ, ಅದೆಲ್ಲ ಟೆಕ್ನಿಕ್ಗಳು, ಇವೆಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಸೊ ನೀವ್ ಅವ್ರ ಅದನ್ನ ಮಾಡಿದ ತಕ್ಷಣನೇ ಓಕೆ ಇವ್ರಿಗಾಯ್ತು, ಇವ್ರಿಗೆಲ್ಲಾ ಗೊತ್ತಾಗೋಗ್ತಿದೆ, ನಮ್ಮ ಮನೇಲಿ ಏನೋ ವಸ್ತು ಇತ್ತು ಇವ್ರಿಗೇನ್ ಗೊತ್ತಾಯ್ತು, ನಮ್ಮ ಮನೇಲಿ ಯಾರೋ ಹಿಂಗ್ ಹೋಗಿದ್ರು ಅವ್ರಿಗೇನ್ ಗೊತ್ತಾಯ್ತು, ನನ್ನೇ ತುಂಬಾ ಜನ ಹೇಳ್ತಾರೆ. ಮತ್ತೆ ನೀವೇನೋ ಓ ಅನ್ನೋ ತರ ನೋಡ್ಬೇಡಿ, ಎಲ್ರೂ ಈಕ್ವಲ್ಲೇ. ಯಾಕೆ ನೀವ್ ಹಂಗ್ ನೋಡ್ಬೇಡಿ ಅಂತೀನಿ ಅಂದ್ರೆ, ನೀವು ನಿಮ್ಗಿಂತ ಇನ್ನೊಬ್ರೆ ಗ್ರೇಟ್ ಅಂತ ನೋಡ್ತಾ ಹೋದ್ರೆ ನೀವ್ ಯಾವತ್ತೂ ಕೆಳಗೆ ಇರ್ತೀರಿ. ನೀವು ಬೆಳೆಯೋದು ಯಾವಾಗ, ಅಲ್ವಾ? ಸೊ ನೀವು ಬೆಳಿಬೇಕು ಅಂತ ಆಗ್ಬೇಕಾದ್ರೆ ನಾನು ಅವ್ರ ತರನೇ ಓಕೆ, ಯಾವ್ದೋ ಒಂದ್ ವಿದ್ಯೆಯಲ್ಲಿ ಅವ್ರು ಜಾಸ್ತಿ ಇದ್ದಾರೆ, ನಾನು ಇದ್ರಲ್ಲಿ ಜಾಸ್ತಿ ಇದ್ದೀನಿ, ನಾನು ಸೇಮ್ ಆಗ್ತೀನಿ ಅನ್ನೋ ಮೆಂಟಾಲಿಟಿನೇ ನೀವ್ ಇಟ್ಕೋಬೇಕು,
ಆಯ್ತಾ. ಇದು ನಾನು ಅಹಂಕಾರಕ್ಕೆ ನೀವ್ ಹಂಗ್ ಮಾಡ್ಕೊಳ್ಳಿ, ನಾನೇನ್ ಗ್ರೇಟೆ ಅವ್ರೇನ್ ಮಹಾ ಅಂತ ಹೇಳ್ತಾ ಇಲ್ಲ ನಿಮ್ಗೆ. ಯಾರನ್ನುವೆ ತುಂಬಾ ಹೈ ಅಂತ ನೀವು ಅದನ್ನ ಮಾಡ್ಕೊಂಡು ಹೋದ್ರೆ ನೀವ್ ಯಾವತ್ತೂ ಕೆಳಗೆ ಇರ್ತೀರಿ. ನೀವ್ ಕೆಳಗೇನೆ, ನಿಮ್ಗೆ ಅನ್ಸೋದೇ ಇಲ್ಲ ನಮ್ಮ ಗ್ರೇಟ್ ಅಂತ. ಹಿಂದೆ ನೀವು ಅಬ್ಸರ್ವ್ ಮಾಡಿದ್ರೆ, ಹಿಂದೆ ನಮ್ಗೆ ಮನೆಗಳಲ್ಲಿ ಎಲ್ಲ ಹೇಳೋರು, ಮನೆ ನೀಟಾಗಿ ಇಟ್ಕೋಬೇಕು, ಆಮೇಲೆ ಬಟ್ಟೆ ಹರಿದೋಗಿರೋ ಬಟ್ಟೆ ಹಾಕೋಬಾರ್ದು ನೀವು, ಆ ಸಾಲ ಮಾಡಿ ಆದ್ರೂ ಪರವಾಗಿಲ್ಲ ತುಪ್ಪ ತಿನ್ಬೇಕು. ಯಾಕವೆಲ್ಲ ಹೇಳ್ತಿದ್ರು ಅಂದ್ರೆ, ನಮ್ಮ ಸಬ್ ಕಾನ್ಶಿಯಸ್ಗೆ ನಾವು ಹೆಂಗ ನಡ್ಕೋತೀವಿ, ನಾವ್ ಹೆಂಗೆ ಲೈಫ್ ಸ್ಟೈಲ್ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ಅದು ನಮ್ಮನ್ನ ಜಡ್ಜ್ ಮಾಡ್ಕೊಂಡು ನಾವ್ ಹಂಗೆ ಅಂತ ಡಿಸೈಡ್ ಮಾಡ್ತಾ ಇರುತ್ತೆ. ಅಂದ್ರೆ ಈಗ ಯಾವ್ಯಾವ್ದೋ ಹರ್ಕ್ಲೋದು ಅಥವಾ ಏನೇನೋ ಬಟ್ಟೆ ಹಾಕೊಳ್ಳೋದು, ಅಥವಾ ಮನೇನ ಹೆಂಗೋ ಇಟ್ಕೊಂಡಿರೋದು, ಇಲ್ಲಪ್ಪ ಇದನ್ನ ಖರ್ಚಾಗ್ಬಿಡುತ್ತೆ ಅಂತ ಕಂಟ್ರೋಲ್ ಮಾಡ್ಕೊಳ್ಳೋದು, ಹಿಂಗೆಲ್ಲ ಮಾಡಿದಾಗ ನಿಮ್ಮ ಬಿಹೇವಿಯರ್ ಅಲ್ಲಿ ನೀವು ಕಂಟ್ರೋಲ್ ಮಾಡೋದು ಅಥವಾ ಏನ್ ಇದ್ ಮಾಡ್ಕೊಳ್ಳದೆ ಒಂಥರ ಲಕ್ಸುರಿ ಲೈಫ್. ನಾ ಹೇಳೋದು ನೀವೇನೋ 100 ರೂಪಾಯಿ ಇದ್ರೆ 200 ರೂಪಾಯಿ ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ. ಇರ 100 ರೂಪಾಯಿಲೆ ಅಥವಾ ಇರ ನಿಮ್ ಬಟ್ಟೆನೆ ನೀಟಾಗಿ ಇಟ್ಕೊಳ್ಳೋದು, ಫ್ರೆಶ್ ಆಗಿ ಹಾಕೊಳ್ಳೋದು, ನಿಮ್ಮ ಮನಸ್ಸಿಗೆ ನಾನ್ ರಿಚ್ ಅನ್ನೋದು ಇರ್ಬೇಕು. ಅಂದ್ರೆ ರಿಚ್ ಮೀನ್ಸ್ ನಾನು ಸುಖವಾಗಿದ್ದೀನಿ, ನಾನ್ ಕಂಫರ್ಟಬಲ್ ಅಂತ. ತುಂಬಾ ಜನ ನೋಡಿದ್ರೆ ಎಷ್ಟು ದುಡ್ಡಿರುತ್ತೆ ಅವ್ರ ಹತ್ರ, ಎಷ್ಟೊಂದಿರುತ್ತೆ, ಬಟ್ ಆದ್ರೂ ಇಲ್ಲ ಮೇಡಮ್ ನಮಗೆ ತುಂಬಾ ಕಷ್ಟ, ನಮಗ್ ಲಾಸು, ನಮ್ಗ ಅದು ಯಾವಾಗ್ಲೂ ಇಲ್ಲ ಇಲ್ಲ ಅಂತಾನೆ ಹೇಳ್ತಾ ಇರ್ತಾರೆ. ಸೊ ಆಗ ಸಬ್ ಕಾನ್ಶಿಯಸ್ ಅದು ಫಿಕ್ಸ್ ಆಗ್ಬಿಡುತ್ತೆ, ಇವ್ರಿಗಿಲ್ಲ ದುಡ್ಡು, ಸೊ ಇವ್ರಿಗ ಆಗಲ್ಲ. ನೀವ್ ಏನೇ ಮಾಡಿದ್ರು ನಿಮ್ಗೆ ಅದು ಕೆಲ್ಸ ಆಗಲ್ಲ, ನಿಮಗ್ ದುಡ್ಡು ಬರಲ್ಲ, ದುಡ್ಡು ನಿಲ್ಲಲ್ಲ. ಸೊ ಹಿಂದೆ ಅದೇ ಒಂದ್ ಕಾರಣಕ್ಕೆ ಎಲ್ಲಾನು ಚೆನ್ನಾಗಿಟ್ಕೊಳ್ಳಿ, ಹಳೇದನ್ನ ಬಿಸಾಕ್ಬಿಡಿ, ದರಿದ್ರ ಲಕ್ಷ್ಮಿ ಬಂದ್ಬಿಡತ್ತೆ ಅಂತ ಲಕ್ಷ್ಮಿಗೆ ನಾವು ಕನೆಕ್ಟ್ ಮಾಡ್ಬಿಟ್ಟಿದೀವಿ ದುಡ್ಡು ಇದನ್ನೆಲ್ಲ. ಸೊ ನಮ್ಮ ಮೈಂಡ್ ಅಲ್ಲಿ ಆತರ, ಅದಕ್ಕೂ ಒಂದು ಇದಾಯ್ತು ಆಯ್ತಾ. ಮತ್ತೆ ಯಾರಿಗೂ ಈಗ ಎಷ್ಟೋ ಜನ ಅನ್ಕೋತಾರೆ, ಮೊದ್ಲೆಲ್ಲ ತುಂಬಾ ದುಡ್ಡೆಲ್ಲ ಸಿಕ್ಕಾಬಟ್ಟೆ ನಡೀತಾ ಇತ್ತು ಮೇಡಮ್, ಈಗ ನನ್ಗೆ ಕಂಟ್ರೋಲ್ ಆಗೋಯ್ತು ಅಂದಾಗ ನಾನು ಆಗ್ಲೇ ಹೇಳದ್ನ ಹಂಗೆ, ನೀವೆಲ್ಲೂ ನಾನ್ ಗ್ರೇಟು ಅಂತ ಅಥವಾ ನೀವೇನೋ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂತ ಆ ಆಟಿಟ್ಯೂಡ್ ಅಲ್ಲಿ ಯಾರಿಗೂ ಮಾಡ್ಬಾರ್ದು. ಅದಕ್ಕೆ ನಮ್ಗೆ ಇನ್ನೊಂದು ಹೇಳಿರೋದು, ನೀವ್ ಯಾರಿಗ ಏನೇ ಮಾಡಿದ್ರು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅಂತ. ಅಂದ್ರೆ ಮಾಡಿದ್ ನಾನಲ್ಲ, ಕೃಷ್ಣ. ಸೊ ನೀವ್ ಹಂಗ್ ಮಾಡದ್ ಹೇಳಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಋಣ ನಿಲ್ಲಲ್ಲ ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ರು. ಬಟ್ ಮೇನ್ ಕಾನ್ಸೆಪ್ಟ್ ಇದೆ, ನೀವ್ ಯಾವಾಗ ನಾನ್ ಮಾಡ್ದೆ ಅಂತ ಅನ್ಸುತ್ತೋ ನಿಮ್ಗೆ, ನಿಮ್ಮಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಒಂದ್ ಅಹಂ ಬರುತ್ತೆ. ಅವ್ರ ಮುಂದೆ ನೀವ್ ಆಟಿಟ್ಯೂಡ್ ತೋರ್ಸ್ಬೋದು, ಆಗ ಅವ್ರಿಗೆ ನೋವಾಗ್ಬೋದು. ಆ ನೋವು ಜೊತೆ ಯಾವಾಗ್ಲೂ ನೀವು ಬರ್ತೀರಿ ಅವ್ರ ಮನ್ಸಿಗೆ. ಸೊ ಅವಾಗ ಅವ್ರು ಯಾವಾಗ್ಲೂ ನಿಮ್ಮನ್ನ ಕುಗ್ಸಕ್ಕೆ, ಕಡಿಮೆ ಮಾಡಕ್ಕೆ ನೋಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಿಲ್ಲದೆ ಅದು ಎನರ್ಜಿ ಕ್ರಿಯೇಟ್ ಆಗ್ಬಿಡುತ್ತೆ. ಓಕೆನಾ. ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಮೇನ್ ನಾನು ನೋಡ್ದಂಗೆ ತುಂಬಾ ಇದಾಗದು ಅವರ ಆಹಾರದಲ್ಲಿ, ತಾಮಸಿಕ ಆಹಾರ ಜಾಸ್ತಿ ಬಂದ್ರೆ. ಈಗ ಅಂದ್ರೆ ನಮ್ಮಲ್ಲಿ 3 ಇರುತ್ತೆ, ಎಲ್ಲರಿಗೂ ಗೊತ್ತಿದೆ, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಸಾತ್ವಿಕ ದೇವರುಗಳು, ತಾಮಸಿಕ ದೇವರುಗಳು, ಮತ್ತೆ ಆ ರಾಜಸಿಕ ದೇವರು, ಇದಿಷ್ಟು 3 ಇದೆ. ಈಗ ಒಬ್ಬೊಬ್ರು ಹೇಳ್ತಾರೆ, ನಾನು ಹೋಗ್ತೀನಿ ಮೇಡಮ್, ತುಂಬಾ ಪೂಜೆ ಮಾಡ್ತಾ ಇದ್ದೀನಿ, ತುಂಬಾ. ನೀವು ಪೂಜೆ ಅಂದ್ರೆ ಅದ್ರದ್ದು ಕಾನ್ಸೆಪ್ಟೇ ಕರೆಕ್ಟ್ ಆಗಿ ನೀವುಗಳು ತಿಳ್ಕೊಂಡಿರಲ್ಲ. ಅಂದ್ರೆ ಈಗ ಸೋಮವಾರ ಶಿವನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿತೀನಿ, ಮಂಗಳವಾರ ಯಾವ್ದೋ ದೇವಿಗೆ ಹೋಗ್ತೀನಿ, ಬುಧವಾರ ವಿಷ್ಣು ಹೋಗ್ತೀನಿ, ಗುರುವಾರ ರಾಯರ್ಗ್ ಹೋಗ್ತೀನಿ, ಶುಕ್ರವಾರ ಒಂದಕ್ಕೆ ಹೋಗ್ತೀನಿ, ಶನಿವಾರ ಹನುಮಂತಕ್ಕೆ ಹೋಗ್ತೀನಿ. ಯಾವ್ದಾದ್ರು ಒಂದಕ್ಕೆ ಹೋಗಿ, ಒಂದನ್ನ ನೀವು ಮಾನಸಿಕವಾಗಿ ನಿಮ್ಗೆ ಮನ್ಸಿಗೆ ತಕ್ಷಣಕ್ಕೆ ಯಾವ್ದು ದೇವ್ರು ಬರುತ್ತೋ ಅದು ಒಂದೇ, ಸುಮ್ಮನೆ ಸುತ್ತಬಾರದು ತುಂಬಾ. ಇದು ಹೆಂಗಾಗತ್ತೆ ಅಂದ್ರೆ, ನೀವು ಬಾವಿ ತೋಡ್ಬೇಕು, ನೀರ್ ಬೇಕು ಅಂತ ನಿಮ್ಗೆ ಆಸೆ, ಒಂದೇ ಕಡೆ ತಾನೇ ಅಗಿಬೇಕು. ನೀವು ಇಲ್ಲೊಂದಷ್ಟು ಒಂದ್ 10 ಅಡಿ ಅಗದ್ ಬಿಡೋದು, ಇನ್ನೊಂದ್ ಹಳ್ಳಕ್ಕ ಇನ್ನೊಂದ್ 10 ಅಡಿ, ಇನ್ನೊಂದ್ ಹಳ್ಳ, ಎಷ್ಟೊಂದ್ ಹಳ್ಳಗಳು ತೆಗೆದ್ರೆ ಬಾವಿಲ್ ನೀರೆಲ್ಲಿ ಬರುತ್ತೆ, ಒಂದೇ ಕಡೆ ಅಗಿಬೇಕು. ಸೊ ಅದನ್ನ ಒಂದನ್ನ ಇಟ್ಕೋಬೇಕು, ಯಾವ್ದಾದ್ರೂ ಒಂದು ದೇವ್ರು, ಅದಕ್ಕೆ ಸಂಬಂಧಪಟ್ಟದ್ ಯಾವ್ದಾರೋ ಬೀಜಾಕ್ಷರಿ ಮಂತ್ರನೋ ಅಥವಾ ಅದಕ್ಕೆ ಸಂಬಂಧಪಟ್ಟದ್ದು ಏನಾರೋ ಮಂತ್ರನೋ ಸಿದ್ಧಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ನಾವು. ಇನ್ನು ತುಂಬಾ ಜನಕ್ಕೆ ಅದು ಒಂದು ಕನ್ಫ್ಯೂಷನ್, ನಾನು ದೇವಿನ ಸಿದ್ಧಿ ಮಾಡ್ಕೊಂಡಿದ್ದೀನಿ, ನಾನು ಇದನ್ನ ಶಿವನ ಸಿದ್ಧಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ದೇವ್ರನ್ನ ನೀವು ಸಿದ್ಧಿ ಮಾಡ್ಕೊಳಕ್ ಆಗಲ್ಲ ಆಯ್ತಾ. ದೇವ್ರನ ಕಾನ್ಸೆಪ್ಟೇ ನಿಮ್ಮೊಳಗೆ ಇರೋದು ಅಂತ, ನೀವು ಹೊರಗಡೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ಅದನ್ನ ಎಲ್ಲಾರು ಎಲ್ಲಾ ಕಡೆ ಹೇಳಿದ್ದಾರೆ, ಬಟ್ ಅದು ನಮ್ದ್ರಲ್ಲಿ ಸ್ವಲ್ಪ ಡಿಕೋಡ್ ಮಾಡ ಇದಿರೋದ್ರಿಂದ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಓಕೆನಾ. ಸೊ ಯಾವ್ದಾರೋ ಒಂದನ್ನ ನೀವು ಸಿದ್ಧಿ ಯಾಕೆ ಹೇಳ್ತೀವಿ ಅಂದ್ರೆ, ಎಲ್ಲಾ ಮಂತ್ರಗಳನ್ನು ಒಂದು ಸೈಂಟಿಫಿಕ್ ರೀಸನ್ ಇಂದ ಮಾಡಿದ್ದಾರೆ. ಈಗ ನೋಡಿ, ನಾನು ಅದನ್ನೇ ಅನ್ಕೊಳ್ತಾ ಇದ್ದೆ, ನಿಮ್ಮೆಲ್ಲಾರ್ಗು ಪುಣ್ಯ, ನಮ್ಗೆ ಬುಕ್ ಕೊಟ್ಟಿದಾರಲ್ಲ ದಯಾನಂದ್ ಅವರು ಮತ್ತೆ ಅನುಷ್ಕಾ ಸೇರಿ,
ತುಂಬಾ ವರ್ಷದ ಶ್ರಮದಲ್ಲಿ ಈ ಬುಕ್ ಕೊಟ್ಟಿದಾರಲ್ಲ, ಈ ಬುಕ್ ಅಲ್ಲಿ ಕೂಡ ನಿಮಗೆ ಅಡಿಕ್ಷನ್ ಕ್ಲಿಯರ್ ಮಾಡಕ್ಕೆ ನೀಲಕಂಠಾಯ ನಮಃ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ನೀವು ಜಪ ಮಾಡಿದಾಗ ಏನಾಗುತ್ತೆ, ಈಗ ಅಡಿಕ್ಷನ್ ಅಂದ್ರೆ ಏನು, ಸಿಗರೇಟ್ ಸೇದ್ಬೋದು ಅಥವಾ ಗಾಂಜಾ ತಗೋಬಹುದು ಅಥವಾ ಡ್ರಿಂಕ್ಸ್ ಮಾಡ್ಬೋದು, ಅದು ಇಲ್ಲಿಂದ ಹೋಗ್ಬೇಕಲ್ಲ. ನೀಲಕಂಠ ಅಂದ್ರೆ ಏನು, ವಿಷನ್ ಇಲ್ಲೇ ತಡೆದ್ಬಿಟ್ಟ, ಆಚೆಗೆ ಹೋಗೋದ್ ಬಿಡ್ಲಿಲ್ಲ. ಸೊ ನೀವು ಆ ಮಂತ್ರ ಕಂಟಿನ್ಯೂಸ್ ಜಪ ಮಾಡಿದಾಗ ಏನಾಗುತ್ತೆ, ಆ ತರದ್ ಯಾವ್ದಾರು ವಸ್ತು, ಅಡಿಕ್ಷನ್ ವಸ್ತು, ಈವನ್ ಅಡಿಕ್ಷನ್ ಅಲ್ಲಿ ಕಾಫಿನೂ ಸೇರುತ್ತೆ, ಎಷ್ಟೋ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ, ಅದು ನಿಮ್ಗೆ ಇಷ್ಟ ಆಗದಿದ್ದಂಗ ಆಗ್ಬಿಡುತ್ತೆ. ಅವ್ರು ಕೊಟ್ಟಿರೋ ಮುದ್ರೆ ಮತ್ತು ಅದನ್ನು ಮಾಡಿದಾಗ ನೀವೇನಾದ್ರೂ ಅದನ್ನ ತಕೊಂಡ್ರೆ, ಡ್ರಿಂಕ್ಸ್ ಅಥವಾ ಸಿಗರೇಟ್ ಏನೋ, ಅದು ನಿಮ್ಗೆ ಆಗದೇ ಇಲ್ಲ. ಅದನ್ನ ನೋಡಿದ್ರೆ ವಾಕರ್ಸಂಗ್ ಆಗುತ್ತೆ, ಇನ್ನೊಂದ್ಸರಿ ಅದನ್ನ ತಗೋಬೇಕು ಅಂತ ಅನ್ಸಲ್ಲ. ಬಟ್ ಮಾನಸಿಕವಾಗಿ ನಂಬಿಕೆ ಇಟ್ಟು ನೀವು ಅಷ್ಟು ಜಪಗಳನ್ನ ಮಾಡ್ಬೇಕು. ಮಾಡಿದ್ರೆ ಖಂಡಿತ ನಿಮ್ಮ ಬಾಡಿಲಿ ಆ ಒಂದು ವೇವ್ ಲೆಂತ್ಗೆ ಎಲ್ಲ ಚೇಂಜ್ ಆಗಿ, ಈ ಮಂತ್ರಗಳು ಹೆಂಗೆ ಅಂದ್ರೆ ನಿಮ್ಗೆ ಮ್ಯಾಗ್ನೆಟ್ ಇದ್ದಂಗೆ. ಓಕೆನಾ, ನೀವು ಹೇಳ್ತಾ 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 ನಿಮ್ಮ ಬಾಡಿ ಹೆಂಗೆ ಕಬ್ಬಣ ಮ್ಯಾಗ್ನೆಟ್ಗೆ ಹೋಗಿ ಅಂಟ್ಕೊಂಡ್ ಬಿಡುತ್ತಲ್ಲ, ಎಳ್ಕೊಳುತ್ತಲ್ಲ, ಆ ತರ ಪವರ್ ಬಂದ್ಬಿಡುತ್ತೆ ನಿಮ್ಮ ಬಾಡಿಗೆ. ನೀವು ಏನಿದ್ರು ಬರೀ ಒಳ್ಳೇದನ್ನ ಮಾತ್ರ ಹೇಳ್ಕೊಳಕ್ ಶುರು ಮಾಡ್ತೀರಿ. ಸೊ ಆಗ ಒಳ್ಳೆ ಜನ ಮಾತ್ರ ನಿಮ್ಮ ಹತ್ರ ಬರಕ್ ಶುರು ಆಗ್ತಾರೆ, ಒಳ್ಳೆ ವಸ್ತುಗಳು ಬರುತ್ತೆ, ಒಳ್ಳೆ ಆಫರ್ಗಳು ಬರುತ್ತೆ, ಎಲ್ಲ ಒಳ್ಳೇದ್ ಮಾತ್ರ ನಿಮ್ಗೆ ಏನ್ ಬೇಕೋ ಅದೇ ಬರಕ್ ಶುರು ಆಗುತ್ತೆ, ಕೆಟ್ಟದ್ದು ನಿಮ್ಗೆ ಬರದೇ ಇಲ್ಲ. ನೀವೇನ್ ಮಾಡ್ತೀರಿ, ಟೆನ್ಷನ್ಗೆ ಬರೀ ಕೆಟ್ಟದ್ನೇ ಯೋಚನೆ ಮಾಡ್ತೀರಿ, ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರ್ತೀರಿ. ನನ್ಗೆ ಹಿಂಗಾಗುತ್ತೆ, ಮುಂದಕ್ಕೆ ಹಂಗಾಗ್ಬೋದು, ಅಯ್ಯೋ ಇವತ್ತು ಹಿಂಗಾಯ್ತು, ನೆಕ್ಸ್ಟ್ ಹೆಂಗೋ. ಈಗ ಪಾಪ ಯಾರೋ ಜಾಬ್ ಕೇಳಿದ್ರು, ನನ್ಗೆ ಅನ್ಸೋ ಪ್ರಕಾರ ಅವ್ರಿಗೆ ಎತ್ತರದ ಬಗ್ಗೆ ಸ್ವಲ್ಪ ಭಯ ಇದೆ ಅನ್ಕೊಳ್ತೀನಿ, ನನಗ್ ಬಂದಿದ್ದು ಕೇಳ್ಬೇಕು ಆಮೇಲೆ. ಯಾರಿಗೆ ಹೈಟ್ ಕಂಡ್ರೆ ಭಯ ಇರುತ್ತೋ, ಹೈಟ್ ಬಗ್ಗೆ ಮೇಲೆ ಹೋಗಿ ಆ ತರದ ಭಯ ಇದ್ದವ್ರಿಗೂ ಎಷ್ಟೋ ಸರಿ ಸಕ್ಸಸ್ ಸಿಗಕ್ಕೆ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಅವರು ಎತ್ತರಕ್ಕೆ ಹೋಗಕ್ಕೆ ರೆಡಿ ಇರಲ್ಲ, ಇನ್ನೇನ್ ಹತ್ತಿರ ಬಂದಾಗ ಸಬ್ ಕಾನ್ಶಿಯಸ್ ಅಲ್ಲಿ ಅವ್ರನ್ನ ಅವರೇ ತಡೆದು ಬಿಡ್ತಾರೆ, ಅವ್ರಿಗೆ ಗೊತ್ತಿದ್ದೆ. ಸೊ ಎತ್ತರಕ್ಕೆ ಹೋಗಕ್ ಬಿಡಲ್ಲ ಅವ್ರನ್ನ. ಸೊ ನಾವೇನ್ ಮಾಡ್ತೀವಿ ಅವಾಗ, ಆ ಭಯನ ರಿಮೂವ್ ಮಾಡ್ಬೇಕು, ಆ ಎತ್ತರದ್ದು ಭಯನ ರಿಮೂವ್ ಮಾಡ್ಬೇಕು, ಸಕ್ಸಸ್ ನ ಸರಿ ಮಾಡ್ಕೋಬಹುದು ಅಂತ ಆಗುತ್ತೆ. ಈಗ ನಿಮ್ಗೆ ಮೊನ್ನೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕ್ಲಾಸ್ ಮಾಡಿದ್ರಲ್ಲ, ಆಕ್ಚುಲಿ ಅದ್ರಲ್ಲಿ ಇದೆ ಅವಲ್ಲ, ಸಕ್ಸಸ್ ಫಿಯರ್ ನ ರಿಮೂವ್ ಮಾಡೋದು ಹಿಂಗೆ ಹ್ಯಾಂಡ್ ರೈಟಿಂಗ್ ಇದ್ರಲ್ಲಿ ಅಂತ. ಇವನ್ ನೆಗೆಟಿವ್ ಥಾಟ್ನು ಕೂಡ ಅದ್ರಲ್ಲೆಲ್ಲ ರಿಮೂವ್ ಮಾಡ್ಬೋದು. ಆ ತರನು ಇದೆ ಬರೆಯೋದು. ಹಿಂದೆ ನಾವು ಶ್ರೀರಾಮ ಜಯರಾಮ ಬರೀತಾ ಇದ್ದದ್ದು ಇದೇ ಕಾನ್ಸೆಪ್ಟೆ. ಅದನ್ನ ಬರೆಯೋದ್ರಿಂದ ಆ ಕರುಗಳಿಂದ ನಿಮ್ಗೆ ಹಾರ್ಮೋನ್ಸ್ ಸರಿಯಾಗಿರುತ್ತೆ, ನಿಮ್ಗೆ ಸಬ್ ಕಾನ್ಶಿಯಸ್ಲಿ ನೀವು ಸ್ಟ್ರಾಂಗ್ ಇರ್ತೀರಿ, ನನಗೆ ಯಾವ್ದೋ ಒಂದು ದೇವ್ರದು ಒಂದು ಶಕ್ತಿ ಇದೆ ಅಂತ. ಇವೆಲ್ಲ ನಂಬಿಕೆಯಿಂದ ಎಷ್ಟೊಂದು ವರ್ಕ್ ಆಗುತ್ತೆ. ಓಕೆನಾ, ಈ ನಾನು ಆಗ್ಲೇ ನಿಮಗೆ ಹೇಳಿದೆ ನೋಡಿ, ಸಾತ್ವಿಕವಾಗಿ ನೀವು ಯಾವ್ದಾರೋ ಮಂತ್ರನೋ ಅಥವಾ ಯಾವ್ದಾರೋ ದೇವ್ರನ್ನ ಪೂಜೆ ಮಾಡಿದ್ರೆ ನಿಮಗೆ ಅದು ಬೇಕು ಇದು ಬೇಕು ಅಂದ್ರೆ ಏನು ಕೊಡಲ್ಲ ದೇವ್ರು. ಓಕೆ, ಸಾತ್ವಿಕ ಅಂದ್ರೆ ಏನು, ಈಗ ಅವ್ರು ಫಸ್ಟ್ ಯಾರೋ ಪಾಪ ಹೇಳಿದ್ರು, ನಮ್ಮ ಪಕ್ಕದವ್ರು ಬೈತಾನೆ ಇರ್ತಾರೆ, ಅವರು ಸಾತ್ವಿಕ. ಇವ್ರಿಗೆ ವಾಪಸ್ ಏನು ಕೊಡಕ್ಕೂ ಗೊತ್ತಾಗಲ್ಲ, ಇವ್ರಿಗೇನು ಮಾಡಕ್ಕೂ, ಅವ್ರಿಗೆ ಹಾರ್ಮ್ ಮಾಡಕ್ಕೂ ಆಗಲ್ಲ, ಅವ್ರು ಸಾತ್ವಿಕವಾಗಿರ್ತಾರೆ. ಈ ದೇವರುಗಳೇನಂದ್ರೆ ನಿಮ್ ಜೊತೆಗಿದ್ದಾರೆ, ನಿಮಗ್ ಪ್ರೊಟೆಕ್ಷನ್ ಮಾಡ್ತಾರೆ, ನಿಮ್ಗೆ ಆತ್ಮಕ್ಕೆ ಏನೇನ್ ಬೇಕೋ, ಯಾವ ರೋಡಲ್ಲಿ ಹೋಗ್ಬೇಕೋ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಬಟ್ ನನಗೆ ಮನೆ ಬೇಕು, ಜಾಬ್ ಬೇಕು, ನನ್ಗೆ ಹೆಸರು ಬೇಕು, ಅದೆಲ್ಲ ಏನು ಕೊಡಲ್ಲ. ಆಯ್ತಾ, ನೀವು ಸಾತ್ವಿಕವಾಗಿದ್ರೆ ರಿಲ್ಯಾಕ್ಸ್ ಆಗಿರಕ್ಕೆ, ಕಾಮ್ ಆಗಿರಕ್ಕೆ, ನೆಮ್ಮದಿಯಾಗಿರಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾರೆ. ಅದು ಯಾವ್ಯಾವ್ದು ಅಂದ್ರೆ, ಈಗ ಮಾಮೂಲಿ ರೆಗ್ಯುಲರ್ ನಾವು ಪೂಜೆ ಮಾಡ್ತೀವಲ್ಲ, ಶಿವ ಪಾರ್ವತಿ ಗಣಪತಿ, ಈ ತರದ್ದನ್ನ ಸಾತ್ವಿಕದ್ದು. ರಾಜಸಿಕವಾಗಿ ಮಾಡೋದು ಅಂದಾಗ ನೋಡಿ, ಮಂತ್ರಗಳಲ್ಲೇ ನಾವು ಒಂದೇ ಮಂತ್ರನ ಮೂರೂ ತರನು ಉಪಯೋಗಿಸ್ತಾರೆ. ಸಾತ್ವಿಕವಾಗಿ ಉಪಯೋಗಿಸ್ತಾರೆ, ರಾಜಸಿಕವಾಗೂ ಉಪಯೋಗಿಸ್ತಾರೆ, ತಾಮಸಿಕವಾಗೂ ಉಪಯೋಗಿಸ್ತಾರೆ. ಒಂದು ಮಂತ್ರನ ಹೆಂಗಂಗ್ ಮಾಡ್ತೀವಿ ಅಂದ್ರೆ, ಈಗ ನೀವು ನೋಡಿರ್ತೀರಿ ಹೋಮಗಳಲ್ಲಿ, ಈಗ ಗಣಪತಿ ಹೋಮ ಮಾಡುವಾಗ ಅವರು ಗಣಪತಿಗೆಲ್ಲ ಅರ್ಪಣೆ ಮಾಡಿ ಎಲ್ಲ ಮಾಡಿದಾಗ ಎಷ್ಟೋ ಸರಿ ಅಗ್ನಿಲಿ ಗಣಪತಿ ಮೂಡುತ್ತೆ. ಅಂದ್ರೆ ನಾವು ಅದಕ್ಕೆ ಆಕಾರ ಕೊಡ್ತೀವಿ, ನಾವು ಮಾನಸಿಕವಾಗಿ ಏನ್ ಅನ್ಕೋತೀವೋ ಆ ಮಂತ್ರಗಳನ್ನ ಜಪ ಮಾಡಿದಾಗ ಅಗ್ನಿಲಿ ಆ ಆಕಾರ ಮೂಡುತ್ತೆ. ಓಕೆನಾ, ಹಂಗೇನೆ ಸಾತ್ವಿಕವಾಗಿ ನಿಮ್ಗೆ ಏನಿಲ್ಲ, ನಮ್ಮ ಆತ್ಮಶುದ್ಧಿ ಮತ್ತು ಮುಂದಕ್ಕೆ ಲೈಫಲ್ಲಿ ಮುಂದಕ್ಕೆ ಮೋಕ್ಷಕ್ಕೆ ಇದಕ್ಕೆ ಅದಕ್ಕೆಲ್ಲ ಹೋಗಕ್ಕೆ ಸಾತ್ವಿಕ. ರಾಜಸಿಕ ಮಾರ್ಗ ಅಂದಾಗ ಒಂದಷ್ಟು ಮಂತ್ರಸಿದ್ಧಿಗಳನ್ನ ಮಾಡ್ಕೋಬೇಕಾಗತ್ತೆ. ಯಾವ್ದನ್ ಮಾಡ್ಕೋಬೇಕು, ನೀವೇ ಮಾನಸಿಕವಾಗಿ ನಿಮಗೆ ಗೊತ್ತಾಗತ್ತೆ. ಅಂದ್ರೆ ನೀವು ಮನ್ಸಿಗೆ ಅನ್ಕೊಂಡ ತಕ್ಷಣ ನಿಮ್ಗೊಂದ್ ದೇವ್ರು, ಆ ದೇವ್ರ ಕಂಡ್ರೆ ನಿಮಗ್ ತುಂಬಾ ಇಷ್ಟ ಅನ್ಸುತ್ತೆ,
ಆ ದೇವ್ರ ತರ ಲೈಫ್ ಸ್ಟೈಲ್ ನಿಮ್ಗೆ ಇಷ್ಟ ಆಗ್ತಿರತ್ತೆ. ಈಗ ಯಾವುದೇ ದೇವ್ರಾದ್ರೂ ಅಷ್ಟೇ, ಆ ದೇವ್ರನ್ನ ನಾವು ಅಟ್ರಾಕ್ಟ್ ಆಗ್ತಿದೀವಿ ಅಂದ್ರೆ ಅದ್ರ ಕ್ಯಾರೆಕ್ಟರ್ ನಾವು ತಗೋಬೇಕು ಅಂತ ಅರ್ಥ. ನಾವು ಅದೇ ಅಂತಾನೆ ಅರ್ಥ. ಫುಡ್ ಅಲ್ಲೂ ನಾವು ಹಂಗೆ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸಾತ್ವಿಕ ಅಂದ್ರೆ ತುಂಬಾ ಸೋಬರ್ ಆಗಿ, ಏನು ಆ ತರ ಬೇಕು, ಈ ತರ ಬೇಕು, ಈ ರುಚಿ ಬೇಕು, ಆ ರುಚಿ ಬೇಕು ಹಂಗಲ್ಲ ಏನು ಹೇಳಲ್ಲ. ಹಣ್ಣು ಇದು ಎಲ್ಲ ತಿನ್ಕೊಂಡು ಬೇಕಾದ್ರೆ ಅವರು ಜೀವಿಸ್ಕೊಂಡಿರ್ತಾರೆ. ಅವ್ರಿಗೇನು ಆತರ ಮನ್ಸಲ್ಲಿ ಕ್ರೇವಿಂಗ್ ಬರಲ್ಲ. ಸೊ ಅವ್ರದ್ದು ಸಾತ್ವಿಕ. ರಾಜಸಿಕ ಅಂದ್ರೆ ಸ್ವಲ್ಪ ಬೇರೆ ತರ, ಹಿಂಗೆ ಚಟ್ಪಟ ತಿನ್ಬೇಕು, ಹಿಂಗ್ ತಿನ್ಬೇಕು, ಹಂಗ್ ತಿನ್ಬೇಕು. ಫುಡ್ ಅಂದ್ರೆ ಫುಡ್ ಬಗ್ಗೆ ತುಂಬಾ ಕ್ರೇವಿಂಗ್ ಇರುತ್ತೆ. ಅವ್ರಿಗೆ ಆಸೆಗಳು ಜಾಸ್ತಿ ಇರುತ್ತೆ. ಹಂಗೆ ಬೈಕೆಗಳು ಜಾಸ್ತಿ ಇರೋದ್ರಿಂದ ಅವರು ಆತರ ದೇವ್ರುಗಳಿಗೆ ಕನೆಕ್ಟ್ ಆಗಿ ಅದನ್ನ ಮಾಡ್ತಾರೆ. ಈಗ ಹಂಗಾರೆ ನಾವು ಶಿವನ್ನ ಮಾಡಿದ್ರೆ ಆಗಲ್ವಾ? ಆಗುತ್ತೆ. ಶಿವನ ಮೂಲ ಬೀಜಾಕ್ಷರಲ್ಲಿ ರಾಜಸಿಕವಾಗಿ ವರ ಕೊಡೋ ಅಂತ ಬೀಜಾಕ್ಷರಿಗಳಿಗೆ ಬೇರೆ ಇರುತ್ತೆ. ಸೊ ಅದನ್ನ ನಾವು ಚಾಂಟ್ ಮಾಡಿ ಅದನ್ನ ಮಾಡಿದಾಗ ನಾವು ಕೇಳ್ಕೊಳ್ಳೋದು, ಕೇಳಿದ್ನೆಲ್ಲ ಕೊಡೋದು ರಾಜಸಿಕ ಮಾರ್ಗ. ತಾಮಸಿಕ ಅಂದ್ರೆ ಅದೇ ಈ ತಂತ್ರ ಮಾರ್ಗಗಳು, ಅಂದ್ರೆ ಮಾಟ ಮಂತ್ರ ಮಾಡ್ಸೋದು, ಬ್ಲಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾರಲ್ಲ. ಊರು ಫುಡ್ ಏನ್ ಕೊಡ್ತಾರೆ ಅಂದ್ರೆ ಮಾಂಸ, ರಕ್ತ, ಬೇರೆ ಆ ತರದ್ದು ಅವುಗಳನ್ನ ಕೊಡೋರು. ಸೊ ಅವ್ರಿಗೆ ಕ್ರೇವಿಂಗ್ ಕೂಡ ಅವ್ರುಗಳ ಅದ್ರಲ್ಲೇ ಇರ್ತಾರೆ. ಈಗ ತುಂಬಾ ಜನ ಕೇಳ್ತಾರೆ, ನಾನ್ ವೆಜ್ ತಿಂದ್ಮೇಲೆ ನಾವಲ್ಲಿ ಹೋಗ್ಬಾರ್ದಾ ಮೇಡಮ್, ದೇವಸ್ಥಾನಕ್ಕೆ ಹೋಗ್ಬಾರ್ದಾ? ಅದೇ ನಾನ್ ಹೇಳೋದು, ನಿಮ್ಗೆ ಆ ತರ ಕ್ರೇವಿಂಗ್ ಬರ್ತಾ ಇದೆ ಅಂದ್ರೆ ನೀವು ಆ ದೇವ್ರಿಗೆ ಕನೆಕ್ಟ್ ಆಗಕ್ ಆಗಲ್ಲ. ಸೊ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ? ಇಲ್ಲ ನಿಮ್ ಫುಡ್ಗೆ ಇದು ಬೇಕು, ಇದು ಬೇಡ, ಇದು ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ಬಾಡಿ ಸೂಚನೆ ನಾನು ಹೇಳ್ತಾ ಇರೋದು. ಸೊ ನೀವು ಅವೆಲ್ಲ ನನ್ಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಮಾಡಿ ಅಂತಾನು ನಾನು ಹೇಳಲ್ಲ ನಿಮ್ಗೆ. ನಿಮ್ಮ ಸ್ವಭಾವ ಅದು, ಆಯ್ತಾ? ಈ ತಾಮಸಿಕ ಇರೋರು ಹೆಂಗೆ ಅಂದ್ರೆ, ನೀವು ಹಾರ್ಮ್ ಮಾಡ್ಲಿ ಹಾರ್ಮ್ ಮಾಡದೇ ಇರ್ಲಿ, ಅವ್ರು ನಿಮಗ್ ಅದ್ರಿಗೆ ಇರದೆ ಹಂಗೆ ಹೊಟ್ಟೆ ಕಿಚ್ಚು ಪಡೋದು. ಯಾರೋ ಬೆಳಿಲಿ, ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ದೇ ಇದ್ರು ಪರವಾಗಿಲ್ಲ, ಅವ್ರು ಬೆಳೆದ ತಕ್ಷಣ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅಂತ ಅನ್ಸುತ್ತೆ ಅವ್ರಿಗೆ. ಸೊ ನೀವ್ ಅದಕ್ಕೆ ನೋಡಿದ್ರೆ ಯಾರಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಡೋರು ಅಥವಾ ಈ ಹೊಟ್ಟೆಗೇನೋ ಮದ್ದು ಹಾಕ್ತಾರೆ ಅಂತಾರಲ್ಲ, ಅವರೆಲ್ಲ ಏನು ನೋಡಲ್ಲ, ಮನೆಯವ್ರಿಗೂ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರದ್ದು ತಾಮಸಿಕ ಭಾವನೆ, ತಾಮಸಿಕ ಆಹಾರ ಜಾಸ್ತಿ ತಿಂತಿರ್ತಾರೆ. ಸೊ ಅದಕ್ಕೆ ನೀವು ನೋಡಿದ್ರೆ ಯಾವ್ದಾರ ವ್ರತ ಮಾಡುವಾಗ, ಮಂತ್ರಸಿದ್ಧಿ ಮಾಡ್ಕೊಳ್ಳುವಾಗ ಈ ತರ ಫುಡ್ ಎಲ್ಲ ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ಇದನ್ನ ಸ್ಟಾಪ್ ಮಾಡೋದ್ರಿಂದ ನೀವು ಮಾನಸಿಕವಾಗಿ ಮಾತ್ರ ಅಲ್ಲ, ದೈಹಿಕವಾಗಿ ಮತ್ತು ಪೂರ್ತಿ ಎಲ್ಲ ನಿಮ್ಮ ನೇಚರು ಚೇಂಜ್ ಆಗ್ತಾ ಹೋಗ್ಬಿಡುತ್ತೆ. ಸೊ ನೀವು ನೇಚರ್ ಚೇಂಜ್ ಮಾಡ್ಕೊಂಡಾಗ ನೀವು ಆ ದೇವರಿಗೆ ಕನೆಕ್ಟ್ ಆಗ್ಬೋದು ಈಸಿಯಾಗಿ. ಓಕೆನಾ? ನಾನು ಯಾಕೆ ಇದನ್ನ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ವಿಷಯಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವ್ ಯಾರಾದ್ರೂ ನಿಮ್ಗೆ ಮಾನಸಿಕವಾಗಿ ಹಂಗ ಅನ್ನಿಸ್ತಿದೆ, ನಮ್ಗೆ ಯಾರೋ ಏನೋ ಮಾಡ್ತಾರೆ ಅದೆಲ್ಲ ಅಂದಾಗ, ದಯವಿಟ್ಟು ಹಿಂದೆ ನೀವು ಮಾಡೋರು, ನನಗ್ ಗೊತ್ತಿರೋ ಹಂಗೆ ಇಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಇದ್ ಮಾಡಿ. ಮನೆಯಲ್ಲಿ ಮೊದ್ಲೆಲ್ಲ ನಾನ್ ವೆಜ್ ಮಾಡೋರು ಕೂಡ ಮನೆಯಿಂದ ಹೊರಗಡೆ ಅದಕ್ಕೆ ಅಂತ ಒಂದು ರೂಮ್ ತರ ಮಾಡ್ಕೊಂಡು ಅಲ್ಲಿ ಮಾಡ್ತಾ ಇದ್ರು. ಇವಾಗ ಅನುಕೂಲಗಳು ಇಲ್ಲ, ಸೊ ಎಲ್ಲ ಮನೆ ಒಳಗೆ ಮಾಡ್ತಾರೆ. ಅವೆಲ್ಲ ಆಹಾರಗಳು ನೆಗೆಟಿವ್ನ ಅಟ್ರಾಕ್ಟ್ ಮಾಡಕ್ಕೆ ಈಸಿ ಅವಕ್ಕೆ. ಸೊ ಅವರು ಯಾವ ಟೈಮು ಅಂತ ನೋಡಲ್ಲ, ನೈಟ್ ಮಾಡೋದು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಹತ್ರ ಮಾಡೋದು, ಮತ್ತೆ ಎಷ್ಟೊಂದು ಗ್ರಹಗತಿ ಟೈಮು, ಮತ್ತೆ ಇವರು ಟೈಮ್ ಹೆಂಗಿರುತ್ತೋ ಗೊತ್ತಿರಲ್ಲ. ಆ ಒಂದು ದಶಾಭುಕ್ತಿ ನಡೆಯುವಾಗ ಇವೆಲ್ಲ ನೋಡ್ಕೊಳ್ದೆ ಅವೆಲ್ಲ ತಿನ್ನೋದು, ಮನೇಲಿ ಮಾಡೋದು ಮಾಡಿದಾಗ ಅಟ್ರಾಕ್ಟ್ ಆಗೋದು ಈಸಿ ಆಗುತ್ತೆ. ನಾನು ಈವನ್ ತುಂಬಾ ಜನಕ್ಕೆ ಹೇಳ್ತೀನಿ, ಈಗ ಮೊದ್ಲೆಲ್ಲ ಬಾತ್ರೂಮೇ ನೋಡಿ, ಅದು ರಾಹುಗ್ ಸಂಬಂಧಪಟ್ಟಿದ್ದು ದೂರ ಇರೋದು ಮನೆಯಿಂದ ಆಚೆ. ಇವಾಗ ನಾವ್ ಅದೆಲ್ಲ ಮಾಡ್ಕೊಳಕ್ ಆಗಲ್ಲ. ಸೊ ಅಟ್ಲೀಸ್ಟ್ ಬಾತ್ರೂಮ್ ಯಾವಾಗ್ಲೂ ಬಾಗ್ಲ ಹಾಕಿರ್ಬೇಕು, ಓಪನ್ ಮಾಡ್ಬಾರ್ದು ಅಂತ ಹೇಳ್ತೀನಿ. ಹಂಗೆ ಇವುಗಳು ನೀವು ಯಾವ್ದಾದ್ರು ಒಂದು ಈ ತರ ನಡೀತಿದೆ ಅಂದ ತಕ್ಷಣ ಫುಲ್ ಒಂದ್ 2-3 ತಿಂಗಳು ಸ್ಟಾಪ್ ಮಾಡ್ಬಿಡಿ. ಮನೇಲಿ ಏನು ಮಾಡ್ಬಾರ್ದು, ನೀವು ಏನು ತಿನ್ಬಾರ್ದು. ಅದನ್ನ ಮಾಡ್ಕೊಂಡು ನೋಡಿ ನೀವು ಬೇರೆ ಯಾವ್ದಾದ್ರು ಒಂದು ಅದಕ್ ಸಂಬಂಧಪಟ್ಟ ನಿಮಗೆ ಮಾನಸಿಕವಾಗಿ ಏನ್ ಬರುತ್ತೋ ಅದಕ್ಕೆ ಒಂದಕ್ಕೆ ಯಾವ್ದಾದ್ರು ಒಂದೇ ದೇವ್ರು ಹೇಳ್ತಾ ಇದ್ದೀನಿ, ಒಂದಕ್ಕೆ ಬೇಕಾದ್ರೆ ಹನುಮಂತ ಅನ್ಸುತ್ತೆ, ಹನುಮಂತನ್ಗೆ ಹೋಗಿ. ಯಾಕಂದ್ರೆ ನಿಮ್ಗೆ ಅದು ಜನರಲ್ ಆಗಿ ನಮಗ್ ಗೊತ್ತು, ಮಾನಸಿಕವಾಗಿ ತುಂಬಾ ಸ್ಟ್ರೆಂತ್ ಹನುಮಂತ ನಮಗೆ ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ನೀವು ಅದನ್ನೇ ಮಾಡ್ಬೋದು. ಬಟ್ ಒಂದನ್ನೇ ಇಟ್ಕೊಂಡ್ ಮಾಡಿ ರೆಗ್ಯುಲರ್ ಹೋಗ್ತಾ ಇರಿ. ಬೇಕಾದ್ರೆ ದಿನ ಹೋಗಿ, ಶನಿವಾರ ಮಾತ್ರನೇ ಹನುಮಂತ ಕಾಣಿಸೋದು, ಬೇರೆ ದಿನ ಕಾಣಲ್ಲ ಅಂತ ಏನಿಲ್ಲಲ್ಲ. ನಾನು ತುಂಬಾ ಸರಿ ಅನ್ಕೊಳ್ತೀನಿ, ಈಗ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ರೆ ಗುರುವಾರ ತುಂಬಾ ರಶ್, ಬೇರೆ ದಿನ ಯಾರು ಇರಲ್ಲ ಪಾಪ. ಸೊ ಯಾಕೆ ಬೇರೆ ದಿನ ಇರಲ್ವಾ? ರಾಯರು ಅಲ್ಲಿ ಇರ್ತಾರೆ. ಸೊ ನಮ್ಗೆ ಅದೊಂದು ಬಂದ್ಬಿಟ್ಟಿದೆ ಮನ್ಸಿಗೆ ಅಷ್ಟೇ. ಸೊ ನೀವು ನಂಬ್ತೀರಿ, ಒಂದೇ ದೇವ್ರಿಗೆ ದಿನಾಲು ಹೋಗಿ ಪ್ರೊಟೆಕ್ಷನ್ ತಗೊಂಡ್ ಬನ್ನಿ. ಬಟ್ ಈ ಫುಡ್ ಅಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫುಡ್ ನಿಮ್ಗೆ ಈ ತರ ನೆಗೆಟಿವ್ ತಗೊಳಕ್ಕಾಗ್ಲಿ,
ನೀವು ಬೇರೆಯವರಿಂದ ಅಟ್ಯಾಕ್ ಆಗೋದು ಇವೆಲ್ಲ. ಅದಕ್ಕೆ ನೋಡಿ ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ, ಇದೊಂಥರ ಫ್ಲೂ ಇದ್ದಂಗೆ ಅಂತಾನೆ ತಿಳ್ಕೊಳ್ಳಿ. ನೀವು ವೀಕ್ ಆದ ತಕ್ಷಣ ಅದು ಅಟ್ಯಾಕ್ ಮಾಡುತ್ತೆ. ಸೊ ಹೆಂಗೆ ನಾವು ಅಷ್ಟು ಪೂಜೆ ಮಾಡ್ತೀವಿ ಅಂದ್ರೆ, ನೀವು ಸಾತ್ವಿಕವಾಗಿರ್ತೀರಿ, ಅವರು ತಾಮಸಿಕನ ಮಾಡ್ಕೊಂಡಿರ್ತಾರೆ, ತಾಮಸಿಕ ಸ್ಟ್ರಾಂಗ್ ಆಗ್ಬಿಡುತ್ತೆ. ಎಷ್ಟೋ ಜನ ಹೇಳ್ತಾರೆ, ನಾವು ದೇವ್ರನ್ನ ನಂಬ್ತೀವಿ ಮೇಡಮ್, ದೇವ್ರು ಏನು ಮಾಡದೇ ಇಲ್ವಾ, ಹಂಗಾರೆ ಕೆಟ್ಟವ್ರೆ ಬೆಳೀತಾ ಇದಾರೆ, ಹಂಗಾರೆ ದೇವ್ರಿಗೆ ದೇವ್ರ ವೀಕ್ ಅಲ್ವಾ ಅಂತಂದ್ರೆ, ನಾ ಹೇಳದ್ನಲ್ಲ, ಸಾತ್ವಿಕ ಮಾರ್ಗದಲ್ಲಿ ದೇವ್ರು ನಿಮ್ಗೆ ಈ ಬ್ಲಾಕ್ ಮ್ಯಾಜಿಕ್ಗೆಲ್ಲ ಹೆಲ್ಪ್ ಮಾಡಲ್ಲ, ಅದೆಲ್ಲ ಆಗಲ್ಲ. ಅದಕ್ಕೆ ನೀವ್ ಯಾರ ಹತ್ರ ಹೋದಾಗ ಅವ್ರುಗಳು ನಿಮಗೆ ಗುರು ಸ್ಥಾನದಲ್ಲಿ ಇರೋರು ಒಳ್ಳೆ ಮನ್ಸಿಂದ ನಿಮ್ಗೆ ನೀವೇ ಮಾಡ ಅಂತ ರೆಮಿಡಿಗಳು ಕೊಡೋದು ತುಂಬಾ ಒಳ್ಳೇದು. ನಾನೇನೋ ಕೊಡ್ತೀನಿ, ನೀವ್ ಅದೇನೋ ಅಲ್ಲಿಡಿ, ಅದೇನೋ ಹೋಮ ಮಾಡ್ಸಿ, ಇದೆಲ್ಲ ಮಾಡ್ಸಿ. ಆದಷ್ಟು ದಯವಿಟ್ಟು ನಿಮ್ಗೆ ಎಲ್ರಿಗೂ ನಂದು ರಿಕ್ವೆಸ್ಟ್, ನಿಮಗ್ ನೀವೇ ಮಾಡೋದ್ನ ನಂಬಿ ನಿಮಗ್ ನೀವೇ ಮಾಡ್ಕೊಳ್ಳಿ. ಈಗ ಹಂಗಂತ ನಾವು ಡಾಕ್ಟರ್ ಹತ್ರ ಹೋಗ್ತೀವಲ್ವಾ, ಡಾಕ್ಟರ್ ಏನ್ ಟ್ಯಾಬ್ಲೆಟ್ ನುಂಗಲ್ವಲ್ಲ, ನಮ್ಗೆ ತಾನು ನುಂಗಕ್ ಕೊಡ್ತಾರೆ ಅಲ್ವಾ. ಸೊ ಹಂಗೇನೆ ನೀವೇ ಜಪ ಮಾಡ್ಬೇಕು, ನೀವೇ ಸ್ಟ್ರಾಂಗ್ ಆಗ್ಬಿಡಿ. ಒಂದ್ಸರಿ ನೀವು ಸ್ಟ್ರಾಂಗ್ ಆಗ್ಬಿಟ್ರೆ ಮತ್ತೆ ಅಟ್ಯಾಕೆ ಆಗಲ್ಲ ಅದು, ಅಲ್ವಾ. ಸೊ ಈ ತರ ನೀವು ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೋಬೇಕು. ಈಗ ನೀವು ನೋಡಿದ್ರೆ ನಾನು ಅದಕ್ಕೆ ನಿಮಗೆ ಹೇಳಿದ್ದು, ಈಗ ಹೋಮಗಳು ಮಾಡಿದಾಗ ಸಾತ್ವಿಕದ್ದು, ಈಗ ಮನೇಲಿ ಯಾವ್ದೋ ಒಂದು ಸುಮ್ನೆ ಪ್ರೋಗ್ರೆಸ್ ಆಗ್ಲಿ ಅಥವಾ ಯಾವ್ದೋ ಒಂದು ಫಂಕ್ಷನ್ ಅಂದಾಗ ನಿಮ್ಗೆ ಹೋಮ ಮಾಡಿದಾಗ ನೋಡಿ, ಅದಕ್ಕೆ ಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ಗಳು, ತುಪ್ಪ, ಈ ತರದನ್ನ ಹಾಕ್ತಿವಿ. ಇದು ಸಾತ್ವಿಕ ಅಂದ್ರೆ ನಿಮ್ಗೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಎಲ್ರು ಖುಷಿಯಾಗಿರಂಗೆ, ರಿಲೇಶನ್ಶಿಪ್ ಚೆನ್ನಾಗಿರ್ಲಿ, ಇಷ್ಟೇ ನಾವು ಬೇಡದು. ಏನ್ ತುಂಬಾ ಎಕ್ಸ್ಟ್ರಾರ್ಡಿನರಿ ನಂಗ ಜಾಬ್ ಕೊಡ್ಸು ಇದು ಅದೆಲ್ಲ ನಾವೇನು ಕೇಳಲ್ಲ. ಓಕೆ. ಅದೇ ನಾವು ಸ್ವಲ್ಪ ರಾಜಸಿಕ ಮಾರ್ಗ ಅಂದ್ರೆ, ನಂಗೆ ಡಿಮ್ಯಾಂಡ್ ಇದೆ, ನನ್ಗೆ ಇದ್ ಬೇಕೇಬೇಕು, ನನ್ಗೆ ಈ ಅಧಿಕಾರನೇ ಬೇಕು. ಅದಕ್ಕೆ ನೋಡಿ, ಈಗ ಎಷ್ಟೋ ಜನ ಪೊಲಿಟಿಷಿಯನ್ಸ್ ಆಗ್ಬೋದು, ಫಿಲ್ಮ್ ಆಕ್ಟರ್ ಆಗ್ಬೋದು, ಬೇರೆಯವ್ರುಗಳು ಇಂಥದ್ದೇ ಬೇಕು ಅಂದಾಗ ದೊಡ್ಡ ಹೋಗಿ ಎಲ್ಲ ರಾಜಸಿಕ ಮಾರ್ಗ. ಅದು ದೇವಿನೇ ಪಾರ್ವತಿ, ದುರ್ಗೆ, ಕಾಳಿ, ಡಿಫ್ರೆಂಟ್ ಇದ್ರಲ್ಲಿ ಹೋಗ್ತಾರಷ್ಟೇ. ಸೊ ಹಾಗ ಹೋದಾಗ ಅವರು ಮೆಣಸಿನಕಾಯಿ, ಉಪ್ಪು ಅದನ್ನ ಹಾಕ್ತಾರೆ ಹೋಮಕ್ಕೆ, ಅದು ರಾಜಸಿಕ ಮಾರ್ಗ. ಇನ್ನೊಂದು ಅದೇ ಸಾರಿ ಸಾರಿ ಒಂದು ಹೇಳಿ. ಎಕ್ಸಾಂಪಲ್ ಕೊಡ್ಬೋದು ಬೇಕಾದ್ರೆ. ಈಗ ನಾರ್ಮಲ್ ಆಗಿ ಉತ್ತರ ಕರ್ನಾಟಕದಲ್ಲಿ ಗಾಳಿ ತತ್ವ ಜಾಸ್ತಿ ಇರೋದ್ರಿಂದ ಹನುಮಂತನ ಜಾಸ್ತಿ ಮಾಡ್ತಾರ ಅವ್ರು. ನಾರ್ಮಲ್ ಆಗಿ ಹನುಮಂತನ ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋದು. ಈಗ ನಮ್ಮ ಉಡುಪಿ ಮಂಗಳೂರು ಬಂದ್ಬಿಟ್ರೆ ದೇವಿಗಳಿಗೆ, ಅಂದ್ರೆ ಅವರು ಬಿಸ್ನೆಸ್ ತುಂಬಾ ಜನ ಇರ್ತಾರೆ, ಬಿಸ್ನೆಸ್ ಮ್ಯಾನ್ಗಳೆಲ್ಲ. ನಾರ್ಮಲ್ ಆಗಿ ಹೌದು. ಜೀಜು ಅವರು ದೇಹವನ್ನ ಬಿಸ್ನೆಸ್ ಇನ್ ಮುಂಬೈ, ಅವ್ರು ಬಂದ್ರೆ ನಮ್ಮ ಈ ಕಟೀಲ್ಗೆಲ್ಲ ಹೋಗ್ತಾರೆ ನಾರ್ಮಲ್ ಆಗಿ. ಸೊ ಅವ್ರು ಬೇರೆ ಕಡೆ ಹೋದ್ರೆ ಅವ್ರಿಗೆ ಅಷ್ಟು ಮನಸ್ಸಿಗೆ ಬರಲ್ಲ, ಬಟ್ ಇಲ್ಲಿ ಬಂದಾಗ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು, ನಂಬಿಕೆ. ಮತ್ತು ನಾವು ಚಿಕ್ಕಂದ್ರಿಂದ ಕನೆಕ್ಟ್. ಯಾಕೆ ಹೇಳಿ, ಎಲ್ಲಾರು ಮನೆ ದೇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಹೇಳೋ ಉದ್ದೇಶನೇ ಇದು. ಯಾಕೆ ಹೇಳ್ತಾರೆ ಅಂದ್ರೆ, ನೀವು ಚಿಕ್ಕಂದ್ರಿಂದ ನಿಮ್ಮ ಅಪ್ಪ ಅಮ್ಮನ ಜೊತೆ ಮನೆ ದೇವ್ರಿಗೆ ಹೋಗಿರ್ತೀರಿ, ಅವಾಗಿಂದನೂ ಎನರ್ಜಿ ಕನೆಕ್ಟ್ ಆಗಿರುತ್ತೆ ಆ ದೇವ್ರ ಜೊತೆಗೆ. ನಿಮ್ಗೆ ಸಂಬಂಧ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ ಅದ್ರ ಜೊತೆಗೆ. ಆಗ ನೀವಲ್ಲಿ ಬೇಗ ಈಸಿ, ನಿಮ್ಗೆ ಅದು ಕನೆಕ್ಟ್ ಆಗಿ ನೀವು ಅದ್ರ ಹತ್ರ ಪಡ್ಕೊಳಕ್ಕೆ ಈಸಿ. ಸೊ ಆ ಒಂದು ಉದ್ದೇಶಕ್ಕೂ ಅದನ್ನೇ ಹೇಳ್ತಾರೆ. ಅದೇ ಈಗ ನೆಕ್ಸ್ಟ್ ತಾಂತ್ರಿಕ ಮಾರ್ಗ ಬಂದ್ರೆ, ಅವ್ರ ಮಾಂಸ ಇದು ಎಲ್ಲ ಹಾಕ್ತಾರೆ. ಅದೇ ನಾ ಹೇಳುದು, ಅವ್ರು ಹಾಕೋ ಫುಡ್ ಮೇಲೆನೆ ಅವ್ರು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಬದುಕ್ತಾರೆ ಅನ್ನೋದು ನಿಮಗ್ ಗೊತ್ತಾಗುತ್ತೆ. ಹಂಗಂದ್ರೆ ನಾವು ತಾಮಸಿಕ ಮಾಡೋರ್ಗೆ ನಾವು ಹಂಗೆ ಮಾಡ್ಬೇಕಾ? ಖಂಡಿತ ಬೇಕಿಲ್ಲ. ನೀವು ರಾಜಸಿಕ ಮಾಡಿದ್ರೆ ಸಾಕು. ಹಂಗಾರೆ ನಾವ್ ಅಲ್ಲೋಗಿ ಏನೇನೋ ಮಾಡಿಸ್ಬೇಕಾ ಮೇಡಮ್? ಬೇಡ. ನೀವೇ ಮಂತ್ರಗಳು ಜಪ ಮಾಡಿ, ನೀವು ರೆಗ್ಯುಲರ್ ಮಂತ್ರ ಜಪ ರೆಗ್ಯುಲರ್ ಮಾಡ್ತಾ ಬಂದು ಆ ವೈಬ್ರೇಷನ್ ನಿಮ್ಮಲ್ಲಿ ಆದ್ರೆ ಸಾಕು, ನೀವು ಆರಾಮಾಗಿ ತಳ್ಬಿಡ್ಬೋದು. ನಿಮ್ಮನ್ನ ಯಾರು ಅದಕ್ಕೆ ನೋಡಿ, ನಿಮ್ಗೆಲ್ಲಾರು ಹೋದಾಗ ನಿಮ್ ಆರ ವೀಕ್ ಇದೆ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ನಿಮ್ಗೆ ಇಮ್ಯುನಿಟಿ ಕಮ್ಮಿ ತರ ಲೆಕ್ಕ. ಅದು ವೀಕ್ ಇದ್ದಾಗ ಮಾತ್ರ ಈ ತರ ದೃಷ್ಟಿ ಆಗೋದು, ಬೇರೆಯವ್ರು ಹೇಳೋದು ಅವೆಲ್ಲ. ಅದ್ರ ಜೊತೆಗೆ ನಮಗೆ ಮಾನಸಿಕವಾಗಿ ಏನೋ ಸುಸ್ತಾಯ್ತು, ನೋಡು ನನ್ಗೇನು ಮಾಡಕ್ಕೆ ಆಗ್ತಾ ಇಲ್ಲ, ನನಗ್ ಕಷ್ಟ, ನಾನ್ ದಿನ ಅನ್ಕೊಂಡಿದ್ದೆ ಮೊದ್ಲೆಲ್ಲ ತುಂಬಾ ಪೂಜೆ ಮಾಡ್ತಾ ಇದ್ದೆ, ಈಗ ಪೂಜೆ ಮಾಡ್ತಾ ಇಲ್ಲ, ಸೊ ನನ್ಗೆ ಯಾರೋ ಏನೋ ಮಾಡ್ಸಿದಾರೆ, ಅದಕ್ಕೆ ನಾನ್ ಪೂಜೆ ಮಾಡಕ್ಕಾಗಲ್ಲ ಅಂತ ತುಂಬಾ ಜನ ಅನ್ಕೋತಾರೆ. ಅದಕ್ಕಲ್ಲ, ಆಗಲ್ಲ ಅಲ್ಲ. ನಮ್ ಬಾಡಿನೂ ಆದಷ್ಟು ಸುಖವಾಗಿರಕ್ಕೆ ಇಷ್ಟಪಡುತ್ತೆ, ಕಷ್ಟ ಪಡಕ್ ಇಷ್ಟ ಇಲ್ಲ, ಆಯ್ತಾ. ಈಗ ನಾನು ಒಂದು ರೆಗ್ಯುಲರ್ ನಾನು ದುರ್ಗೆನೇ ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಇನ್ಯಾರೋ ಬಂದು ಹೇಳಿದ್ರು, ಇಲ್ಲ ನೀನು ಹನುಮಂತನ ಪ್ರೇ ಮಾಡಕ್ ಶುರು ಮಾಡು, ನಿಂಗೆ ತುಂಬಾ ಚೆನ್ನಾಗಾಗುತ್ತೆ ಅಂತ. ನಂಗೆ ದುರ್ಗೆ ಇಷ್ಟ, ಬಟ್ ಅವ್ರು ಹೇಳಿದಾರೆ ಹನುಮಂತನಿಂದ ರಿಸಲ್ಟ್ ಅಂತ, ಸೊ ಅದಕ್ಕೆ ಅದನ್ನ ಮಾಡಕ್ ಹೋಗ್ತೀನಿ. ಅದು ಮನಸ್ಸಿಗೆ ಒಪ್ಪಲ್ಲ, ನನ್ ಬಾಡಿ ಎನರ್ಜಿಗೂ ಅದು ಸೂಟ್ ಆಗ್ತಾ ಇಲ್ಲ. ಸೊ ನಂಗೆ ಅದ್ ಮಾಡಕ್ ಹೋದಾಗೆಲ್ಲ ಏನೋ ಹಿಂಸೆ, ಏನೋ ಸರಿ ಹೋಗ್ತಿಲ್ಲ. ಆಗ ನಾನೇನ್ ಅನ್ಕೋತೀನಿ, ನಂಗೆ ರೆಮಿಡಿ ಆಗಕ್ಕೆ ಟೈಮ್ ಬಂದಿಲ್ವೇನೋ, ಅದಕ್ಕೆ ನಂಗೆ ಹನುಮಂತನ್ ಮಾಡಕ್ ಆಗ್ತಿಲ್ಲ. ಹಂಗಲ್ಲ, ನಿಮ್ಮ ಬಾಡಿಗೆ, ನಿಮ್ಮ ಎನರ್ಜಿಗೆ, ನಿಮಗೆ ಆಹಾರ ಪದ್ಧತಿಗೆ ನಿಮಗೆ ದುರ್ಗೆ ಸೂಟ್ ಆಗಿದ್ದಾಳೆ, ಸೊ ದುರ್ಗೆನೆ ಮಾಡಿ. ಒಂದೇ
ದೇವ್ರು ಎಲ್ಲೇ ಇದ್ ಮಾಡಿದ್ರು ಒಂದೇ ಇರೋದು, ಎನರ್ಜಿ ಒಂದೇನೆ. ಸೊ ನಿಮಗೆ ಯಾವ ಎನರ್ಜಿ ಮೂಲಕ, ನಿಮ್ಗೆ ಯಾವ ಮಂತ್ರದ್ರ ಮೂಲಕ ನಿಮಗೆ ಎನರ್ಜಿ ಬರುತ್ತೋ ಅದನ್ನ ನೀವು ಮಾಡಿದ್ರೆ ಸಾಕು. ಸೊ ನಿಮಗೆ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತೀರಿ. ಅದಕ್ಕೆ ಈಗ ನಾನು ಹೇಳ್ತಾ ಇರೋದು, ಕಾನ್ಶಿಯಸ್ ಮೈಂಡ್ಗೆ ಚೆನ್ನಾಗಿ ನೀವು ಒಳ್ಳೊಳ್ಳೇದನ್ನ ಕೊಟ್ರೆ ಸಬ್ ಕಾನ್ಶಿಯಸ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಆಗಿ ಎಲ್ಲಾನು ಸರಿ ಹೋಗುತ್ತೆ. ಮತ್ತೆ ದೇವ್ರನ್ನ ಯಾವಾಗ್ಲೂ ಬರೀ ಬೇಡಕ್ಕೆ ಇರ್ಬೇಡಿ. ಅಂದ್ರೆ ದೇವ್ರು ಕೊಡದೇ ಇದ್ರೆ ಎಷ್ಟೋ ಜನ ನನ್ ಪೂಜೆ ಬಿಟ್ಬಿಡ್ತಾರೆ, ನಮ್ಗೆ ಏನು ಕೊಡದೇ ಇಲ್ಲ ಮೇಡಮ್ ಅಂತ. ಅದಕ್ಕೆ ಮೊದ್ಲೆಲ್ಲ ಹೇಳಿದರೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ ಅಂತ. ನೀ ಕೊಡದೇ ಇರೋ, ನಾನ್ ನಿನಗ್ ಸರೆಂಡರ್ ಅಂತ ಇರ್ಬೇಕು. ಬಟ್ ಈಗ ಹಂಗಲ್ಲ, ಅದೊಂಥರ ವ್ಯಾಪಾರ ತರ. ದೇವ್ರ ಹತ್ರ ಹೋಗ್ತಿವಿ, ಡಿಮ್ಯಾಂಡ್ ಮಾಡ್ತೀವಿ, ಕೊಡ್ಲಿಲ್ವಾ ಹಂಗಾರ ನನಗೆ ದೇವ್ರ ಪೂಜೆನೆ ಬೇಡ ಬಿಡಿ, ಯಾಕೆ ದೇವ್ರನ್ನ ನಾನ್ ಮಾಡ್ಬೇಕು ಹಂಗಂದ್ರೆ ಏನರ್ಥ? ಅಲ್ವಾ? ಅಪ್ಪ ಅಮ್ಮ ಅಂದವರು ಯಾವತ್ತೂ ಮಕ್ಕಳನ್ನ ಕಷ್ಟಪಡ್ಲಿ ಅಂತ ಬಿಡಲ್ಲ. ಸೊ ದೇವ್ರು ನಿಮ್ಮ ಅಪ್ಪ ಅಮ್ಮನ ಇದ್ದಂಗೆ, ನಿಮ್ ಒಳಗಡೆನೆ ಇದ್ದಾರೆ. ನೀವು ಚೆನ್ನಾಗಿದ್ರೇನೆ ಅವ್ರಿಗೆ ಖುಷಿ. ಸೊ ಸಣ್ಣ ಕಷ್ಟಗಳನ್ನ ಕೊಡೋದು ಯಾಕೆ ಅಂದ್ರೆ, ಮುಂದಕ್ಕೆ ನಿಮ್ಗೆ ಏನೋ ಒಂದು ಒಳ್ಳೇದಾಗ್ಬೇಕು. ಈಗ ನಿಮ್ಗೆಲ್ಲಾ ಗೊತ್ತಿದ್ರೆ ತುಂಬಾ ಜನಕ್ಕೆ ನಾನು ಅದನ್ನ ಸಾಮಾನ್ಯ ಕೇಳಿರ್ತಾರ ಕತೆನ, ರಾಜ ಮಂತ್ರಿ ಕತೆ. ಆಗದೆಲ್ಲ ಒಳ್ಳೇದಕ್ಕೆ ಎತ್ತಿರ್ತಾನೆ ಮಂತ್ರಿ. ಹಿಂಗೆ ತಪ್ಪಿಸ್ಕೊಂಡು ರಾಜ ಮಂತ್ರಿ ಸಪರೇಟ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರದೆಲ್ಲ ಚೆನ್ನಾಗಿ ಸ್ಟ್ರಾಂಗ್ ಇರುತ್ತೆ ಕುದುರೆ, ಕಾಡಲ್ಲಿ ಮಿಸ್ ಆಗ್ಬಿಡ್ತಾರೆ ಅವ್ರು. ಸೊ ತಕ್ಷಣ ಅಯ್ಯೋ ನಾವು ಮಿಸ್ ಆಗ್ಬಿಟ್ವಿ ಅಂತ ರಾಜ ಬೇಜಾರ್ ಮಾಡ್ಕೊಂಡ ತಕ್ಷಣ ಮಂತ್ರಿ ಹೇಳ್ತಾನೆ, ಇರ್ಲಿ ಬಿಡಿ ಆಗಿದ್ದೆಲ್ಲ ಒಳ್ಳೇದೇ ಅಂತಾನೆ. ಸೊ ಅವನೇನು ಮಾತಾಡಲ್ಲ. ಸರಿ, ಆಮೇಲೆ ಕುದುರೆ ಏನೋ ಸುಸ್ತಾಗಿ ಬೀಳುತ್ತೆ. ಬಿದ್ದಾಗ ಸರಿ ಆ ಕುದುರೆನೋ ಇದಾಗಲ್ಲ, ಇವ್ರಿಬ್ರು ಕೆಳಗ್ ಬಿದ್ದಾಗ ರಾಜಂಗೆ ಕಾಲಿಗೆ ಪೆಟ್ಟಾಗ್ಬಿಟ್ಟು ಅವನು ಬೆರಳು ಕಟ್ಟಾಗ್ಬಿಡುತ್ತೆ. ಅವನು ತುಂಬಾ, ಮೊದ್ಲೇ ರಾಜ ಬೇರೆ, ತುಂಬಾ ಪೇನ್ ಆಗುತ್ತೆ ಅವನಿಗೆ. ಕೂಗ್ತಾನೆ. ಅವಾಗ ಮಂತ್ರಿ, ಹೋಗ್ಲಿ ಬಿಡಿ ರಾಜರೇ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾನೆ. ಇವನಿಗೆ ತುಂಬಾ ಸಿಟ್ಟು ಬರುತ್ತೆ, ಪ್ರತಿಯೊಂದಕ್ಕೂ ಆಗಿದ್ದು ಒಳ್ಳೇದು ಅಂತಾನೆ ಅನ್ಬಿಟ್ಟು ಅಲ್ಲೇ ಒದ್ದದ್ದು ಒಂದು ಪಾಳ್ ಬಾವಿಗೆ ಇವ್ನ ತಳ್ಬಿಡ್ತಾನೆ. ಮಂತ್ರಿನ ತಳ್ಬಿಟ್ಟು ಮುಂದಕ್ಕೆ ಹೊಟ್ಟೋಗ್ತಾನೆ. ಮುಂದಕ್ಕೆ ಹೋಗುವಾಗ ಕಾಡ್ ಜನರ ಕೈಗೆ ಸಿಕ್ಕೋತಾನೆ ರಾಜ. ಕಾಡ್ ಜನರು ಸಿಕ್ಕೊಂಡು, ಓ ರಾಜ, ಅವ್ರಿಗೆ ಬೇಕಿರುತ್ತೆ ಆ ಟೈಮಲ್ಲಿ ಏನೋ ಒಂದು ಬಲಿ ಬೇಕಿತ್ತು. ಸರಿ, ಕರ್ಕೊಂಡು ಹೋಗ್ತಾರೆ. ರಾಜನ್ ಕರ್ಕೊಂಡೋಗಿ ಇನ್ನೇನ್ ಕಡಿಬೇಕು, ಇವನ್ ಕಾಲ್ ಬೆಟ್ಟು ಕಟ್ಟಾಗೋಗಿತ್ತು ನೋಡಿ, ಅಯ್ಯೋ ಇಲ್ಲ ಇವನು ಅಂಗ ಊನ ಆಗಿದಾನೆ, ಇವನು ಬಲಿಗ್ ಬರಲ್ಲ ಅಂತ ಇವನ್ನ ಬಿಟ್ಬಿಡ್ತಾನೆ. ಆಗ ಅನ್ಸುತ್ತೆ ಇವನ್ಗೆ, ರಾಜಂಗೆ, ಅಯ್ಯೋ ಮಂತ್ರಿ ಹೇಳಿದ್ ಪಾಪ ಒಳ್ಳೇದು ಆಗಿದ್ ಒಳ್ಳೇದಾಯ್ತು ಅಂತ ವಾಪಸ್ ಬಂದು ಬಾವಿಯಿಂದ ಅವನ್ನ ಮತ್ತೆ ಕರ್ಕೊಂಡು, ನಿನ್ಗಿದ್ ಅಂದ್ಬಿಟ್ಟೆ, ಬಟ್ ನನ್ಗೇನೋ ಸರಿ ಒಳ್ಳೇದಾಯ್ತು, ನೀನ್ ಬಾವಿಗೆ ಬಿದ್ಯಲ್ಲ ಪಾಪ ಅಂತ ಅಂದಾಗ ಅವನಂತಾನೆ, ನನ್ಗೂ ಒಳ್ಳೇದಾಯ್ತು, ನಾನ್ ನಿಮ್ ಜೊತೆಗ್ ಬಂದಿದ್ರೆ ನೀವು ತಳ್ದೇ ಇದ್ದು ನಿಮ್ ಬದ್ಲು ನನ್ನನ್ ಸಾಯಿಸ್ಬಿಡ್ತಾ ಇದ್ರು. ಸೊ ನನ್ಗೂ ಆಗಿದ್ ಒಳ್ಳೇದೇ ಅಂತ ಊರಿಗ್ ಬಂದಾಗ ಅಲ್ಲಿ ಗೊತ್ತಾಗುತ್ತೆ, ಹಿಂದ್ಲ ದಿನ ಯಾರೋ ಬೇರೆ ರಾಜ್ಯದವ್ರು ಬಂದು ಗೂಢಾಚಾರಗಳು ಇವನ್ನ ಸಾಯ್ಸಕ್ಕೆ ಅರಮನೆಗೆ ನುಗ್ಗಿರ್ತಾರೆ. ಇವ್ನು ಇಲ್ದೇ ಇದಕ್ಕೆ ಇವ್ನ್ ಪ್ರಾಣ ಉಳಿತು ಅಂತ. ಇದನ್ ಯಾಕೆ ಹೇಳ್ದೆ ನಾನ್ ನಿಮ್ಗೆ ಅಂದ್ರೆ, ಯಾವ್ದೋ ಒಂದೊಂದ್ ಸಣ್ಣ ಕಷ್ಟ ಬರುತ್ತೆ ಅಂದ್ರೆ ಮುಂದೆ ಯಾವ್ದೋ ಆಗಂತ ದೊಡ್ಡ ಅನಾಹುತನ ತಪ್ಸಕ್ಕೆ ನಿಮ್ಗೆ ಅದರಿಂದ ಏನೋ ಒಂದು ಪಾಠ ಕಲಿಯೋದಿರುತ್ತೆ. ಅದನ್ನ ನೀವು ಕಲ್ತ್ಕೊಂಡ್ರೆ ಮುಂದಕ್ಕೆ ನಿಮ್ಗೆ ಇನ್ನೂ ಒಳ್ಳೇದು ಅಂತ. ಈಗ ಅವ್ರು ಯಾರೋ ಕೇಳಿದ್ರಲ್ಲ, ಈಗ ದಯಾನಂದ್ ಹೇಳ್ದಂಗೆ, ಈ ಕೆಲ್ಸ ತಪ್ತಾ ಇದೆ ನಿಮ್ಗೆ ಅಂದ್ರೆ ಇನ್ನೊಂದ್ ಯಾವ್ದೋ ಒಳ್ಳೇದು, ತುಂಬಾ ಒಳ್ಳೇದು ನಿಮಗ್ ಸಿಗೋದಿದೆ, ಅದಕ್ಕೆ ಈ ಕೆಲ್ಸ ತಪ್ತಾ ಇದೆ ಅಷ್ಟೇ, ಆ ತರನು ಅನ್ಕೋಬೇಕು. ಆಯ್ತಾ? ಅಥವಾ ತಪ್ಪಕ್ಕೆ ಏನೋ ಒಂದ್ ರೀಸನ್ ಇದೆ, ನೀವೇನೋ ಹೆದರ್ಕೋತಿದ್ದೀರೋ ಅಥವಾ ನೀವೇ ಏನೋ ಬ್ಲಾಕ್ ಮಾಡ್ತಿದ್ದೀರೋ, ಅದನ್ನ ತಿಳ್ಕೊಬಹುದು. ಅವನ್ನೆಲ್ಲ ನಮ್ ಕಾರ್ಡಲ್ಲಿ ತಿಳ್ಕೊಬಹುದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಯಾವುದೇ ಒಂದು ನಮ್ಗೆ ಏನಾದ್ರು ಟಫ್ ಟೈಮ್ ಬಂದ ತಕ್ಷಣನೇ ಯಾಕೆ ಈ ಟೈಮ್ ಬರ್ತಾ ಇದೆ, ಆ ಬಂದಿರೋದಕ್ಕೆ ರೀಸನ್ ಏನು, ನಾನ್ ಏನ್ ಮಾಡ್ಬೇಕು, ನಾ ಇದರಿಂದ ಏನ್ ಪಾಠ ಕಲಿಬೇಕು, ಇದರಿಂದ ಆಚೆ ಹೋಗಕ್ ನಾ ಏನ್ ಬೇಕು, ಹಿಂಗೆ ನೀವೇ ಕ್ವಶನ್ ಕೇಳ್ಕೊಂಡು ಕಾರ್ಡ್ ತೆಗಿತಾ ಇದ್ರೆ ನಿಮ್ಗೆ ಆನ್ಸರ್ ಬರ್ತಾ ಇರುತ್ತೆ. ಸೊ ನೀವು ಅದ್ರ ಮೂಲಕ ನೀವು ತುಂಬಾ ಈಸಿಯಾಗಿ ಇದರಿಂದ ಆಚೆಗೆ ಬರ್ಬೋದು. ಓಕೆನಾ? ಹ, ಈಗ ಕ್ವಶನ್ ಕೇಳ್ರಿ, ಯಾರು ಕೇಳ್ಬೇಕು ಕೇಳಿ. ಓಕೆ. ಈಗ ಬ್ಲ್ಯಾಕ್ ಮ್ಯಾಜಿಕ್ ಅದು ಹೇಳಿದ್ರಲ್ಲ, ನಾರ್ಮಲ್ ಆಗಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿ, ಅದನ್ನ ಹೇಳ್ಬೋದಾ? ಬ್ಲ್ಯಾಕ್ ಮ್ಯಾಜಿಕ್ಗೆ ಫೈಂಡ್ ಔಟ್ ಅನ್ನೋದಕ್ಕಿಂತ ನಾನು ಅದನ್ನೇ ಹೇಳ್ತಾ ಇರೋದು. ಲಾಸ್ಟ್ ಟೈಮ್ ನಾನೆಲ್ಲ ಹೇಳ್ದೆ, ಬಟ್ ಈಗ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಪ್ರತಿ ಸರಿ ಸ್ಟೇಜ್ ಬೈ ಸ್ಟೇಜ್ ಹೋಗುವಾಗ ನಮ್ ಧ್ಯಾನದಲ್ಲಿ ನಮ್ಗೆಲ್ಲ ಆನ್ಸರ್ ಬರ್ತಾ ಹೋದ್ರೆ ನನಗೆ ಅನ್ಸುತ್ತೆ ನಾವೇ ಅದನ್ನ ಆದಷ್ಟು ಕ್ರಿಯೇಟ್ ಮಾಡ್ತಾ ಹೋಗ್ಬಿಡ್ತೀವಿ. ನಮ್ಗೆ ಮಾನಸಿಕವಾಗಿ ನಾವ್ ಅನ್ಕೋತಾ ಇರ್ತೀವಿ, ಓಕೆ ನಾನು ಹೇಳಿದ್ನಲ್ಲ ತುಂಬಾ ಸುಸ್ತಾಗ್ತಾ ಇದೆ, ಅಥವಾ ಏನೋ ನಮಗ್ ತೊಂದ್ರೆ ಆಗ್ತಾ ಇದೆ, ನಮ್ಮನೇಲಿ ಹುಷಾರ್ ತಪ್ತಾ ಇದೆ, ಪದೇ ಪದೇ ತೊಂದರೆಗಳು ಬರ್ತಾನೆ ಇದೆ, ಒಂದ್ ಮುಗಿದ್ರೆ ಇನ್ನೊಂದು ಬರುತ್ತೆ. ಮೊದ್ಲು ತುಂಬಾ ದುಡ್ಡಿನ ಸಮಸ್ಯೆನೇ ಇಲ್ದೆ ಆರಾಮಾಗಿದ್ವಿ, ಸಡನ್ ಆಗಿ ತುಂಬಾ ದುಡ್ಡಿನ ಸಮಸ್ಯೆ ಬಂದ್ಬಿಟ್ಟಿದೆ. ಈ ತರದ್ದೆಲ್ಲ ಏನೇನೋ ಕಾಣಿಸ್ತಾ ಇರುತ್ತೆ.
ಇದು ಎಲ್ಲಾನು ನಾನು ಹೇಳಿದ್ನಲ್ಲ, ಎಲ್ಲೋ ಒಂದ್ ಕಡೆ ಆ ಸಬ್ ಕಾನ್ಶಿಯಸ್ಗೆ ನಾವು ಕೊಟ್ಟಿರೋ ಅಫರ್ಮೇಶನ್. ನಾನು ಹೇಳಿದ್ನಲ್ಲ, ಬ್ಲಾಕ್ ಮ್ಯಾಜಿಕ್ ಇಲ್ಲ ಅಂತ ನಾ ಹೇಳ್ತಿಲ್ಲ, ಅದು ತಾಮಸಿಕ ಮಾರ್ಗ ಅಷ್ಟೇ. ನಾವು ದುರ್ಗೆನೆ ಪ್ರೇ ಮಾಡ್ತಿದೀವಿ, ಅವ್ರು ಕಾಳಿನ ಪ್ರೇ ಮಾಡ್ತಿದ್ದಾರೆ. ಅವ್ರು ಕಾಳಿ ವರ್ಷನ್ ಅಲ್ಲಿ ಮಾಡ್ತಿದ್ದಾರೆ, ನಾವು ದುರ್ಗೆ ವರ್ಷನ್ ಅಲ್ಲಿ ಮಾಡ್ತಿದೀವಿ. ಸೊ ನಾವು ಸ್ಟ್ರಾಂಗ್ ಆಗಿದ್ರೆ ಅವ್ರು ಏನು ಮಾಡಕ್ ಆಗಲ್ಲ ನಮ್ನ. ನಾನ್ ಅದಕ್ಕೆ ಹೇಳೋದು, ನೀವು ಬೇರೆ ಯಾರ ಹತ್ರನೂ ಹೋಗಿ ನೀವು ಕೇಳಿದ್ರೆ ಅವರು ಕಾಳಿ ವರ್ಷನ್ ಅಲ್ಲಿ ಅವ್ರಿಗೆ ವಾಪಸ್ ಮಾಡಿದ್ರು ಅಂತಾನೆ ಇಟ್ಕೊಳ್ಳೋಣ. ಸ್ವಲ್ಪ ದಿನ ಅಷ್ಟೇ, ಪುನಃ ಮತ್ತಾದ್ರ ಟೈಮ್ ಮಿಸ್ ಆದ ತಕ್ಷಣ ಮತ್ತೆ ಶುರು ಆಗುತ್ತೆ, ಪ್ರಯೋಜನ ಇಲ್ಲ ಅಲ್ವಾ? ಪ್ಲಸ್ ಅಲ್ಲಿ ಇನ್ನೊಂದ್ ಏನ್ ಗೊತ್ತಾ, ಇದೆಲ್ಲ ನಮ್ಮ ರೆಸಿಸ್ಟೆಂಟ್ ಪವರ್ ಮೇಲೆ ಅಂತ ಹೇಳದ್ನಲ್ಲ, ಹಂಗೇನೆ. ಈಗ ಸದ್ಯಕ್ಕೆ ಹೋಗಿರುತ್ತೆ, ಒಂದು ಕ್ಯಾನ್ಸರ್ನೇ ತಗೊಳ್ಳಿ, ಅವ್ರು ಏನ್ ಹೇಳ್ತಾರೆ ಹೇಳಿ, ಎಲ್ಲಾ ಕ್ಲಿಯರ್ ಆಗಿದೆ, ಆದ್ರೂ 6 months ಅಂತ ಯಾವ್ದಕ್ಕೂ ಫುಲ್ ಬಾಡಿ ಚೆಕ್ಅಪ್ ನಿಮ್ ನಡೀತಾ ಇರ್ಲಿ ಅಂತ. ಯಾಕೆ ಹೇಳ್ತಾರೆ? ಮತ್ತೆ ಅಕಸ್ಮಾತ್ ಬಂದ್ಬಿಟ್ರೆ ಒಂದ್ ಸೇಲ್ಸ್ ಅಂತ. ಇವತ್ ನೀವು ಹೋಗಿ ಅವ್ರಿಗೆ ಸರಿ ಮಾಡ್ಕೊಂಡ್ ಬಂದಿರ್ತೀರಿ, ಮತ್ ನಾಳೆ ಅವ್ರು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಪುನಃ ಇನ್ನೊಂದ್ಸತಿ ಮಾಡ್ತಾರೆ, ಪುನಃ ಮತ್ತೆ ಬರುತ್ತೆ. ನೀವೇ ಸ್ಟ್ರಾಂಗ್ ಆಗ್ಬೇಕು, ಬೇರೆಯವ್ರನ್ನ ಮಾಡಿ ಅದನ್ನ ನಂಬ್ಕೊಂಡು ಆತರ ಕೂತ್ಕೋಬೇಡಿ. ನೀವೇ ಒಂದನ್ನೇ ಇಟ್ಕೊಂಡು ಜಪ ಮಾಡಿದ್ರೆ ನಾನು ನಿಜವಾಗ್ಲೂ ಗ್ಯಾರಂಟಿ ಹೇಳ್ತೀನಿ, ನಿಮ್ ಯಾರಿಗೂ ಏನೂ ತೊಂದ್ರೆ ಬರಲ್ಲ. ಬಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ನಾ ಹೇಳದ್ನಲ್ಲ, ಫುಡ್ ಅಲ್ಲಿ ಚೇಂಜ್ ಮಾಡ್ಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕಾಗಿರುತ್ತೆ, ಬಾಡಿ ಶುದ್ಧವಾಗಿ ಇಟ್ಕೋಬೇಕು ಮೇಯ್ನು. ಬಾಡಿ ಯಾಕೆ ಗೊತ್ತಾ ನೋಡಿ, ತುಂಬಾ ಜನ ಹೇಳ್ತಾರೆ, ಯಾಕೆ ಮೇಡಮ್ ಸ್ನಾನ ಮಾಡೇ ನಾವು ಎಲ್ಲ ಮಾಡ್ಬೇಕಾ, ಅಗೋರಿಗಳೆಲ್ಲ ಏನು ಮಾಡದೇ ಇಲ್ವಲ್ಲ? ಅವ್ರು ಮನ್ಸಲ್ಲ ಆರಾಮಾಗಿ ಶುದ್ಧವಾಗಿರಕ್ಕೆ ಅವ್ರಿಗೆ ಗೊತ್ತು, ಆ ಲೆವೆಲ್ ರೀಚ್ ಆಗ್ಬಿಟ್ಟಿರ್ತಾರೆ. ನಾವಿನ್ನೂ ಆ ಲೆವೆಲ್ ಹೋಗಿಲ್ಲಲ್ಲ. ಸೊ ನಿಮಗೆ ಬಾಡಿ ಶುದ್ಧವಾಗಿದ್ದಿ, ನಿಮ್ಮ ಸುತ್ತಮುತ್ತ ಪೂಜೆ ಮಾಡೋ ಜಾಗ ಇದು ಎಲ್ಲ ಶುದ್ಧವಾಗಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಮನಸ್ಸು ಶುದ್ಧವಾಗಿ ಶಾಂತವಾಗಿರುತ್ತೆ. ಈಗ ಇಲ್ಲೊಂದಷ್ಟು ಗಲೀಜು ಅಲ್ಲೊಂದಷ್ಟು ಗಲೀಜು ಆ ಕಡೆ ಬಿಟ್ಟು ಮೈ ಎಲ್ಲ ಏನೋ ಇಲ್ಲದೆ ಯಾವ್ದೋ ಒಂದು ಬಟ್ಟೆ ಹಾಕೊಂಡು ಹಂಗೆಲ್ಲ ನೀವು ಕೂತ್ಕೊಂಡ್ರೆ ಮನಸ್ಸು ಶುದ್ಧವಾಗಿರಲ್ಲ. ಮತ್ತೆ ಇನ್ನೊಂದು, ತುಂಬಾ ಜನಕ್ಕೆ ಮಡಿ ಕಾನ್ಸೆಪ್ಟ್ ನ ತಪ್ಪಾಗಿ ತಿಳ್ಕೊತಾರೆ. ಮಡಿ ಅಂದ್ರೆ ಏನೋ, ಯಾಕೆ ಅವರು ನಾವು ಅಸ್ಪೃಶ್ಯರ, ನಮ್ಮನ್ನ ಯಾಕೆ ಮುಟ್ಕೊಂಡ್ಬಿಟ್ರೆ ಹೋಗಿ ಸ್ನಾನ ಮಾಡ್ತಾ ಇದ್ರು ಅಂತೆಲ್ಲ ಹಿಂದೆ ಅದೊಂದೆಲ್ಲ ಒಂದಷ್ಟು ಜನಕ್ಕೆ ಇದೆ. ನಾವ್ ಯಾಕೆ ಗರ್ಭಗುಡಿಗೆ ಹೋಗ್ಬಾರ್ದು, ಯಾಕೆ ಅವರೇ ಕೂತಿರ್ಬೇಕು ಅಂತಂದ್ರೆ, ICU ಅಲ್ಲಿ ಆಪರೇಷನ್ ಮಾಡುವಾಗ ಡಾಕ್ಟರ್ ಮಾತ್ರನೇ ಬಿಡೋದು, ನಿಮ್ಮನ್ನ ಬಿಟ್ಬಿಡ್ತಾರ ಒಳಗಡೆಗೆ? ಯಾಕೆ ಬಿಡಲ್ಲ? ಇನ್ಫೆಕ್ಷನ್ ಆಗುತ್ತೆ ಅಂತ. ಹಂಗೆ ಅವರು ಮಾನಸಿಕವಾಗಿ ಇದಾಗಿ ಅವ್ರಿಗೆ ಆ ಒಳಗಡೆ ಇರೋ ಎನರ್ಜಿ ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಮಾತ್ರ ಇರುತ್ತೆ, ಅದಕ್ಕೆ ನಿಮ್ಮನ್ ಬಿಡಲ್ಲ. ಬೇರೆಯವ್ರನ್ನೆಲ್ಲ ಬಿಟ್ಬಿಡ್ತಾರೆ ಅಂದ್ರೆ, ಪ್ರಾಂಪ್ಟ್ ಆಗಿ ಕರೆಕ್ಟ್ ಆಗಿರೋ ಜಾಗದಲ್ಲಿ ಗರ್ಭಗುಡಿಗೆ ಆ ಪೂಜೆ ಮಾಡೋರ್ನ ಬಿಟ್ಟು, ಅರ್ಚಕರ್ ಬಿಟ್ಟು ಇನ್ಯಾರನ್ನೂ ಒಳಗಡೆಗೆ ಬಿಡಲ್ಲ. ಕಾರಣ ಅಷ್ಟೇ, ಮಡಿ ಮೈಲ್ಗೆ ಅಥವಾ ನಿನ್ ಕೀಳು ನಾನ್ ಮೇಲು ಅನ್ನೋ ಒಂದು ಭಾವನೆ ಅಲ್ಲ. ಅವ್ರಿಗೆ ಅದು ಒಂದು ಎನರ್ಜಿ ಸೆಟ್ ಆಗಿರುತ್ತೆ. ನೀವು ಬೇರೆಯವ್ರು ಹೋದ್ರೆ ನಿಮಗ್ ಹಾರ್ಮ್ ಆಗತ್ತೆ, ಇನ್ನೇನು ಅವ್ರಿಗೇನು ನೀವು ಕಿತ್ಕೊಂಡು ಹೊಟ್ಟೋಗ್ತೀರಿ ಅಂತಲ್ಲ, ನಿಮಗ್ ಹಾರ್ಮ್ ಆಗುತ್ತೆ. ಆ ಶಕ್ತಿ ತಡೆಯೋ ಶಕ್ತಿ ನಿಮ್ಗೆ ಇರಲ್ಲ, ನಿಮ್ಮ ಚಕ್ರಗಳಲ್ಲಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ, ಅದಕ್ಕೆ ಗರ್ಭಗುಡಿ ಒಳಗಡೆಗೆ ಬಿಡಲ್ಲ. ಆಯ್ತಾ? ಸೊ ಇಲ್ಲವೇ ನಾನು ಅದನ್ನೇ ಹೇಳೋದು, ನಿಮಗ್ ನೀವೇ ಸ್ಟ್ರೆಂತ್ ತಕೊಂಡ್ರೆ ನೀವೇನು ಹೋಗಿ ಬೇಡ್ಕೊಂಡು ಇದ್ ಮಾಡ್ಕೊಳ್ಳೋದು ಬೇಕಿಲ್ಲ. ನಿಮ್ಮ ಮನೇಲಿ ರೆಗ್ಯುಲರ್ ಧೂಪ ಹಾಕೊಳ್ಳಿ, ನಿಮ್ಮ ಮನೇನ ಶುದ್ಧವಾಗಿ ಇಟ್ಕೊಳ್ಳಿ, ಮಂತ್ರ ಚಾಂಟಿಂಗ್ ನಡೀತಾನೆ ಇರ್ಲಿ ಮನೇಲಿ. ಈ ತರದ್ವಾಗಿ ನೀವು ಇಟ್ಕೊಂಡ್ರೆ, ಮತ್ತೆ ಮೇಯ್ನ್ ಏನ್ ಗೊತ್ತಾ, ನಾನು ತುಂಬಾ ಜನ ನೋಡಿದ್ದೀನಿ, ಯಾರೋ ಮಾಡಿದ್ದಾರೆ ಅಂತ ಬಂದ ತಕ್ಷಣ, ಯಾರು ಮಾಡ್ಸಿದಾರ ಮೇಡಮ್? ಮನೆಯವ್ರು ಮಾಡ್ಸಿದಾರ? ಹತ್ರದ ಫ್ರೆಂಡ್ಸ್ ಮಾಡ್ಸಿದಾರ ಅಂತ ಕೇಳ್ತಾರೆ. ನನ್ ಗೊತ್ತಿದ್ರು ಹೇಳಲ್ಲ. ಯಾಕಂದ್ರೆ ನಾನು ಒಂದ್ಸತಿ ಹೇಳ್ದೆ ಅಂತ ಇಟ್ಕೊಳ್ಳಿ, ಈಗ ಫಾರ್ ಎಕ್ಸಾಂಪಲ್ ನನಗೆ ದಯಾನಂದ್ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ, ಅದು ಸರಿ ಆದ್ರೂ ದಯಾನಂದ್ ಬಂದ ತಕ್ಷಣ ಇವರೇ ಮಾಡ್ಸಿದ್ದು, ಈಗ ಪುನಃ ಮಾಡಿಸ್ತಾ ಇದಾರನೋ ಇವ್ರು ಬಂದು ಹೋದ್ರು, ಇವತ್ ನನಗ್ ತೊಂದ್ರೆ ಆಗುತ್ತೆ ಅಂತ ಮನ್ಸಕ್ ಶುರು ಆಗುತ್ತೆ ಅವ್ರಿಗೆ. ಸೊ ಮನೆಯವರೇ ಮಾಡಿಸ್ಬಿಟ್ಟಿದ್ರಂತೂ ಪದೇ ಪದೇ ಅವ್ರನ್ನ ಮೀಟ್ ಮಾಡ್ತಾನೆ ಇರ್ತಾರೆ, ಅದು ರೊಟೀನ್ ಅವ್ರು ಅನ್ಕೋತಾನೆ ಇರ್ತಾರೆ. ಸೊ ಅದಕ್ಕೆ ಯಾರು ಮಾಡ್ಸಿದ್ದಾರೆ ಏನು ಅವೆಲ್ಲ ನಿಮಗ್ ಬೇಡ, ಏನಕ್ಕೆ ಅವೆಲ್ಲ ತಿಳ್ಕೊಂಡು ಏನ್ ಮಾಡ್ತೀರಿ, ಅದೆಲ್ಲ ಬಿಟ್ಬಿಡಿ. ಪ್ಲಸ್ ಯಾರು ಏನಾರ ಮಾಡ್ಕೊಳ್ಳಿ, ದೇವ್ರೆ ನಿಮ್ ಜೊತೆಗಿದ್ದಾರೆ ಅಂತ ನೀವು ಸ್ಟ್ರಾಂಗ್ ಆಗ್ಬಿಟ್ರೆ ನಿಮ್ಗೇನು ಆಗಲ್ಲ. ಸೊ ನಾನು ಅದೊಂದೇನೆ ದಯವಿಟ್ಟು ಹೇಳೋದು. ನಾನು ಅದಕ್ಕೆ ಹೇಳದ್ನಲ್ಲ, ಒಂದು ಕ್ಲಾಸಲ್ಲಿ ಆ ಸ್ಪೆಲ್ ಮಾಡಿಸ್ತೀವಿ, ಅದ್ರಲ್ಲೇ ನಿಮ್ಮ ಸಬ್ ಕಾನ್ಶಿಯಸ್ಗೆ ಅಫರ್ಮೇಶನ್ ಕೊಡಿಸ್ತೀವಿ. ಅದ್ರಲ್ಲಿ ನಾವು ಅದಕ್ಕೋಸ್ಕರ ಕ್ರಿಸ್ಟಲ್ ಇಟ್ಕೋತೀವಿ, ಕ್ಯಾಂಡಲ್ ಇಟ್ಕೋತೀವಿ, ಮತ್ತೆ ಫ್ರೇಗ್ರೆನ್ಸ್ ಇಟ್ಕೋತೀವಿ. ಮುಂಚೆನೆ ಹೇಳ್ತೀನಿ ನಾನು, ಅದಕ್ಕೆಲ್ಲ ಏನೇನ್ ಇಟ್ಕೋಬೇಕು ನೀವು ಅಂತ ಮುಂಚೆನೆ ಹೇಳ್ತೀನಿ. ನೀವ್ ಅದನ್ನೂ ಎಲ್ಲ ಇಟ್ಕೊಂಡ್ರೆ ನಿಮಗ್ ನೀವೇ ಮಾಡ್ಕೋತಾ ಹೋಗ್ಬೋದು, ಬೇರೆ ಯಾರನ್ನು ನೀವು ಕೇಳ್ಬೇಕಾಗಿಲ್ಲ. ಬೇರೆ ಎಲ್ಲೂ ಏನು ನಡೆಯುತ್ತೆ ನಮ್ಗೇನೋ ಆಗುತ್ತೆ ಅಂತ ನೀವು ಅನ್ಕೊಳ್ಳೋದು ಬೇಕಿಲ್ಲ, ಆಟೋಮೆಟಿಕ್ ಆಗಿ ಅದು ಹಂಗೆ ನಡ್ಕೊಂಡು ಹೋಗುತ್ತೆ. ಮತ್ತೆ ಇದೆಲ್ಲದಕ್ಕಿಂತ ಮೀರಿದ್ದು ಒಂದೊಂದ್ಸತಿ ನಿಮ್ಮ ಕರ್ಮಕ್ಕೆ ಅನುಸಾರ ಅಂತೀವಿ. ಕರ್ಮ ಅಂದ ತಕ್ಷಣ ಯಾರ್ಯಾರು ಏನೇನೋ ಅನ್ಕೋತಾರೆ. ಕರ್ಮ ಅಂದ್ರೆ ನಿಮ್ಮ ಕೆಲಸ, ನಿಮ್ಮ ಆಕ್ಷನ್. ಲಾಸ್ಟ್ ಬರ್ತ್ ಅಲ್ಲಿ ಅವ್ರಿಗೆ ಏನ್ ಮಾಡಿದಿರೋ ಗೊತ್ತಿಲ್ಲ, ಸೊ ನಿಮ್ಗದು ವಾಪಸ್ ರಿವರ್ಸ್ ಬರುತ್ತೆ.
ಆಗ ನೀವು ತಡ್ಕೊಳ್ಳೋ ಶಕ್ತಿ ನೀವು ಇಟ್ಕೋಬೇಕು ಅಷ್ಟೇ. ಅದು ತುಂಬಾ ಅಲ್ಟಿಮೇಟಿವ್ ಹೋದಾಗ. ಬಟ್ ಇನ್ ಜನರಲ್ ನಾನ್ ನೋಡ್ದಂಗೆ ಈಗ ಆತರ ಪವರ್ಫುಲ್ ಆಗಿ ಯಾರು ಏನು ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಮೊದ್ಲು ನಂಗೆ ಈಗ ಅಷ್ಟೊಂದು ಸಾಧನೆ ಮಾಡಿದವರು ನಾನೆಲ್ಲೂ ಕಾಣ್ಲಿಲ್ಲ. ಎಲ್ಲಾರು ಎಲ್ಲಿ ದುಡ್ಡಿನ ಆಸೆ ಬಂದು ದುಡ್ಡಿಗೆ ಬಿದ್ದು ಅವರು ಬೇರೆ ಬೇರೆ ರೀತಿಲಿ ಎಲ್ಲ ಮಾಡ್ಸಕ್ ಶುರು ಮಾಡ್ತಾರೋ ಅವ್ರಿಗೆ ಆ ಪವರು ಹೊರಟೋಗಿರುತ್ತೆ. ಸೊ ಸುಮ್ನೆ ನಿಮ್ಗೆ ಎದುರ್ಸಕ್ ಒಂದೆರಡು ನಿಂಬೆಹಣ್ಣಿಟ್ಟೋ ಇದಿಟ್ಟೋ ಏನೋ ಮಾಡ್ತಿರ್ತಾರೆ. ಸೊ ಸೈಕಾಲಜಿಕಲಿ ನೀವು ಸ್ಟ್ರಾಂಗ್ ಆಗಿದ್ಬಿಟ್ರೆ ನಿಮ್ಗೆ ಏನು ತೊಂದ್ರೆನೇ ಬರಲ್ಲ. ಓಕೆನಾ? ಹಾ ಹಾ ಮತ್ ಇನ್ನೊಂದು ಹೇಳ್ಬಿಡ್ತೀನಿ. ಈಗ ಇದೊಂದು ಹೊಸಾದು ಶುರುವಾಗಿದೆ. ಎಲ್ಲಾರು ಗ್ರಾಟಿಟ್ಯೂಡ್ ಬರೆಯೋದು, ಗ್ರಾಟಿಟ್ಯೂಡ್ ಮಾಡ್ಬೇಕು ಅಂತ. ಎಲ್ಲಾರ್ಗು ಇವತ್ತು ಅಮ್ಮಂದಿರ ದಿನಾಚರಣೆ. ಸೊ ಎಲ್ಲಾರ್ಗು ಹ್ಯಾಪಿ ಮದರ್ಸ್ ಡೇ, ಆಯ್ತಾ? ಸೊ ಈ ಗ್ರಾಟಿಟ್ಯೂಡ್ ಅಂತ ಈಗ ಹೊಸದಾಗಿ ಇದಕ್ಕೆಲ್ಲ ಮಾಡ್ತೀವಲ್ಲ, ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲದೆ ನಮ್ಮ ಹಬ್ಬಗಳ ಮೂಲಕ ಅವೆಲ್ಲ ಇತ್ತು. ಮತ್ತೆ ನಮ್ಮಲ್ಲಿ ನಾವು ಬೆಳಗಾಗೆದ್ದು ಅಪ್ಪ ಅಮ್ಮಂಗ್ ನಮಸ್ಕಾರ ಮಾಡೋದು ಅವೆಲ್ಲ ನಮ್ ಕಲ್ಚರಲ್ಲೇ ಇತ್ತು. ಈಗೀಗ ಅದ್ ಹಂಗೆ ಬಿಟ್ಟೋಯ್ತು. ಸೊ ಅದಕ್ಕೆ ಈಗ ಅದ್ ಬಿಟ್ಟೋಗಿರೋದಕ್ಕೆ ನಾವೀಗ ಅದ್ ಬರಿಬೇಕು ಕುತ್ಕೊಂಡು. ನನಗೆ ಒಳ್ಳೆ ಜೀವನ ಕೊಟ್ಟಿರೋ ಅಪ್ಪ ಅಮ್ಮನಿಗೆ ಧನ್ಯವಾದಗಳು, ನನಗೆ ಒಳ್ಳೆ ಲೈಫ್ ಕೊಟ್ಟಿರೋ ದೇವರಿಗೆ ಧನ್ಯವಾದ. ಇವೆಲ್ಲ ಬರ್ಸೋದ್ ಯಾಕೆ ಅಂದ್ರೆ ಈಗ ನೀವು ಅದೆಲ್ಲ ಬಿಟ್ಟಿರೋದಿಕ್ಕೆ. ಮೊದ್ಲೆಲ್ಲ ನಮ್ಮ ಸಂಪ್ರದಾಯದಲ್ಲೇ ಅದಿದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಧಾನ್ಯಗಳಿಗೆ ನಾವು ಗ್ರಾಟಿಟ್ಯೂಡ್ ಮಾಡ್ತೀವಿ. ಮತ್ತೆ ಪ್ರತಿ ಒಂದ್ ಹಬ್ಬದಲ್ಲೂ ಒಂದೊಂದ್ ದೇವ್ರಿಗೆ ನಾವು ಪ್ರೇ ಮಾಡ್ಕೊಂಡು ಧನ್ಯವಾದ ಹೇಳ್ತಾ ಬಂದ್ಬಿಟ್ಟಿದೀವಿ. ಸೊ ಅದೇ ಗ್ರಾಟಿಟ್ಯೂಡ್. ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ ಹೊಸ ಹೆಸರುಗಳು ಕೊಡ್ತಾ ಇದಾರೆ ಅಷ್ಟೇ. ನಮ್ಮಲ್ಲೇ ಎಲ್ಲಾ ಇದೆ ಆಲ್ರೆಡಿ. ಮೊದ್ಲೇ ಇದ್ದದ್ದಕ್ಕೆ ಹೊಸ ಹೆಸರುಗಳಷ್ಟೇ ಇವು. ಸೊ ನೀವು ಮಾನಸಿಕವಾಗಿ ನೀವು ನನಗೆ ಯಾವ್ದೋ ಒಂದು ದೋಷ ಇದೆ ಅಂತ ಹೇಳ್ದೆ ಅಂದ ತಕ್ಷಣ ಸ್ತ್ರೀ ದೋಷದೆಲ್ಲ ಮಾಡ್ಕೊಂಡ್ ಬರ್ತಾರೆ. ಮನೇಲಿ ಬಂದು ಇಲ್ಲಿ ಟಾರ್ಚರ್ ಮಾಡಿದ್ರೆ ನಿಮ್ಗೆ ಅದು ವರ್ಕ್ ಆಗಲ್ಲ, ಪ್ರಯೋಜನ ಇಲ್ಲ. ನೀವಲ್ಲಿ ಏನೇ ರೆಮಿಡಿ ಮಾಡಿದ್ರು ಅದನ್ನ ನೀವು ಅನ್ವಯಿಸ್ಕೋಬೇಕು. ನಿಮ್ಮ ಲೈಫಲ್ಲೂ ಅನ್ವಯಿಸ್ಕೊಂಡ್ರೆ ಮಾತ್ರ ಅದು ವರ್ಕ್ ಆಗೋದು. ಸುಮ್ನೆ ಈಗ ಪಿತೃದೋಷ ಎಲ್ಲ ಇದ್ದಾಗ ತಂದೆ ಜೊತೆ, ಅಣ್ಣ ತಮ್ಮಂದ್ರ ಜೊತೆ, ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ಬೇಕು. ಅವ್ರು ಈಗೋ ಮಾಡ್ಕೊಳ್ಬಾರ್ದು. ಅದು ತುಂಬಾ ಜನದಲ್ಲಿ ಪ್ರಾಬ್ಲಮ್ ಆಗೋದು ಅದೇನೆ. ಸೊ ನೀವ್ ಅಲ್ಲಿ ಪೂಜೆ ಗೀಜೆ ಮಾಡಿದ್ಮೇಲೂನುವೆ ಅದಕ್ಕೆ ನಮ್ಮಲ್ಲಿ ಒಂದು ರೂಲ್ಸ್ ಮಾಡಿದ್ದಾರೆ. ಪಿತೃದೋಷ ನಿವಾರಣೆ ಹೋಗ್ಬೇಕಾದ್ರೆ ಎಲ್ರೂ ಹೋಗ್ಬೇಕು. ಗಂಡು ಮಕ್ಕಳು ಅಷ್ಟೂ ಜನನು ಒಟ್ಟಿಗೆ ಮಾಡಿದ್ರೆ ದೋಷ ನಿವಾರಣೆ, ಇಲ್ಲ ಅಂದ್ರೆ ಆಗಲ್ಲ ಅಂತ. ಅದು ಈಗೋ ಹೋಗ್ಸ್ಲಿ ಅಂತಾನೆ, ಆಯ್ತಾ? ಸೊ ಇವೆಲ್ಲ ಇದೆ. ಸ್ವಲ್ಪ ನೀವು ಅದನ್ನು ಎಲ್ಲ ಸ್ವಲ್ಪ ಮಾನಸಿಕವಾಗಿ ಅದನ್ನು ಇಟ್ಕೋಬೇಕು. ಓಕೆ. ಈಗ ಹಣ್ಣುಗಳು ನಾರ್ಮಲ್ ಆಗಿ ಈಗ ಬ್ಲ್ಯಾಕ್ ಮ್ಯಾಜಿಕ್ ಆದ ಮನೆಯಲ್ಲಿ ಹಣ್ಣುಗಳು ಬೇಗ ಕೊಳೆಯುತ್ತೆ. ಅದು ಹಣ್ಣುಗಳು ಕೊಳೆಯೋದು ಯಾಕೆ ಅಂದ್ರೆ, ನಾನ್ ನಿಮಗೆ ಮೊದ್ಲು ಒಂದ್ಸತಿ ಹೇಳಿದ್ದೆ, ಒಂದು ಕ್ಲಾಸಲ್ಲಿ ಎಲ್ಲ ಹೇಳಿದ್ದೀನಿ. ನೀರು ಮತ್ತೆ ಈ ತರ ಪ್ಯೂರ್ ಇರೋಂಥ ಫುಡ್ ಇವೆಲ್ಲ ಏನಾಗುತ್ತೆ ಅಂದ್ರೆ ನಮ್ ಎನರ್ಜಿ ಬೇಸ್ ಮೇಲೆ. ದೃಷ್ಟಿ ಹೆಂಗೆ ಒಬ್ಬೊಬ್ರು ಹೇಳ್ತಾರಲ್ಲ, ದೃಷ್ಟಿ ಹಾಕಿದ್ರೆ ಮರನೂ ಸುಟ್ಟು ಹೋಗುತ್ತೆ ಅಂತ, ಹಂಗೆ ಈ ಹಣ್ಣು ಕೂಡ. ಇವ್ರು ಮಾನಸಿಕವಾಗಿ ತುಂಬಾ ಅನ್ಕೊಂಡ್ಬಿಟ್ಟಿದ್ದಾರೆ, ನನ್ಗೆ ಆಗೋಗಿದೆ, ನಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬಿಟ್ಟಿದೆ, ಇನ್ ನನ್ಗೆ ಏನೇ ಆದ್ರೂ ಕಷ್ಟ ಅಂತ. ಸೊ ಆಗೇನಾಗುತ್ತೆ, ಮತ್ತೆ ಅವರ ನೇಚರ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಅವ್ರ ನೇಚರ್ ವೈಸ್ ಅಲ್ಲಿ ತಾಮಸಿಕಕ್ಕೆ ಹೋಗ್ಬಿಡ್ತಾರೆ, ಆಹಾರದಲ್ಲೂ ಕೂಡ ಅವರು. ಸೊ ಯಾವಾಗ ಆಹಾರ ತಾಮಸಿಕ ತಿಂತಾರೆ ಅಂದ್ರೆ, ಬರೀ ಮಾಂಸ ಇದ್ ಮಾತ್ರ ತಾಮಸಿಕ ಅನ್ಕೋಬೇಡಿ. ಈಗ ಹಳಸಿದ ಹಣ್ಣ ಅಂದ್ರೆ ಯಾವತ್ತೋ ಇಟ್ಟಿರೋದೆಲ್ಲ ತಿನ್ನೋದು, ತುಂಬಾ ಹಳೇದು ತಿನ್ನೋದು, ಪ್ರಿಸರ್ವೇಟಿವ್ಸ್ ತಿನ್ನೋದು. ನೋಡಿ ಈಗಿನ ಮಕ್ಕಳಲ್ಲಿ ಎಷ್ಟೋ ಜನ ಸ್ವಲ್ಪ ಈ ತರನೇ ಇರೋದ್ರಿಂದನೇ ಅವರು ಮಾನಸಿಕವಾಗಿನೂ ಬೇರೆ ತರ ಇರೋದು. ಮೊದ್ಲೆಲ್ಲ ಹಿಂಗಿರ್ಲಿಲ್ಲ ಮಕ್ಕಳು ಹಂಗೆಲ್ಲ ಅಂತಾರಲ್ಲ, ಪಾಪ ಫುಡ್ದು ಪ್ರಾಬ್ಲಮ್ ಅದು. ಸೊ ಈ ತರದ ಆಹಾರಗಳು ತುಂಬಾ ಓಲ್ಡ್ದು ತಿನ್ನೋದು, ಯಾವ್ಯಾವ್ದೋ ಇಟ್ಟಿದ್ ತಿನ್ನೋದು, ಫ್ರೆಶ್ ತಿನ್ನಲ್ಲ. ಮತ್ತೆ ಯಾವಾಗ್ಲೂ ತಿನ್ನುವಾಗ ಏನೋ ಅನ್ಕೊಂಡ್ ತಿನ್ನೋದು, ಮತ್ತೆ ಯಾವ ಏಜಿಗೆ ಮತ್ತೆ ಯಾವ ಟೈಮಿಗೆ ಏನ್ ತಿನ್ಬೇಕು ಅದಿರಲ್ಲ, ಇರ್ರೆಗ್ಯುಲರ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ, ಅವರ ಬಾಡಿಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ತರ ಅವ್ರಿ ಇದ್ರಲ್ಲಿ ಆಚೆ ಬರೋ ಅಂತ ಏನ್ ಹೇಳ್ತೀವಿ, ಬೆವರಿಂದ ಇರ್ಬೋದು, ಎನರ್ಜಿಯಿಂದ ಇರ್ಬೋದು, ಅದು ತುಂಬಾ ಶಾರ್ಪ್ ಇರುತ್ತೆ. ಸೊ ಆಗ ಅವ್ರಿಗೆ ಏನೇ ಮುಟ್ಟಿದ್ರು ಅದಂಗ ಆಗ್ತಾ ಹೋಗುತ್ತೆ. ಈಗ ಹಿಂದೆ ನೀವು ನೋಡಿದ್ರೆ ಒಂದ್ರಲ್ಲಿ ರಾಯರು ನಾನ್ ವೆಜ್ ನ ಹಿಂಗೆ ಮುಟ್ಟಿ ಹಣ್ಣು ಇದು ಮಾಡಿದ್ರು ಅಂದ್ರೆ ಅವರ ಸಾತ್ವಿಕದಿಂದ ಅದನ್ನ ಚೇಂಜ್ ಮಾಡ್ಬೋದು. ಹಂಗೇನೆ ಇದು ಕೂಡ ಇವ್ರಿಗೆ ಯಾರೋ ಮಾಡ್ಸಿದ್ದಕ್ ಮಾತ್ರ ಅಲ್ಲ, ಇವ್ರ ಮೆಂಟಾಲಿಟಿನೂ ಹಂಗೆ ಆಗೋಗಿರುತ್ತೆ. ಸೊ ಅವ್ರು ಏನ್ ಮಾಡ್ಬೇಕು, ಇಮಿಡಿಯೇಟ್ ಸಾತ್ವಿಕಕ್ಕೆ ಟರ್ನ್ ಆಗ್ಬಿಟ್ರೆ ಅವರು
ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಆಗ್ತಾ ಬಂದ್ಬಿಡುತ್ತೆ. ಸೊ ಇವ್ರು ಅದಕ್ಕೆ ಥಾಟ್ ಜಾಸ್ತಿ ಆ ಕಡೆ ಮಾಡ್ಕೊಂಡು ನೆಗೆಟಿವ್ ಥಾಟ್ ಮಾಡದೆ ಅವ್ರನ್ನೇ ಕಾನ್ಸಂಟ್ರೇಟ್ ಮಾಡೋದ್ ಬಿಟ್ಬಿಟ್ಟು ಪ್ಲಸ್ಸಿಗೆ ಹೊರಟೋಗ್ಬೇಕಷ್ಟೆ. ಅದನ್ನ ಮಾಡಿದ್ರೆ ಅದು ಸರಿ ಹೋಗ್ಬೇಕು. ಓಕೆ. ಅಂದ್ರೆ ನಿಮ್ ಪ್ರಕಾರ ಹೇಳ್ತಿರೋದು ಖರ್ಚಿಲ್ದೆ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲು ನಾವು ತುಂಬಾ ಕ್ಲೆನ್ಸಿಂಗ್ ಆಗಿರ್ಬೇಕು, ಹೌದು. ಊದುಗಳನ್ನ ಹಾಕ್ಬೇಕು, ಏನಾದ್ರೂ ಚೇಂಜಸ್ಗಳನ್ನ ಮಾಡ್ತಿರ್ಬೇಕು, ಶುಭ್ರವಾಗಿರ್ಬೇಕು. ಯಾವುದೇ ಥಾಟ್ಗಳನ್ನ ನಾವು ರಿಸೀವೆನ್ಸ್ ಮಾಡ್ಕೋಬಾರ್ದು, ಯಾರು ಹೇಳಿದ್ದು ಕೂಡ ಮೂಲಕ್ಕೆ. ಹೌದು. ಈಗ ತುಂಬಾ ಜನ ಏನ್ ಮಾಡ್ತಾರಂದ್ರೆ ಯಾರಾದ್ರೂ ಕಷ್ಟ ಹೇಳ್ತಿದ್ರೆ ಇವರು ಆ ಕಷ್ಟದಲ್ಲಿ ಮುಳುಗಿ ತಾವು ಆ ಮನೆಯಲ್ಲೇ ಇದೀರಾ ಆ ತರ ಥಿಂಕ್ ಮಾಡಿ ತಾವೇ ಹಳ್ಳಿ ಶುರು ಮಾಡ್ಬಿಡ್ತಾರೆ ತುಂಬಾ ಹೌದು. ಕೇಸಲ್ಲಿ. ಇನ್ನೂ ಒಂದು, ಈಗ ನೀವ್ ಹೇಳಿದ್ರಲ್ಲ, ನಾನು ಅದನ್ನೇ ಆವಾಗ್ಲೇ ಹೇಳಿದ್ದು. ಇವ್ರು ಏನ್ ಮಾಡ್ತಾರೆ, ಅವ್ರನ್ನ ಅಯ್ಯೋ ಪಾಪ ನಿಮ್ಗೆ ಹಿಂಗಾಯ್ತಾ ಅಂತ ತುಂಬಾ ಓವರ್ ಆಗಿ ನಾವು ಸದ್ಯ ಏನೋ ದೇವ್ರ ದಯದಿಂದ ರೀ ಏನೋ ನಮ್ಗೆ ಪರವಾಗಿಲ್ಲ ಹಂಗೆ ಹಿಂಗೆ ಅಂತ ಇವ್ರು, ಈಗ ಅವ್ರ ಗಂಡ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇದಾರೆ ಅನ್ಕೊಂಡ್ರೆ ಇವ್ರು ಅಯ್ಯೋ ಹೌದಾ ಸದ್ಯ ಏನೋ ದೇವ್ರ ದಯ ನಮ್ಮ ಮನೆಯವ್ರು ಚೆನ್ನಾಗಿದ್ದಾರೆ ಅಂದ್ರೆ ಅವ್ರಿಗೆ ಬೇಜಾರ ಶುರು ಆಗುತ್ತೆ. ಸೊ ಇವ್ರಿಗೆ ಅದು ಬರುತ್ತೆ. ಅದಕ್ಕೆ ನಾನು ಹೇಳೋದು, ನೀವ್ ಯಾರೋ ಏನಾರೋ ದುಃಖ ಹೇಳ್ತಾ ಇದಾರೆ ಅಂದ್ರೆ ಅವರೂ ತಪ್ಪೆ. ಯಾಕೆ ಎಂಟರ್ಟೈನ್ ಮಾಡ್ಬೇಡಿ ಅಂತ ಹೇಳ್ತೀವಿ ಅಂದ್ರೆ ಪಾಪ ಅವ್ರಿಗೂ ತೊಂದ್ರೆ. ನಂಗ್ ಕಷ್ಟ ಕಷ್ಟ ಹೇಳಿ ಹೇಳಿ ದೇವ್ರು ಅಸ್ತು ಅಸ್ತು ಅಂತ ಇರ್ತಾನಂತೆ, ಅದು ಜಾಸ್ತಿ ಆಗುತ್ತೆ ಅವ್ರಿಗೆ. ಸೊ ಅದಕ್ಕೆ ಹಿಂದೆ ಎಲ್ಲ ಮೊದ್ಲು ಹೇಳಕ್ಕೆ ಬಿಡ್ತಿರ್ಲಿಲ್ಲ, ಕಷ್ಟದ ಮಾತಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ನೀವು ನೋಡಿ ಹಿಂದೆ ಮನೇಲಿ ಹೆಣ್ಮಕ್ಳು ಅಳೋಂಗಿಲ್ಲ ಅಂತ ಹೇಳೋರು ಇದೇ ರೀಸನ್. ಮೂರೊತ್ತು ಅಳ್ತಾ ಇದ್ರೆ, ಜಗಳ ಮಾಡ್ತಾ ಇದ್ರೆ, ಕಷ್ಟ ನನ್ಗೆ ಅಂತ ಹೇಳ್ತಾ ಇದ್ರೆ ನಮ್ ಸಬ್ ಕಾನ್ಶಿಯಸ್ ಅದನ್ನೇ ಅಕ್ಸೆಪ್ಟ್ ಮಾಡುತ್ತೆ. ಓ ಇವ್ರಿಗೆ ಕಷ್ಟ, ಇವ್ರಿಗೆ ತೊಂದ್ರೆ, ಇವ್ರಿಗೆ ಹಿಂಗೆ ಮಾಡ್ಬೇಕು ಅಂತ ಅದನ್ನೇ ಮಾಡ್ತಾ ಇರುತ್ತೆ. ಸೊ ಅದನ್ನ ಬಿಡ್ಬೇಕು ಫಸ್ಟ್. ನಾನ್ ಆರಾಮಾಗಿದ್ದೀನಿ. ದೇವ್ರು ನೋಡಿ ನಮ್ಗೆ ಕೋಟಿ, ಎಷ್ಟು ಕೋಟಿ ಕೊಟ್ರು ಸಾಲಲ್ಲ ಅಷ್ಟು ಬೆಲೆ. ಅದು ನಿಮ್ಗೆ ಅದ್ ಆರ್ಗನ್ನು, ಒಂದು ಹಲ್ಲು ನಿಮ್ಗೆ ಪ್ರಾಬ್ಲಮ್ ಬರ್ಲಿ, ರೂಟ್ ಕೆನಾಲ್ ಮಾಡಕ್ ಒಂದು 15,000 ಖರ್ಚು ಮಾಡ್ಬೇಕು ನೀವು ಒಂದಾಗೆ. ಸೊ ಒಂದ್ ಆರ್ಗನ್ ತೊಂದ್ರೆ ಆಗ್ಬಿಟ್ರೆ ಅದಕ್ಕೆ ನೋಡಿ ಎಷ್ಟೋ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕು ನೀವು. ಹಂಗ್ ನೆನ್ಸ್ಕೊಂಡ್ರೆ ದೇವ್ರು ಕೋಟಿ ಬೆಲೆ ಬಾಳ ಅಂತ ದೇಹ ಕೊಟ್ಟಿದ್ದಾರೆ. ಅದನ್ನ ಬಿಟ್ಬಿಡ್ತಾರೆ ಜನ. ನಂಗೇನು ದೇವ್ರು ಸರಿಯಾಗಿ ಕೊಡ್ಲಿಲ್ಲ, ನಂಗೇನು ಮಾಡ್ತಿಲ್ಲ, ಬರೀ ಕಂಪ್ಲೇಂಟ್ ನಡೀತಾ ಇರುತ್ತೆ. ಅದ್ರ ಬದಲು ಕೊಟ್ಟಿರೋದ್ರ ಬಗ್ಗೆ ಖುಷಿ ಪಡ್ತಾ ಹೋದ್ರೆ ನೀವು ಮನ್ಸಲ್ಲಿ ಸಬ್ ಕಾನ್ಶಿಯಸ್ಲಿ ಓ ಇವ್ರು ಸೂಪರು, ಇವ್ರು ರಿಚ್ಚು, ಇವ್ರಿಗೆಲ್ಲ ಸಿಕ್ಬಿಟ್ಟಿದೆ, ಇವ್ರು ನೆಮ್ಮದಿಯಾಗಿದ್ದಾರೆ ಅಂತ ಅದಕ್ಕೆ ಅಕ್ಸೆಪ್ಟೆನ್ಸಿ ಬಂದ್ರೆ ಅದು ಅದನ್ನೇ ನೋಡ್ತಾ ಹೋಗುತ್ತೆ. ನಿಮ್ಮ ಬಾಡಿ ಅಂತದ್ನೇ ಎಳ್ಕೊಳ್ತಾ ಹೋಗುತ್ತೆ. ಇದೊಂಥರ ಅಯಸ್ಕಾಂತ, ನಾನು ಆಗ್ಲೇ ಹೇಳದ್ನಲ್ಲ. ನೀವ್ ಏನ್ ಅನ್ಕೋತಿರೋ ನಿಮ್ದು ಮ್ಯಾಗ್ನೆಟ್. ಸೊ ನೀವ್ ಏನ್ ಥಾಟ್ ಮಾಡ್ತಿರೋ ಅಂತ ಜನನೇ ಹೇಳ್ಕೊಳ್ತಾರೆ, ಅಂತ ಥಾಟ್ನೇ ಹೇಳ್ಕೊಳತ್ತೆ. ಸೊ ಅದಕ್ಕೆ ನೀವು ಫಸ್ಟ್ ಚೇಂಜ್ ಆಗ್ಬೇಕು, ಬೇರೆಯವ್ರನ್ನ ನೋಡ್ಬೇಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಆಗಳೊಬ್ರು ಕ್ವಶನ್ ಕೇಳಿದ್ರು ಜಾಬ್ ಬಗ್ಗೆನೆ, ಆಗುತ್ತಾ ಇಲ್ಲ ಅಂತ ಹೇಳಿ. ಅವ್ರಿಗೆ ದಿವ್ಯಾರ್ ಹೇಳಿ, ಆಗಳ ದಿವ್ಯಾರ್ ನೋಡಿದ್ರು. ನಮಸ್ತೆ ಮ್ಯಾಮ್. ನೀವು ಕ್ವಶನ್ ನಮಸ್ತೆ. ಕೇಳಿದ್ದೀರಾ? ನೀವೇ ಅಲ್ಲ Okay. ನೋಡಿ, ನನಗೆ ಬಂದಿದ್ದು ಎತ್ತರ ಅಂದ್ರೆ ಹೈಟ್ ಭಯ ಇದೆಯಾ ನಿಮ್ಗೆ ಏನಾದ್ರು? ಆತರ ಏನಿಲ್ಲ ಮೇಡಮ್. ಅಂದ್ರೆ ಈಗ ಯಾವ್ದಾರೋ ಬೆಟ್ಟದ ತುದಿ ನಿಂತ್ಕೊಳ್ಳೋದು ಅಥವಾ ಮೇಲಿಂದ ಹಿಂಗ್ ಬಗ್ ನೋಡೋದು, ಹಂಗೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೋಡಿದೀರಾ ಯಾವಾಗ್ಲಾರು? ಹೌದು ಮೇಡಮ್, ಹಂಗ್ ಮೇಲಿಂದ ಕೆಳಗ್ ನೋಡಿದ್ರೆ ಭಯ ಆಗುತ್ತೆ. ಹಾ, ನಾನು ಅಲ್ಲ, ಆಗ್ಲೇ ಅವ್ರು ನಿಮ್ಗೆ ಹೇಳ್ತಾರಂತ ನೀವು ಹೇಳುದ್ ಬೇಡ, ನಿಮಗೆ ಅನ್ಸಿದ್ರೆ ಹೇಳಿ. ಇಲ್ಲ, ನಾನು ಇಲ್ಲಿ ಹೋಗಿದ್ದೆ, ಮೈಸೂರ್ಗೆ ಹೋಗಿದ್ದಾಗ GRS ಬರುತ್ತಲ್ವ, ಅದು ಹೈಟ್ ಅಲ್ಲಿ ಹೋಗಿದ್ದೆ, ಕೆಳಗ್ ನೋಡಿದಾಗ ಭಯ ಅನ್ಸ್ಬಿಟ್ಟಿತ್ತು. ಹಾ, ಅದು ಯಾಕೆ ನಿಮ್ಗೆ ಹೇಳಿದೆ ಅಂದ್ರೆ, ನಿಮ್ಗೆ ಅದು ಪಾಪ ಈಗ ಹಂಗಂದ್ರೆ ಜನರಲ್ ಆಗಿ ಎಲ್ರಿಗೂ ಭಯ ಆಗುತ್ತೆ. ಅದು ಬೇರೆ. ನಿಮಗೆ ಭಯ ಹೆಂಗಿರುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಚಿಕ್ಕವರಿದ್ದಾಗ್ಲೋ ಅಥವಾ ಇನ್ನೇನೋ ಎಲ್ಲೋ ಕರ್ಕೊಂಡೋದಾಗ್ಲೋ ಏನೋ ಒಂದ್ ಯಾವ್ದಾರೋ ಒಂದ್ ಇನ್ಸಿಡೆಂಟ್ ಇಂದನೋ ಅಥವಾ ಇನ್ಯಾವ್ದ್ರಿಂದನೋ ನಿಮ್ಗೆ ಹೈಟ್ ಭಯ ಇರುತ್ತೆ. ಅರ್ಥ ಆಯ್ತಾ? ಸೊ ಆಗ ಏನಾಗ್ಬಿಡುತ್ತೆ, ಹೈಟ್ ಭಯ ಇದ್ದಾಗ, ಇಲ್ಲ ನಾವೇ ತುಂಬಾ ಚಿಕ್ಕಂದ್ರಲ್ಲಿದ್ರೆ ನಾ ಹೇಳೋದು, ನಾವು ಬೆಳೆಯಲ್ಲ, ಹೈಟ್ ಆಗಲ್ಲ, ನಾವು ಕುಳ್ಳಿರ್ತೀವಿ. ಇಲ್ವಾ, ಎತ್ತರ ಬೆಳೆಯಕ್ಕೆ ಭಯ ಪಡ್ತೀವಿ. ಅಂದ್ರೆ ನಮ್ಗೆ ಈಗ ಯಾವ್ದಾರೋ ಒಂದ್ ಒಳ್ಳೆ ಸಕ್ಸಸ್ ಪೊಸಿಷನ್ ಬರ್ಬೇಕು ಅಂದ್ರೆ ನಾವು ಬಿಡಲ್ಲ, ಸಬ್ ಕಾನ್ಶಿಯಸ್ಲಿ ಕಂಟ್ರೋಲ್ ಮಾಡ್ಬಿಡ್ತೀವಿ ಅದನ್ನ ನಾವು. ಇದನ್ನ ನಾವು ಸಕ್ಸಸ್ ಫಿಯರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನಿಮಗೆ ಗೊತ್ತಿದೆ ನಿಮ್ಮ ಸಬ್ ಕಾನ್ಶಿಯಸ್ ಏನಾಗಿದೆ, ಅಯ್ಯೋ ಜಾಬ್ ಇನ್ನೇನ್ ಸಿಗುತ್ತೆ ಇನ್ವಾಗ, ಅಯ್ಯೋ ಲಾಸ್ಟ್ ಟೈಮು ಹಂಗಾಯ್ತು, ಈ ಸತಿ ಏನಾಗುತ್ತಪ್ಪ ಅಂತ ನೀವ್ ಹಾಕ್ತಾ ಹೋಗ್ಬಿಡ್ತೀರಿ. ನಿಮಗ್ ಗೊತ್ತಿಲ್ಲ ಪಾಪ, ಅದ್ ನೀವ್ ಬೇಕು ಅಂತ ಮಾಡಲ್ಲ. ನಿಮ್ಗೆ ಆಸೆನೆ, ಯಾರಿಗಾರು ಆಸೆ ಇರಲ್ವಾ ಕೆಲ್ಸ ಸಿಗ್ಬೇಕು ಅಂತ? ಎಲ್ರಿಗೂ ಆಸೆನೆ. ನಿಮಗೆ ಗೊತ್ತಿಲ್ಲದೆ ಹಾಕದದು. ಸೊ ನೀವ್ ಹಂಗ ಹಾಕಿ ನಿಮ್ಮ ಕೆಪಾಸಿಟಿನ ನೀವು ಕಂಟ್ರೋಲ್ ಮಾಡಿ ಅದು ಬಿಡ್ತೀರಿ ಅಂತ ಬಂತು ನಂಗಾಗ್ಲೆ. ಈಗ ಮತ್ತೆ ನಿಮ್ ಹೆದ್ರಿಗೆ ತೆಗಿತೀನಿ.
ಯಾವ ರೀಸನಿಗೋಸ್ಕರ ನಿಮಗೆ ಕೆಲಸಗಳು ಸಿಗಕ್ಕೆ ತೊಂದರೆ ಆಗ್ತಾ ಇದೆ ನೋಡಿ, ನಿಮ್ಮ ಎಮೋಷನ್, ಅದನ್ನೇ ನಾನು ಹೇಳಿದ್ದು. ನೀವೇ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಎಮೋಷನಲ್ಲಿ ನೀವು ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಿ. ಆಯ್ತಾ? ಓಕೆ, ಇದು ನಿಮಗೆ ಸಿಕ್ಕಿದ್ರೆ ಒಳ್ಳೇದಾ? ಈ ತರ ಈ ಜಾಬ್ ನಿಮಗೆ ಸಿಕ್ಕಿದ್ರೆ ಒಳ್ಳೇದಾ ನಿಮ್ ಲೈಫಲ್ಲಿ? ಡಿಫ್ರೆಂಟ್ ವೇ ಇದು. ಸ್ವಲ್ಪ ಪ್ರೆಷರು ಆಗ್ಬೋದು. ಕ್ರಿಯೇಟಿವ್ ಲೈನ್ ಅಂದ್ರೆ ಯಾರಿಗೂ ಆಗದೆ ಇರೋದು ಡಿಫ್ರೆಂಟ್ ವೇಲಿ ನೀವು ಹೋಗ್ಬೇಕಾಗತ್ತೆ. ಇದಕ್ಕೆ ಅಂದ್ರೆ ನಾರ್ಮಲ್ ಆಗಿ ಎಲ್ರಿಗೂ ಸಿಗೋಂಗೆ ಸಿಗಲ್ಲ ಅಂತ ಇದು. ನಿಮ್ಗೆ ಬೇರೆ ತರ ಪ್ರಯತ್ನ ಮಾಡ್ಬೇಕು. ಗೊತ್ತಾಯ್ತಾ? ಬೇರೆ ತರ ಬೇರೆ ತರ ಅಂದ್ರೆ ಡೈರೆಕ್ಟ್ ಆಗಿ ಸಿಗಲ್ಲ, ಬೇರೆ ಏನಾರು ಕೊಟ್ಟು ಮಾಡಿಸ್ತಾರಲ್ಲ. ದುಡ್ಡು ಕೊಟ್ಟು ಮಾಡಿಸ್ಬೇಕು. ಅಲ್ಲ ಅವ್ರಿಗೆ ಹಾಗೆ ಹೇಳಿಲ್ಲ, ಬಟ್ ಅದಕ್ಕೆ ಮತ್ತೆ ಅಂತ ಹೇಳಿ. ಬಟ್ ಅವ್ರು ತುಂಬಾ, ಅದೇ ಅವ್ರ ನಂಬರ್ ಪ್ರಕಾರ ನೋಡಿದಾಗ ತುಂಬಾ ಸೂಕ್ಷ್ಮ ಇದಾರೆ ಅವರು. ಅದೇ ಅದ್ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಹೋಗ್ಬೇಕಾದ್ರೆ ಫುಲ್ ಸ್ಟ್ರಾಂಗು ಇದಾಗಿರ್ಬೇಕು. ಆಯ್ತಾ? ನಿಮಗದು ಕಷ್ಟ ಇದೆ ಆ ತರ ನೀವು ಹೋಗೋದು. ಅದನ್ನ ನೀವು ಅಕಸ್ಮಾತ್ ಬೇಡ ಅನ್ಕೊಂಡ್ರೆ ನಿಮ್ ಕರಿಯರ್ಲಿ ಬೇರೆ ತರನೇ ನೀವು ಬೆಳಿತೀರಂತೆ. ಓಕೆನಾ? ನಿಮಗೆ ಇನ್ನೂ ಬೇರೆದು ಒಳ್ಳೇದೇ ಇದೆ. ನೀವ್ ಅನ್ಕೊಂಡಂಗೆ ಈ ಗೌರ್ಮೆಂಟ್ ಇದಕ್ಕೆ ಹೋದ್ರೆ ನೀವು ಸರ್ವೈವ್ ಆಗೋದು ಕಷ್ಟ ನಿಮ್ಗೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ದೇವ್ರು ನಿಮ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಲ್ಲಿಂದ. ಇಲ್ಲ ನನ್ಗಿಲ್ಲ ಅದೇ ಬೇಕು ಅಂದ್ರೆ ನೀವು ಸ್ಟ್ರಾಂಗ್ ಆಗಿ ನಿಂತು, ಇಲ್ಲ ನನಗೆ ಬಂದೇ ಬರುತ್ತೆ ಅಂತ ನಾನು ಹೇಳದ್ನಲ್ಲ, ನಿಮ್ಗೆ ಅನ್ಸೋ ಮಾನಸಿಕವಾಗಿ ಅನ್ಸೋ ಯಾವ್ದಾದ್ರೂ ದೇವ್ರನ್ನ ಇಟ್ಕೊಂಡು ಅದ್ರದ್ದು ಜಪ ಮಾಡಿ ನೀವು ಪಡ್ಕೋಬಹುದು. ಬಟ್ ಈ ತರ ನಾವು ಪಡ್ಕೊಂಡಾಗ ನಾವ್ ಅದನ್ನ ಫ್ರೀ ವಿಲ್ ಅಂತ ಕರಿತೀವಿ. ಅಂದ್ರೆ ನೀವು ಬಂದಿರೋದು ಡೈರೆಕ್ಟ್ ಆಗಿ ಹೋಗಿ ಸೇಬ್ ತಿನ್ನಕ್ಕೆ, ಬಟ್ ನೀವು ಮಧ್ಯದಲ್ಲಿ ಮಾವಿನ ಹಣ್ಣು ಚೆನ್ನಾಗಿತ್ತು ಅಂತ ಹೋಗ್ತಾ ಇದ್ದೀರಿ. ಆಯ್ತಾ? ಅದಕ್ಕೆ ನಾವು ದೇವ್ರದು ಮತ್ತೆ ಇವ್ರದ್ದು ನಿಮ್ಮ ಆನ್ಸಿಸ್ಟರ್ದೆಲ್ಲ ಸಪೋರ್ಟ್ ಇಲ್ಲ ಅದಕ್ಕೆ. ಇದು ನಿಮ್ ಫ್ರೀ ವಿಲ್. ಕಷ್ಟನೋ ಸುಖನೋ ನೀವು ಹೋಗ್ತೀರಿ, ಅನ್ಭವಿಸ್ಕೊಂಡು ಬರ್ಬೇಕಷ್ಟೆ. ಅರ್ಥ ಆಯ್ತಾ ಹೇಳಿದ್ದು? ನನಗೆ ಫಸ್ಟ್ ಬಂದಿದೆ ಅದೇ ಮೇಡಮ್, ಅವ್ರು ಏನೇನು ಜಾಸ್ತಿ ದೊಡ್ಡ ಸಿಗುತ್ತೆ ಅಂತ ನಂಗೆ ಅನಿಸ್ತು. ನಾ ಹೇಳಿದೆ ಚೆನ್ನಾಗಿದೆ. ಪ್ಲಸ್ ನೀವು ಬೇರೆ ರೀತಿಲಿ ಕ್ರಿಯೇಟಿವ್ ಆಗಿ ಇನ್ನೂ ಚೆನ್ನಾಗಿ ಬೆಳಿಬೋದಂತೆ ನೀವೇ. ಯಾಕಂದ್ರೆ ಒಂದೊಂದ್ ಕಡೆಗೆ ಹೋದ್ರೆ ನಮ್ಮನ್ನ ನಾವು ಕಟ್ಟಾಕೊಂಡಂಗ ಆಗತ್ತೆ. ನಮ್ಗೆ ಅಲ್ಲಿ ಸರ್ವೈವ್ ಆಗಕ್ ಆಗಲ್ಲ. ಮೇಲ್ನೋಟಕ್ ನಾವು ನೋಡ್ದಂಗ ಇಲ್ಲ ಅಂತ ಇಲ್ಲಿ. ಅದಕ್ಕೆ ಡಿಫ್ರೆಂಟ್ ವೇಲ್ ಅಂತ ಬಂದ್ಬಿಟ್ಟಿತ್ತು. ಗೊತ್ತಾಯ್ತಾ? ಮತ್ತೆ ಆವಾಗ ಎತ್ತರ ಕಂಡ್ರೆ ನಂಗೆ ತುಂಬಾ ಇಷ್ಟ ಅಂತ ಸ್ವಲ್ಪ ಹೈಟ್ನೇ ಹೋಗಿ ನೋಡ್ತಾ ಬನ್ನಿ. ನೀವು ಅದನ್ನ ಫಿಯರ್ ಹೋಗಿಸ್ಕೋಬೇಕು. ಹ್ಯಾಂಡ್ ರೈಟಿಂಗ್ ಫಿಯರ್ ಎಲ್ಲ ಹೋಗಿಸ್ತಾರೆ ಬರವಣಿಗೆ. ಈಗ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದನ್ನ ನಾನು ಹೇಳ್ಬೇಕು ಅನ್ಕೊಂಡೆ. ನೀವ್ ಥಾಟ್ ತೆಗಿರಿ, ಫೈನಾನ್ಷಿಯಲಿ ನಾವೀಗ ಟಫ್ ಆಗಿದ್ದೀವಿ, ಅದು ಬೇಡ. ನನಗೆ ಹಣ, ಮನಿ ನಂಗೆ ತುಂಬಾ ಇಷ್ಟ, ಅದಕ್ಕೆ ಅದ್ ನನ್ನ ಹತ್ರ ತುಂಬಾ ಬರ್ತಾ ಇದೆ ಅಂತ ನೀವು ಅಫರ್ಮೇಶನ್ ಹಾಕ್ಬೇಕು. ಗೊತ್ತಾಗ್ತಿದ್ಯಾ? ನೋಡಿ, ಇದು ತುಂಬಾ ಸಿಂಪಲ್ ಅಫರ್ಮೇಶನ್. ಇವ್ರೊಬ್ಬರಿಗೆ ಎಲ್ಲ ಜನರಲ್ ಆಗಿ ಎಲ್ರಿಗೂ ದುಡ್ಡು ಬೇಕು, ಎಲ್ರಿಗೂ ಹೇಳ್ತಾ ಇದ್ದೀನಿ. ನಾನು ಕೇಳ್ದಾಗೆಲ್ಲ ಹೇಳ್ತೀನಿ, ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ಕುಬೇರ ಮಂತ್ರ ರೆಗ್ಯುಲರ್ ಚಾಂಟ್ ಮಾಡಿ ಬಿಡದೆ. ಬೆಳಗ್ಗೆ ಸಂಜೆ ಕೂತ್ರೆ ನಿಂತ್ರೆ, ಊಟ ಮಾಡುವಾಗ, ನೀರ್ ಕುಡಿಯುವಾಗ ಒಂದ್ ಲೋಟ ನೀರ್ ಇಟ್ಕೊಂಡು ರೆಗ್ಯುಲರ್ ಕುಬೇರ ಮಂತ್ರ ಚಾಂಟ್ ಮಾಡ್ಬಿಟ್ಟು ನೀರ್ ಕುಡೀರಿ. ನೀರಿಗೆ ತುಂಬಾ ಪವರ್ ಇದೆ, ನಿಮ್ಗೆಲ್ಲಾ ಎನರ್ಜಿನೂ ಹೋಗುತ್ತೆ. ನೀವು ಚಾಂಟ್ ಮಾಡದ್ ಮಾತ್ರಕ್ಕೆ ಹೆಂಗ್ ದುಡ್ಡು ಬರುತ್ತೆ ಅಂದ್ರೆ ನಿಮ್ಮ ಕೆಪಾಸಿಟಿ ಮೇಲೆ ದುಡ್ಡು ಬರೋದು, ಶಾರ್ಟ್ ಕಟ್ ಅಲ್ಲಿ ಬರಲ್ಲ. ಆ ಕುಬೇರ ಮಂತ್ರಕ್ಕಿರೋ ಪವರ್ ಅದು. ಓಕೆನಾ? ನಿಮ್ಮ ನಾಲೆಡ್ಜ್ ಇಂದ, ನಿಮ್ಮ ಕೆಪಾಸಿಟಿಯಿಂದ ನೀವು ಅಟ್ರಾಕ್ಟ್ ಮಾಡ್ತೀರಿ ಮನಿನ. ಸೊ ನಾವ್ ಅದಕ್ಕೆ ದುಡ್ಡಿಗೆ ಬೆಲೆ ಕೊಡ್ಬೇಕು. ದುಡ್ಡಿಗೆ ಬೆಲೆ ಕೊಡದೆ ಇದ್ರೆ ಕಷ್ಟ ಆಗುತ್ತೆ. ನನಗ್ ಇಲ್ಲ ಅಂತ ಹೇಳ್ಕೊಡ್ದು. ಯಾಕಂದ್ರೆ ಸಬ್ ಕಾನ್ಶಿಯಸ್ ಇದೆ. ನೀವೇನ್ ಹೇಳ್ಬೇಕು, ಮೇಡಮ್ ನಂಗೆ ತುಂಬಾ ಹಣ ಇದೆ, ಅದೇ ಆಗ್ತಾ ಇರೋದು ನನ್ಗೆ ಅಂತಂದ್ರೆ ಅಲ್ಲಿಗೆ ಅರ್ಥ ನಿಮಗ್ ಕಡಿಮೆ ಇದೆ. ಓಕೆನಾ? ಇವತ್ತಿಂದ ಅನ್ಕೊಳ್ಳಿ, ನನಗೆ ಹಣ ಅನ್ಕೊಂಡ್ರೆ ತುಂಬಾ ಇಷ್ಟ, ಅದಕ್ಕೆ ಹಣ ನನ್ನ ಹತ್ರ ತುಂಬಾ ಬರುತ್ತೆ, ನನ್ನ ಹತ್ರನೇ ಇರುತ್ತೆ ಅಂತ ನೀವು ಅಫರ್ಮೇಶನ್ ಹಾಕ್ಬೇಕು. ಬೆಳಿಗ್ಗೆ ಸಂಜೆ ಮಲ್ಗುವಾಗ, ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಹಾಕಿ ಮನ್ಸಲ್ಲಿ. ಓಕೆ? ಇನ್ನೊಂದು, ಈಗ ಹಣ, ಈಗಿನ ಕಾಲಘಟ್ಟದಲ್ಲಿ ಹಣ ಅನ್ನೋದು ಒಂದು ವರ್ಚುವಲ್ ವಸ್ತು ಇದೆ. ಈಗ ಹೋಗಿ ನಾವು ಗುಡ್ಡದಲ್ಲಿ ಹೋಗಿ ಇದನ್ನು ಗುಡ್ಡ ಕೆರೆದು ಅದು ಹಣ ಮಾಡ್ಬೇಕನ್ನೋ ಆ ತರ ಇಲ್ಲ ಈಗ ಫಿಸಿಕಲಿ. ಫಸ್ಟ್ ನಾವು ಹಣ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಮೈಂಡ್ ಲೆವೆಲ್ ನ ಕ್ಲೆನ್ಸ್ ಮಾಡಿ ಅದನ್ನ ಒಂದು ಲೇಯರ್ ನ ತಗೊಂಡ್ಬರ್ಬೇಕು. ಇಲ್ಲಿ ನಮಗೆ ಆಗ್ಬಿಟ್ಟಿದೆ ದಯಾನಂದ್, ತುಂಬಾ ಹಿಂದೆಯಿಂದ ನಮ್ಮ ದೊಡ್ಡವರು ಮಾಡ್ಬಿಟ್ಟಿದ್ದಾರೆ.
ಕಷ್ಟಪಟ್ರೆ ನಿಮ್ಗೆ ಸುಖ ಸಿಗದು ಅಂತ. ಸೊ ಜನಕ್ಕೆ ಮನ್ಸಲ್ಲಿ ಕೂತ್ಕೊಂಡಿದೆ, ನಾನು ಕಷ್ಟಪಟ್ರೆ ಮಾತ್ರ ಸುಖವಾಗಿರಕ್ಕಾಗದು ಅಂತ. ನಾನು ಹಣ ದುಡಿಬೇಕಾದ್ರೆ ತುಂಬಾ ಕಷ್ಟ ಪಡ್ಬೇಕು ಅಂತಾನೆ ಮನ್ಸಲ್ಲಿ ಹಾಕಿದ್ದಾರೆ. ಅದೇ ಫಸ್ಟ್ ತಪ್ಪು. ಅದೇನಿಲ್ಲ, ನೀನ್ ಕಷ್ಟ ಪಡ್ಬೇಕಂತ ಏನಿಲ್ಲ. ಬುದ್ಧಿ ಉಪಯೋಗಿಸಿದ್ರೆ ಹಣ ಸಂಪಾದನೆ ಮಾಡ್ಬೋದು, ಆಯ್ತಾ. ಆ ಹಿಂದೆ ಇದ್ದದ್ದು ಬೇರೆ ಕಾನ್ಸೆಪ್ಟಿಗೆ, ಆ ತರ ಎಲ್ಲ ಅವ್ರು ಹೇಳ್ತಾ ಇದ್ದದ್ದು ಬೇರೆ ರೀತಿಲಿ. ಇವ್ರು ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಈಗ್ಲೂ ಇವ್ರು ಕಷ್ಟನೇ ಪಡೋದು. ಈಗ ನೀವು ವರ್ಕ್ ಮಾಡ್ತೀರಿ, ಕೂತ್ಕೊಂಡು ವರ್ಕ್ ಮಾಡ್ತೀರಿ, ಈಗ ನಾನು ಇಷ್ಟೊತ್ತು ಮಾತಾಡ್ತೀನಿ ಅಂದ್ರೆ ಇದನ್ನು ಅದೇ ತರನೇ. ಬಟ್ ಅದನ್ನ ನಾವು ಕಷ್ಟ ಪಡಬಾರ್ದು. ಈಗಿನ ಇದ್ರಲ್ಲಿ ನೀವು ಎಂಜಾಯ್ ಮಾಡಿದ್ರೆ ದುಡ್ಡು ಸಂಪಾದನೆ ಮಾಡ್ಬೋದು. ಖುಷಿ ಪಡ್ಬೇಕು, ಕೆಲ್ಸನ ಖುಷಿ ಪಟ್ಟು ಮಾಡ್ಬೇಕಲ್ವಾ. ಕಷ್ಟಪಟ್ಟು ಮಾಡ್ತೀವಿ ಅಂತ ಹೇಳ್ಬಾರ್ದು ಯಾರುವೆ. ನೀವ್ ಯಾವಾಗ ಅದನ್ನ ಕಷ್ಟ ಅಂತಿರೋ, ಮನಸ್ ಸಬ್ ಕಾನ್ಶಿಯಸ್ಲಿ ಅಯ್ಯೋ ಪಾಪ ಇವ್ನಿಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತ ಅನ್ಕೊಂಡ್ ಬಿಡುತ್ತದು. ಸೊ ಅದು ಆ ತರ ಹಾಕಕ್ ಶುರು ಮಾಡುತ್ತೆ. ನೀವ್ ಹೇಳ್ಬೇಕು, ಅಯ್ಯಪ್ಪ ನನ್ಗಂತೂ ಕೆಲ್ಸ ಅಂದ್ರೆ ತುಂಬಾ ಇಷ್ಟ, ಸಖತ್ ಎಂಜಾಯ್ ಮಾಡ್ತೀನಿ ನಾನು ಅಂತ. ಆಗ ನಿಮ್ಗೆ ಈಸಿ ಆಗುತ್ತೆ ಅದು. ದುಡ್ಡು ಅಷ್ಟೇ ಈಸಿಯಾಗಿ ಬರುತ್ತೆ ನಿಮ್ಗೆ. ಯಾವಾಗ್ಲೂ ಹಣಕ್ಕೆ ಬೆಲೆ ಕೊಡ್ಬೇಕು. ಅದಕ್ಕೆ ಹಿಂದೆ ನೋಡಿ, ಲಕ್ಷ್ಮಿಗೆ ಬೆಲೆ ಕೊಡದೇರೆ ನಿಲ್ಲಲ್ಲ ಅಂತ ಹೇಳೋರು ಇದನ್ನೇ. ಸಿಕ್ಕದ ಕಡೆ ದುಡ್ಡಿಡೋದು, ಸಿಕ್ದವ್ರಿಗೆ ದುಡ್ಡು ಕೊಡೋದು, ಯಾವ ಟೈಮ್ಲಿ ಅಂದ್ರೆ ಆ ಟೈಮಲ್ಲಿ ಕೊಡೋದು. ಅವ್ರಿಗೆ ನೀಡಿದ್ಯೋ ಇಲ್ವೋ ಗೊತ್ತಿರಲ್ಲ, ಇವ್ರ ಹತ್ರ ಜಾಸ್ತಿ ಇದೆ ಸುಮ್ನೆ ಕೊಡ್ತಾರೆ. ಅವ್ರು ಅದನ್ನ ಯಾವ ತರ ಉಪಯೋಗಿಸ್ತಾರೋ ಅಲ್ಲಿ ರಾಂಗ್ ಆದ್ರೆ ಅದ್ರ ಕರ್ಮ ನಮ್ಗೆ ಬರುತ್ತೆ. ಅದಕ್ಕೆ ದುಡ್ಡಿಗೆ ಬೆಲೆ ಕೊಡ್ಬೇಕು. ಮತ್ತೆ ಮಂಗಳಾರ ಯಾರು ಕೊಡ್ಲಿಕ್ಕಿಲ್ಲಲ್ಲ ಹಣ? ಮಂಗಳಾರ ಬಿಟ್ಟು ಎಲ್ಲ ಮಂಗಳವಾರದೊತ್ತು ಅದು ಒಂದು ಕಾನ್ಸೆಪ್ಟ್ ಇದೆ. ಯಾಕಂದ್ರೆ ಅದು ಕುಜನ್ ವಾರ, ಋಣಕ್ ಸಂಬಂಧಪಟ್ಟಿದ್ದು ಅಂತ. ಸೊ ಮಂಗಳವಾರದೊತ್ತು ಯಾರಾದ್ರೂ ಸಾಲ ತೀರಿಸ್ಬೇಕಿದ್ರೆ, ಅಂದ್ರೆ ಈಗ ನಿಮ್ಮ ಹತ್ರ ನಾನ್ ಸಾಲ ತಗೊಂಡಿದ್ರೆ, ನಾನ್ ಇವತ್ ನಿಮಗೆ ಮಂಗಳವಾರ ದುಡ್ಡು ಕೊಟ್ಬಿಟ್ರೆ ಸಾಲ ಬೇಗ ಮುಗ್ದೋಗುತ್ತೆ. ನಾವ್ ಯಾರಿಗೂ ಸಾಲ ಕೊಡಕ್ ಹೋಗ್ಬಾರ್ದು, ಸಾಲ ತೀರಿಸ್ಬೇಕಷ್ಟೇ. ಶುಕ್ರವಾರದೊತ್ತು ಇಸ್ಕೋಬೇಕು, ಕೊಡ್ಬಾರ್ದು ಅಂತಾರೆ. ಬಟ್ ತುಂಬಾ ಆ ತರದನ್ನ ಸಣ್ಣ ಸಣ್ಣ ವಿಷಯಕ್ಕೆ ನೋಡ್ಬಾರ್ದು. ಎಷ್ಟೋ ಜನಕ್ಕೆ ನಾನು ನೋಡಿದೀನಿ, ಏನೋ ಈಗ ಹಾಲ್ನವ್ರು ಕೊಡಕ್ಕೆ, ಹೂನವ್ರು ಕೊಡಕ್ಕೆ, ಕೆಲಸದವ್ರು ಕೊಡಕ್ಕೆ ಇವತ್ ಶುಕ್ರವಾರ ಅಂತಾರೆ. ಅವ್ರು ಕೆಲಸ ಮಾಡಿರೋದಕ್ಕೆ ಪ್ರತಿಫಲ ಕೊಡ್ತಾ ಇದೀವಿ ಅಲ್ಲಿ. ಅಲ್ಲೇನು ನಿಮ್ಮ ಲಕ್ಷ್ಮಿ ಅಲ್ಲಿಗೇನು ಹೊಟ್ಟೋಗ್ಬಿಡಲ್ಲ, ಆಯ್ತಾ. ಮತ್ತೆ ಎಷ್ಟೋ ಜನ ನಾವು ಏನಾರ ನಮ್ ವಸ್ತು ಇದ್ರೆ ಇಂಥದ್ದು ಕೊಟ್ಬಿಟ್ರೆ ಓಕೆನಾ, ನಮ್ಗಿದಾಗಲ್ವಾ. ಯಾವುದೇ ವಸ್ತು ನಿಮ್ದನ್ನ ಇನ್ನೊಬ್ಬರಿಗೆ ಕೊಡ್ಬೇಕು ಅಂದ್ರೆ 1 ತಿಂಗಳು ಅದನ್ನ ಯೂಸ್ ಮಾಡದೆ ಒಂದ್ ಕಡೆ ಡಂಪ್ ಮಾಡ್ಬಿಟ್ಟು ಆಮೇಲೆ ಕೊಟ್ರೆ ನಿಮ್ ಎನರ್ಜಿ ಎಲ್ಲ ಹೊರಟೋಗಿರುತ್ತೆ ಅದ್ರಿಂದ. ಅದ್ ಇಲ್ದೆ ನೀವು ತಕ್ಷಣ ಇಮಿಡಿಯೇಟ್ ಯೂಸ್ ಮಾಡ್ತಾ ಇದ್ದನ್ನ ಕೊಡ್ತಾರಲ್ಲ, ಅಂತ ಟೈಮಲ್ಲಿ ನಮ್ಮ ಎನರ್ಜಿ ಅವ್ರಿಗೆ ಹೋಗೋ ಚಾನ್ಸಸ್ ಇರುತ್ತೆ ಅಷ್ಟೆ. ಬಟ್ ಇದು ಫಸ್ಟ್ ನೋಡಿದಾಗ ತುಂಬಾ ಕಿರಿಕಿರಿ ಅನ್ಸುತ್ತೆ. ಇದೆಲ್ಲ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಇಂಡೈರೆಕ್ಟ್ಲಿ ದ ಗೇನಿಂಗ್ ದ ಮನಿ ಎಂಡ್ ಆಫ್ ದ ಡೇ. ತುಂಬಾನೇ ಇದನ್ನ ಮಾತ್ರ ನಾನು ನಿಜವಾಗ್ಲೂ ಹೇಳ್ತೀನಿ, ಕುಬೇರ ಮಂತ್ರ. ನಾನು ಇನ್ನೂ ಒಂದ್ಸರಿ ಇದನ್ನ ಹೇಳೇ ಬಿಡ್ತೀನಿ, ಅಲ್ಲಿ ನಿಮ್ಗೆ ಕೇಳಿಸ್ಕೊಳಕ್ಕೆ ತುಂಬಾ ದೊಡ್ಡದಾಗಿ ಅನ್ಸುತ್ತೆ. ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಇಷ್ಟೇ ಇರೋದು ಈ ಮಂತ್ರ. ಕೂತ್ರೆ ನಿಂತ್ರೆ ಅಡಿಗೆ ಮಾಡುವಾಗ, ನಾ ತುಂಬಾ ಜನಕ್ಕೆ ಹೇಳೋದು, ಹೆಂಗಸರುಗಳು ಅಡಿಗೆ ಮಾಡುವಾಗ ಇದನ್ನ ಮನ್ಸಲ್ಲಿ ಚಾಂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಆ ಫುಡ್ಗೆ ಆ ಎನರ್ಜಿ ಹೋಗುತ್ತೆ, ನಿಮ್ ಮನೆಯವ್ರಿಗೆಲ್ಲ ಹೋಗುತ್ತೆ. ನಾನು ಅದನ್ನೇ ಹೇಳ್ತಿರೋದು, ಇದು ದುಡ್ಡಿಗೆ ಮಾತ್ರ ಅಂತ ಅನ್ಕೋಬೇಡಿ. ಇದು ಕೇತುಗೆ ಸಂಬಂಧಪಟ್ಟ ಮಂತ್ರ ಆದ್ರಿಂದ, ಗಣಪತಿಗೆ ಸಂಬಂಧಪಟ್ಟಿದ್ದಿಂದ ನಿಮ್ಮ ಎಲ್ಲರಿಗೂ ಹೆಲ್ತ್ ಚೆನ್ನಾಗಾಗತ್ತೆ. ವೇಸ್ಟ್ ಆಗಿ ಎಲ್ಲೂ ದುಡ್ಡು ಖರ್ಚಾಗಲ್ಲ ಅಂದಾಗ ಹೆಲ್ತ್ ಚೆನ್ನಾಗಿರ್ತೀವಿ. ಯಾರಿಗೂ ಜಾಮೀನ್ ಹಾಕಿ ಏನೋ ಮೋಸ ಹೋಗೋದು ಆ ತರ ಆಗಲ್ಲ. ಮತ್ತೆ ನಮ್ಮ ಬುದ್ಧಿವಂತಿಕೆಯಿಂದ ನಾವು ದುಡಿಯಕ್ ಶುರು ಮಾಡ್ತೀವಿ. ಯಾಕಂದ್ರೆ ಈಗ ಎಲ್ಲಾರುವೆ ಬರೀ ಒಬ್ರೇ ಗಂಡಸು ಮನೇಲಿ ಒಂದೇ ಅಲ್ಲ, ಈಗ ಮಕ್ಕಳು, ಹೆಂಡತಿ, ಇವ್ರು ಎಲ್ಲ ದುಡಿತಾ ಇದ್ದಾರೆ. ಸೊ ಎಲ್ರಿಗೂ ಇದ್ ಬೇಕು. ನೀರಿಗೆ ಸ್ಪೆಷಲಿ ನಾ ಹೇಳೋದು, ಯಾವ್ದಾರ ಒಂದು ಮಡ್ಕೆಲೋ ಇದ್ರಲ್ಲೋ ನೀವು ನೀರ್ ತುಂಬಿಡ್ತೀರಲ್ಲ, ಅದ್ರ ಮೇಲೆ ಕೈ ಇಟ್ಕೊಂಡು ಏನೋ ಟಿವಿ ನೋಡುವಾಗ್ಲೋ ಕೂತಾಗ್ಲೋ ಒಂದ್ ಸ್ವಲ್ಪ ಹೊತ್ತು ಇಟ್ಕೊಂಡು ಕಂಟಿನ್ಯೂಸ್ ಈ ಮಂತ್ರ ಚಾಂಟ್ ಮಾಡ್ಬಿಡಿ. ಸೊ ಅದಕ್ಕೆ ಆ ವೈಬ್ರೇಷನ್ ಹೋಗುತ್ತೆ. ಇಲ್ಲ ಮೇಡಮ್ ನಮಗ್ ಚಾಂಟ್ ಮಾಡಕ್ ಟೈಮ್ ಇಲ್ಲ, ಓಕೆ, ನೀರ್ನಲ್ಲಿ ಇಟ್ಬಿಟ್ಟು ಮೊಬೈಲ್ ಅಲ್ಲಿ ಹಾಕಿ ಬಿಟ್ಬಿಡಿ, ಅಟ್ಲೀಸ್ಟ್ ಅದು ಹೇಳ್ಕೊಳತ್ತೆ. ಇನ್ನೂ ಒಂದು, ಎಲ್ರಿಗೂ ತುಂಬಾ ಜನ ಮಲಗಿದಾಗ ತಲೆ ಹತ್ರ ನೀರ್ ಇಟ್ಕೊಳ್ತಾರೆ, ಅದನ್ನ ಇಟ್ಕೋಬಾರ್ದು. ಯಾಕಂದ್ರೆ ನಿಮ್ಮ ಥಾಟ್ ಏನೇನಿರುತ್ತೋ ಅದನ್ನೆಲ್ಲ ನೀರ್ ಹೇಳ್ಕೊಳುತ್ತೆ. ಸೊ ಅದನ್ನ ನೀವು ಮತ್ತೆ ಬೆಳಗ್ಗೆ ಎದ್ದು ಕುಡಿತೀರಿ. ಸೊ ಅದಕ್ಕೆ ತಲೆ ಹತ್ರ ನೀರ್ ಇಟ್ಕೋಬಾರ್ದು, ಯಾವಾಗ್ಲೂ ನಮ್ ಎದುರುಗಡೆ ನೀರ್ ಇಟ್ಕೋಬೇಕು. ಓಕೆ, ಥ್ಯಾಂಕ್ ಯು. ಇನ್ನೊಂದು ಮಂತ್ರ ಕೂಡ, ಈಗ ಆಕಾಶ ತತ್ವದಲ್ಲಿ ಹೋದಾಗ ಮಂತ್ರಗಳಷ್ಟೇ ಕೇಳುತ್ತೆ, ಸೌಂಡ್ ಅಷ್ಟೇ ಇರುತ್ತೆ ಅಲ್ಲಿ. ಫೈಲ್ ಹೌದು ಕೆಳಗ್ ಬರ್ತಾ ಬರ್ತಾ ಅದರದ್ದು ಎನರ್ಜಿ ಕಡಿಮೆ ಆಗ್ಬಿಡುತ್ತೆ, ಮೇಲೆ ಜಾಸ್ತಿ ಹೋಗುತ್ತೆ ಅಂತಿದೆ. ಹೌದು. ಅದು ಹೇಗೆ ಅಂತ? ಯಾಕೆ ನಾವು ನೋಡಿ, ಅದಕ್ಕೆ ನಾವು ಅಗ್ನಿ ಮೂಲಕನೇ ನಾವು ಎಲ್ಲ ದೇವ್ರಿಗೆ ಕೊಡೋದು. ಯಾಕೆ ಕೊಡ್ತೀವಿ ಅಂದ್ರೆ ಅಗ್ನಿ ಮಾತ್ರ ನೋಡಿ ಮೇಲ್ಗಡೆ ಹೋಗೋದು. ನಾವು ಎಲ್ಲಾ ದೇವತೆಗಳಿಗೆ ಕೊಡಕ್ಕೆ ಅಗ್ನಿ ಮೂಲಕನೇ ಕೊಡೋದು. ಅದಕ್ಕೇನೆ. ಯಾಕೆ ಅಂದ್ರೆ ಇಲ್ಲಿ ನಿಮ್ಗೆ ಸುತ್ತಮುತ್ತ ತುಂಬಾ ಎಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ.
ಮೇಲ್ಗಡೆ ಏನಿಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ ಮೇಲೆ. ಮತ್ತೆ ಆಲ್ರೆಡಿ ಆ ಲೆವೆಲ್ ಹೋಗ್ತಾ ಹೋಗ್ತಾ ಅಲ್ಲಿ ಯಕ್ಷಿಣಿಗಳು, ದೇವತೆಗಳು ಅವ್ರದ್ದು ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ನಾವ್ ಅದಕ್ಕೆ ಅದೇನ್ ಮೇಲ್ಗಡೆ ಇರ್ತಾರೋ ಇಲ್ಲ ಅಂತ ನಿಮ್ಮ ಬಾಡಿಲೇ ಲೆಕ್ಕ. ಈಗ ನಾವು ಹೇಳ್ತೀವಿ ರಾಕ್ಷಸರುಗಳು ಇವರು ಎಲ್ಲ ಪಾತಾಳದಲ್ಲಿ ಇದಾರೆ ಅಂದ್ರೆ, ನಮ್ಮ ಸೊಂಟದಿಂದ ಕೆಳಗಡೆ, ನಾಭಿಯಿಂದ ಕೆಳಗಡೆ ಪೂರ್ತಿ ನಾವು ಆ ತರ ಗುಣಗಳು. ಅದಕ್ಕೆ ನಾವು ನಿಮ್ಗೆ ಚಕ್ರಗಳದ್ದು ಇದ್ದಿದ್ದಾಗ ಮಣಿಪೂರ ಚಕ್ರದಿಂದ ಮೇಲೆ ಚಕ್ರಗಳು ಆಕ್ಟಿವ್ ಆದ್ರೆ ಅವ್ರ ನೇಚರೇ ಬೇರೆ ಇರುತ್ತೆ. ಮಣಿಪೂರ ಚಕ್ರ, ಸ್ವಾದಿಷ್ಠಾನ ಮತ್ತೆ ಬೇಸ್ ಚಕ್ರ ಇದಿಷ್ಟು ಆಕ್ಟಿವೇಟ್ ಆಗಿದ್ರೆ ಅವ್ರ ನೇಚರೇ ಬೇರೆ ಇರುತ್ತೆ. ಅವರೆಲ್ಲ ಪಾತಾಳಕ್ಕೆ ಸಂಬಂಧಪಟ್ಟಂಗೆ ಆಸೆಗಳು ಜಾಸ್ತಿ ಪಡೋದು, ಏನೇನೋ ಬೇರೆ ಬೇರೆ ಕೆಟ್ಟ ಕೆಟ್ಟದ್ನ ಯೋಚನೆ ಮಾಡಿದಾಗ. ಮಣಿಪುರದಿಂದ ಮೇಲಿರೋದೆಲ್ಲ ಅದ್ರದ್ದು ಚಕ್ರದ ಆಕ್ಟಿವೇಶನ್ನೇ ಬೇರೆ. ಸೊ ನಾವ್ ಅದಕ್ಕೆ ಹೇಳೋದು, ನಾನು ಮೊದ್ಲು ಒಂದ್ಸರಿ ಹೇಳಿದ್ದೆ ಯಾಕೆ ದೇವಸ್ಥಾನಕ್ಕೆ ನಾವು ಆ ಪೀರಿಯಡ್ಸ್ ಟೈಮಲ್ಲಿ ಹೋಗ್ಬಾರ್ದು ಅಂತ ತುಂಬಾ ಜನ ಕೇಳ್ತಾರೆ. ಯಾಕೆ ಹೋಗ್ಬಾರ್ದು ಅಂದ್ರೆ ಆ ಟೈಮಲ್ಲಿ ನಮ್ಮ ಚಕ್ರ ಕೆಳಮುಖವಾಗಿ ಇದಾಗ್ತಾ ಇರುತ್ತೆ. ನೀವು ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಅದು ಮೇಲ್ಮುಖವಾಗಿ ಆಕ್ಟಿವೇಟ್ ಆಗುತ್ತೆ, ಉಲ್ಟಾ ಆಗುತ್ತೆ ಎರಡು ಭಾಗ ಎನರ್ಜಿ ನಮ್ಗೆ. ಸೊ ನಾವು ಹೆಲ್ತ್ ವೈಸ್ ತುಂಬಾ ಅಪ್ಸೆಟ್ ಆಗ್ತೀವಿ, ಬೇರೆ ಬೇರೆ ತರನೇ ನಮಗ್ ತೊಂದ್ರೆ ಆಗ್ಬೋದು. ಆಗೇನ್ ಅನ್ಕೋತಾರೆ ಜನ, ಸೈಕಾಲಜಿ ನೋಡು ಮೈಲ್ಗೆ ಟೈಮಲ್ಲಿ ಹೊಟ್ಟೋದ್ಲು ಅದಕ್ಕೆ ದೇವ್ರು ಶಾಪ ಕೊಟ್ಟ. ದೇವ್ರಿಗೆ ಇನ್ನೇನ್ ಕೆಲ್ಸ ಇಲ್ವಾ? ಮತ್ತೆ ದೇವ್ರೇನ್ ಫ್ರೀ ಆಗಿ ಕೂತಿಲ್ಲ ನಮ್ಗೆ ಕಾಯ್ಕೊಂಡ್ ಶಾಪ ಕೊಡಕ್ಕೆ. ನಿಮ್ಮ ಬಾಡಿಲಿ ಇನ್ಬ್ಯಾಲೆನ್ಸ್ ಆಯ್ತದು. ಸೊ ಅದಕ್ಕೆ ಮತ್ತೆ ಹೆಂಗಸ್ರದು ಈಗ ತುಂಬಾ ಜನ ನೋಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ, ನಿಮಗೆ ಅವ್ರದ್ದು ನೋಡಿ ಫಸ್ಟ್ 15 ಡೇಸು ಎಲ್ಲ ಮೇಲ್ಮುಖವಾಗಿ ಚಕ್ರ ವರ್ಕ್ ಆಗ್ತಿರುತ್ತೆ. ಆ ಟೈಮಲ್ಲಿ ಅವರ ಮಾನಸಿಕ ಸ್ಥಿತಿ, ಅವರ ಸ್ವಭಾವ, ಅವ್ರ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋ ತರ ಎಲ್ಲ ಸರೆಂಡರು, ಅಕ್ಸೆಪ್ಟೆನ್ಸಿ ಎಲ್ಲ ಇರುತ್ತೆ ಫಸ್ಟ್ 15 ಡೇಸು. ಆಮೇಲೆ 15 ಡೇಸು ಡೌನ್ ಇಳಿತಾ ಇರುತ್ತೆ, ತುಂಬಾ ಚೇಂಜಸ್ ಆಗುತ್ತೆ. ಸೊ ನೀವು ಡಿಸಿಷನ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಏನಾರ ಕಾಂಪ್ರಮೈಸ್ ಏನೇ ಇದ್ರು ಫಸ್ಟ್ 15 ಡೇಸ್ ಅಲ್ಲಿ ಮಾಡ್ಕೋಬಹುದು. ಆಮೇಲೆ 15 ಡೇಸ್ ಅಲ್ಲಿ ಅವರು ಡಿಸಿಷನ್ ತಗೊಳ್ದೇ ಇರೋದು ಒಳ್ಳೇದು. ಯಾಕಂದ್ರೆ ತಾಮಸಿಕ ಜಾಸ್ತಿ ಆಗ್ತಿರುತ್ತೆ. ಅದಕ್ಕೆ ಫುಡ್ ವೈಸ್ ಅಲ್ಲಿ ಆಗ ಅವ್ರು ಏನ್ ಮಾಡ್ಬೇಕು, ಫಸ್ಟ್ 15 ದಿನ ಫುಡ್ ಬೇರೆ ಇರುತ್ತೆ, ಆಮೇಲೆ 15 ದಿನ ಫುಲ್ ಸಾತ್ವಿಕ ಫುಡ್ ತಗೊಂಡ್ಬಿಟ್ರೆ ಅವ್ರ ಮೈಂಡ್ ತುಂಬಾ ಕೂಲ್ ಆಗುತ್ತೆ. ಓಕೆ, ಮೇಘನಾ ರೆಡಿ? ಸರ್ ಥ್ಯಾಂಕ್ ಯು ಸರ್ ಸೆಲೆಕ್ಟ್ ಮಾಡಿದ್ದಕ್ಕೆ. ಹೇಳಿ ಮೇಡಮ್. ಕೇಳಿ ಮ್ಯಾಮ್, ಇವಾಗ ಮನ್ಸಲ್ಲೇ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಇರುತ್ತಲ್ಲ ಮ್ಯಾಮ್, ಟ್ಯಾರೋ ರೀಡಿಂಗ್ ಅಲ್ಲಿ ನಾನು ನೋಡಿದೀನಿ ಮ್ಯಾಮ್. ನೀವ್ ಅನ್ಕೊಂಡಿರೋ ಕೆಲ್ಸ ಆಗುತ್ತಾ ಆಗಲ್ವಾ ಅದನ್ನ ನಾವು ಮನ್ಸಲ್ಲೇ ಅನ್ಕೊಂಡಿರ್ತೀವಿ ಕ್ವಶನ್ ತರ. ಅದಕ್ಕೆ ನೀವು ಆಗುತ್ತೆ ಇಲ್ಲ ಆಗಲ್ಲ ಆ ತರ ಹೇಳ್ಬೋದಾ ಮ್ಯಾಮ್? ಹೇಳ್ತೀವಿ. ಹೌದು, ಈಗ ನೀವ್ ಅನ್ಕೊಂಡಿದ್ದೀರಾ ಮನ್ಸಲ್ಲಿ? ಹೌದು ಮ್ಯಾಮ್. ಓಕೆ, ನೀವು ಅನ್ಕೊಂಡಿರೋ ಕೆಲ್ಸ ಆಗುತ್ತಾ? ಈಗ ಯಾರ್ ರಿಲೇಟೆಡ್ ಕೆಲಸಗಳು ಹುಡುಕ್ತಿದಾರೆ ಅಂತ ಹೇಳ್ಬೋದು ಹಾಗೆ ಅನ್ಕಲಿ ಒಂದು? ಸರ್ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಸರ್, ಅದು ಇದು ಪರ್ಸನಲ್ ಇರೋದ್ರಿಂದ. ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ಹಸ್ಬೆಂಡ್ ಸಂಬಂಧಪಟ್ಟಿದ್ದು ಅಂತ ಕಾಣಿಸುತ್ತೆ. ಹೌದು ಮ್ಯಾಮ್. ಅದೇ ಇಲ್ಲಿ ಬರ್ತಾ ಇದೆ ನೋಡಿ. ಸೊ ಅದು ಗೌರ್ಮೆಂಟ್ ಸಂಬಂಧಪಟ್ಟಿದ್ದೇನಾರ ಇದ್ರೆ ಸ್ವಲ್ಪ ಟಫ್ ಇದೆ. ಯಾಕಂದ್ರೆ ನಿಮ್ಮ ಹಸ್ಬೆಂಡ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಇದೆ. ಅವರು ಸ್ಟ್ರಾಂಗ್ ಆಗಿ ಮುಂದುವರಿದೆ, ಅವರೇ ಬ್ಲಾಕ್ ಮಾಡ್ಕೋತಾ ಇದ್ದಾರೆ ಥಾಟ್ ಇಂದ. ನನಗೆ ಈ ಕೆಲಸ ಆಗೋದ್ ಡೌಟು. ಇದು ಹೆಂಗೆ ಗೊತ್ತಾ, ಈಗ ನಾವು ಸುಮ್ನೆ ಅನ್ಕೊಳ್ಳಿ, ಈಗ ಏನೋ ಮೋದಿ ಅವರು ಅಲ್ಲೆಲ್ಲೋ ಬರ್ತಾರೆ ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ, ಓಕೆನಾ? ಅಯ್ಯೋ ಮೋದಿ ಅವ್ರೆಲ್ಲಿ, ನಾವೆಲ್ಲಿ ಮೋದಿ ಅವ್ರನ್ನ ನೋಡಕ್ ಆಗತ್ತೆ? ನೀವ್ ಯಾಕೆ ಅನ್ಕೋತೀರಿ? ಯಾರಿಗ್ ಗೊತ್ತು, ನಿಮ್ಗೆ ಮುದ್ದಿದ್ದಲ್ಲಿ ಏನೋ ಕಾರಣಕ್ಕೆ ನೀವು ನಿಂತಿರೋ ಜಾಗಕ್ಕೆ ಕ್ರಾಸ್ ಆಗಿ ಅವ್ರು ಬರ್ಬೋದೇನೆ. ಇವ್ರು ನಿಮ್ ಮನೆಯವ್ರು ಮಾಡ್ತಾ ಇರೋದು ಹೆಂಗೆ ಈಗ ಅಂದ್ರೆ, ಅದಕ್ ನನ್ನೆಲ್ಲ ಆಗಲ್ಲ ಬಿಡು, ನಾನೆಲ್ಲ ಎಲ್ಲೋ ಹೋಗಕ್ಕಾಗತ್ತೆ ಅಂತ ಇವ್ರೇ. ಮ್ಯಾಮ್, ಈ ತರ ಇವಾಗ ನೀವ್ ಹೇಳಿದ್ರಲ್ಲ, ಈ ತರ ತುಂಬಾ ಸರಿ ಈ ತರ ಮಾತುಗಳು ಕೇಳಿದೀನಿ ಮ್ಯಾಮ್. ಅವರು ಯಾವ್ದಾದ್ರು ಒಂದ್ ವಿಷಯದ ಬಗ್ಗೆ ಹೇಳ್ದಾಗ ಇದೇ ತರ ಮ್ಯಾಮ್ ಅವ್ರ ಆನ್ಸರ್ ಕೊಡ್ತಾ ಇರ್ತಾರೆ. ಯಾಕೆ ಗೊತ್ತಾ ಪಾಪ, ಅವ್ರಿಗೆ ಚಿಕ್ಕಂದ್ರಿಂದ ಹಂಗ್ ಮಾಡ್ಬಿಟ್ಟಿರ್ತಾರೆ ಅವ್ರ ಸುತ್ತಮುತ್ತವ್ರು, ಅವ್ರ ಅಪ್ಪ ಅಮ್ಮ ಎಲ್ಲ. ನಾವು ಮಿಡ್ಲ್ ಕ್ಲಾಸು, ನಮ್ಗ ಅವೆಲ್ಲ ಮಾಡಕ್ಕಾಗಲ್ಲ, ನಮಗ್ ಕಷ್ಟ ಅಂತ ಪಾಪ ಸುತ್ತಿನವ್ರು ತುಂಬಿ ತುಂಬಿ ಚಿಕ್ಕಂದ್ರಿಂದ ಅದನ್ನ ಬೆಳೆಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅದು ಇರುತ್ತೆ ತುಂಬಾ ಜನಕ್ಕೆ. ಸೊ ನೀವೀಗ ಅದೇ ನಾನು ಹೇಳದ್ನಲ್ಲ, ನಾವು ಒಂದು ಮಾಡ್ತೀವಿ, ಆವಾಗ ಮಾನಸಿಕವಾಗಿ ಅದನ್ನ ಸಬ್ ಕಾನ್ಶಿಯಸ್ ಅಲ್ಲಿ ತೆಗಿಬೇಕು. ನಾವ್ ಹಂಗಲ್ಲ, ನಾವು ತುಂಬಾ ಗ್ರೇಟ್ ಡಿಕೋಡಿಂಗ್ ಮಾಡಿ ಮೇಡಮ್, ಆಗುತ್ತೆ ಅವ್ರ ಅಂತ. ಕೋಡಿಂಗ್ ನ ಡಿಕೋಡಿಂಗ್ ನೀವು ಮಾಡಿ ಡೈಲಿ. ಅದು ಕಿರಿಕ್ ಅನ್ಸಿದ್ರು ಅಡ್ಡಿಲ್ಲ, ಅವ್ರಿಗೆ ಡೈಲಿ ಹೇಳ್ತಾ ಇರಿ, ಅವ್ರು ರಿಪೀಟ್ ಮಾಡ್ತಾ ಇರ್ರಿ. ಹೌದು, ಅದು ಏನಾಗುತ್ತೆ ಗೊತ್ತಾ ಸರ್, ಮೇಯ್ನು ದಯಾನಂದ್ ಅದು ಚಿಕ್ಕಂದಿಂದ ಹೇಳ್ಬಿಡ್ತಾರೆ. ಸೊ ಮ್ಯಾಮ್, ಒಂದು ಅಫರ್ಮೇಶನ್ ತರಾನೇ ಅನ್ಕೊಂಡಿರೋದು ನಿಜ ಮ್ಯಾಮ್. ನೀವ್ ಹೇಳಿದ ಮಾತು 100% ಅವರು ಅದೇ ತರ ಮ್ಯಾಮ್ ಇರೋದು.
ಹೌದು. ಇಲ್ಲ ಪಾಪ ಅವ್ರು ತಪ್ಪು ಅಂತಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಸೊ ಈಗ ಸುತ್ತಮುತ್ತನವರು ಅವರು ತುಂಬಾ ನಂಬೋರು ಯಾರಾದ್ರೂ, ಅಂದ್ರೆ ಯಾರಾದ್ರೂ ಒಬ್ಬ ಗುರುಗಳಿರ್ಬೋದು ಅಥವಾ ಇನ್ಯಾರೋ ದೊಡ್ಡವ್ರು ಇರ್ಬೋದು, ಅವ್ರು ಹೇಳ್ಬೇಕೆ ನಮ್ ಕಾಲದಲ್ಲಿ ಅಷ್ಟೇ ಹಂಗೆ, ಈಗಿಲ್ಲ ಬಿಡು ನಿಂಗ್ ಹೀಗಾಗುತ್ತೆ ಆತರ ಹೇಳ್ತಾ ಬಂದ್ಬಿಟ್ರೆ ಅವ್ರು ಹೇಳಿದ್ರೆ ನಂಬಿಡ್ತಾರೆ. ಅವ್ರು ಹೇಳ್ಬೇಕು. ಆ ತರದವ್ರು ಒಬ್ರು ಹೇಳ್ತಾ ಇರ್ಬೇಕು ಅವ್ರಿಗೆ. ನಮ್ ಕಾಲದಲ್ಲಿ ಅಷ್ಟೇ ಹಂಗಿತ್ತು ಅಂದಾಗ, ಓ ಹೌದಾ ಹಂಗಾರೆ ಈಗ ಚೇಂಜ್ ಆಗುತ್ತೆ ಅಂತ ಬರುತ್ತೆ ಅವ್ರ ಮನ್ಸಿಗೆ. ಒಬ್ಬೊಬ್ರು ಹಂಗ ಹೇಳಲ್ಲ, ನಾವ್ ನೋಡಿಲ್ವಾ ಅವಾಗಿಂದನು, ನಾವ್ ಹಿಂಗೇನೆ ನಮ್ ಮನೇಲೇ ಹಿಂಗೆ ಅಂತ ಹೇಳಿ ಹೇಳಿ ಅದನ್ನ ತಲೆಯಲ್ಲಿ ಕೊಡ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳೋದು, ಯಾರು ನಾವ್ ಕಮ್ಮಿ ನಾವ್ ಇದು ಹೇಳ್ಬಾರ್ದು. ನಾವ್ ಗ್ರೇಟು, ನಮ್ ಕೈಲಿ ಆಗುತ್ತೆ, ನೀವು ಮಾಡ್ತೀರಿ. ಮಕ್ಳಿಗೂ ಅಷ್ಟೇನೆ, ಅವ್ರ ತರ ನೀನೆಲ್ಲಿ ಓದ್ತೀಯ ಬಿಡು ನಿನ್ಗಾಗಲ್ಲ ಅನ್ಬಾರ್ದು. ಅವ್ನ್ ಓದ್ತಾನೋ ಬಿಡ್ತಾನೋ, ನಿಂಗ ಆಗತ್ತೆ ಅಂತಾನೆ ಹೇಳ್ಬೇಕು. ಯಾವತ್ತೂ ಆಗಲ್ಲ ಅನ್ನೋ ಮಾತನ್ನ ಯಾರಿಗೂ ಹೇಳ್ಬೇಡಿ. ಓಕೆನಾ? ಥ್ಯಾಂಕ್ ಯು. ರಂಜನಾ ರೆಡಿ. ರಂಜನಾ ಕೇಳೇ ಇಲ್ಲ, ಒಂದು ತುಂಬಾ ವರ್ಷಗಳಾಯ್ತು. ಹೇಳಿ ಮೇಡಮ್. ನಾನು ಟ್ಯಾರೋ ಕಾರ್ಡ್ ಅಟೆಂಡ್ ಮಾಡಿದ ಫಸ್ಟ್ ಟೈಮ್. ನೀವು ಹೆಡ್ಫೋನ್ ತೆಗೆದ್ಬಿಟ್ರೆ ತುಂಬಾ ಉತ್ತಮ ಅನ್ಕೋತೀನಿ. ನಮಗೂ ಕೇಳ್ಬೋದು. ಹೆಡ್ಫೋನ್ ಹಾಕೊಂಡ್ರೆ ನೀವು ಅಷ್ಟೇ ಕೇಳ್ಬೋದು ನೋಡಿ ನಿಮ್ ಕಿವಿಯಲ್ಲಿ. ಹಲೋ. ಹೇಳಿ ಮೇಡಮ್. ಹೇಳಿ ಮೇಡಮ್ ನಮಸ್ತೆ. ಇವತ್ತೇ ಫಸ್ಟ್ ಟೈಮ್ ನಾನು ಟ್ಯಾರೋ ಕಾರ್ಡ್ ಅಟೆಂಡ್ ಮಾಡಿದ್ದು. ಓ ಗುಡ್. ನಮ್ಮ ಲೈಫ್ ಅಲ್ಲಿ ಟ್ಯಾರೋ ಕಾರ್ಡ್ ಯಾವ ತರ ವರ್ಕ್ ಆಗತ್ತೆ ಅಂತ ನೆನ್ನೆ ಫುಲ್ ಅದನ್ನೇ ಹೇಳಿದೀನಿ ನಾನು. ಬಟ್ ನಿಮ್ಗೆ ಹೆಂಗ್ ಬೇಕಾದ್ರೂ ಆಗುತ್ತೆ. ಇದು ಎನರ್ಜಿ ಬೇಸ್ ಆಗಿರೋದ್ರಿಂದ ನೀವ್ ಏನ್ ಕ್ವಶನ್ ಆದ್ರೂ ಕೇಳ್ಕೊಬಹುದು. ಡೈಲಿ ರೊಟೀನಿ ಕೇಳ್ಬೋದು, ನಮ್ ಸ್ಟ್ರೆಂತ್ ತಿಳ್ಕೊಬಹುದು, ನಮ್ ಮಕ್ಕಳ ಸ್ಟ್ರೆಂತ್ ತಿಳ್ಕೊಬಹುದು, ನಮ್ ಮಕ್ಕಳಿಗೆ ಓದಕ್ಕೆ ಯಾವ ತರ ಅವರಲ್ಲಿ ಏನ್ ಪ್ಲಸ್ ಇದೆ, ಹೆಂಗ್ ಓದಿದ್ರೆ ಒಳ್ಳೇದು, ಅಂದ್ರೆ ಗ್ರೂಪ್ ಸ್ಟಡೀಸ್ ಬೆಟರಾ ಅಥವಾ ಟೀಚರ್ ಹತ್ರ ಒಳ್ಳೇದಾ, ಟ್ಯೂಷನ್ ಹಾಕ್ಬೇಕಾ ಬೇಡ್ವಾ, ಅಥವಾ ನಮ್ ಗಂಡ ಬಿಸ್ನೆಸ್ ಮಾಡ್ಬೇಕಾದ್ರೆ ಏನ್ ಅವ್ರಿಗೆ ಬ್ಲಾಕ್ ಆಗ್ತಾ ಇದೆ, ಅವ್ರಿಗೆ ಏನ್ ಸರಿ ಮಾಡ್ಬೋದು, ಅಥವಾ ಕೆಲ್ಸದಲ್ಲಿ ಏನ್ ತೊಂದರೆ ಆಗ್ತಿದೆ, ಕೊಲೀಗ್ಸ್ ಏನ್ ಮಾಡ್ತಾರೆ, ಅಥವಾ ನನ್ ಗಂಡ ನನ್ ಬಗ್ಗೆ ಏನ್ ಅನ್ಕೋತಾರೆ, ನನ್ನಿಂದ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ, ನನ್ನ ಯಾವ ಗುಣ ಅವ್ರಿಗೆ ಇಷ್ಟ ಇಲ್ಲ, ಎಲ್ಲಾನು ಇದ್ರಲ್ಲಿ ತಿಳ್ಕೊಬಹುದು. ಇನ್ನೊಂದು ಕ್ವಶನ್ ಮೇಡಮ್. ಹ್ಮ್ ನನಗೆ ಅಂದ್ರೆ ನಾನು ಯಾವ್ದಾದ್ರು ಈಗ ಒಂದು ಕೋರ್ಸ್ ಆಯ್ಕೆ ಮಾಡ್ಕೊಳ್ಳುವಾಗ ತುಂಬಾ ಕನ್ಫ್ಯೂಷನ್ ಇರತ್ತೆ. ಮಾಡ್ಲೋ ಬೇಡ ಅಂತ. ಅದನ್ನ ಆಯ್ಕೆ ಮಾಡ್ಕೊಂಡ ಅಂದ್ರೆ ಯಾವ್ದಾದ್ರು ಈಗ ಕೋರ್ಸ್ ತಗೊಂಡೆ ಅಥವಾ ಟೈಲರಿಂಗು ಅಥವಾ ATM ಅದ್ ತಗೊಂಡ್ಮೇಲೂ ನಾನು ಇದನ್ನ ಮಾಡ್ಬೋದಾ ಅನ್ನೋ ಕ್ವಶನ್ ಮಾರ್ಕ್ ಇರತ್ತೆ. ಹೇಗ್ ಅದನ್ನ ಕ್ಲಿಯರ್ ಮಾಡ್ಬೋದು? ಯಾಕೆ ನಿಮ್ಗೆ ಹಂಗ ಆಗತ್ತೆ ಅಂದ್ರೆ ನೋಡಿ, ತುಂಬಾ ಸಿಂಪಲ್ಲು. ನಾನು ಅದನ್ನೇ ಆವಾಗ್ಲೇ ನಿಮಗೆ ಹೇಳಿದ್ದು. ನಿಮ್ಮ ಸುತ್ತ ಇರೋರು ನಿಮ್ಮ ಕೆಪಾಸಿಟಿನ ಗುರ್ತಿಸಿರಲ್ಲ. ನೀವು ಒಳ್ತರ ನಿಮಗೆ ತುಂಬಾ ನಾಲೆಡ್ಜ್ ಇರುತ್ತೆ, ಅಂದ್ರೆ ಮಲ್ಟಿಪಲ್ ನಾಲೆಡ್ಜ್ ಇರುತ್ತೆ. ಆದ್ರೆ ನಿಮ್ ಸುತ್ತ ಇರೋರು ನಿಮ್ಮನ್ನ ಒಂಥರ ಕಟ್ಟಾಕಿರ್ತಾರೆ ರೌಂಡ್ಗೆ. ಅಂದ್ರೆ ನಮ್ಗೆಲ್ಲ ಇವೆಲ್ಲ ಕಷ್ಟ, ನಾವೆಲ್ಲ ಇದನ್ನ ಮಾಡ್ಬಾರ್ದು, ಸುಮ್ನೆ ಏನೋ ಮಾಡ್ಬೇಡ, ಸುಮ್ನೆ ದುಡ್ಡು ವೇಸ್ಟ್, ಇದಕ್ಕೆ ದುಡ್ಡು ವೇಸ್ಟ್, ಇದನ್ನ ಇದ್ ಮಾಡ್ಬೇಡ, ನೀನ್ ನಾಳೆ ATM ಕಲ್ತು ಯಾರಿಗೋ ಏನೋ ಕಲರ್ ಹಾಕ್ಬಿಟ್ಟು ಹೆಚ್ಚು ಕಮ್ಮಿ ಆದ್ರೆ ಅಮ್ಮ ನಾವೇನ್ ಮಾಡೋದು, ನೀ ಏನು ಮಾಡಕ್ ಹೋಗ್ಬೇಡ, ಒಂಥರ ಭಯದಲ್ಲಿ ನಿಮ್ನ ಪ್ರೊಟೆಕ್ಟ್ ಮಾಡಿ ಕೂಡ್ಸೋದು. ಅದ್ರಿಂದ ಹೇಗ್ ಹೊರಗ್ ಬರ್ಬೋದು ನಾವು? ನೀವು ಪ್ರೂವ್ ಮಾಡ್ಬೇಕು. ಅದನ್ನೇ ನಾ ಹೇಳ್ದೆ, ಆಕ್ಷನ್ ಓರಿಯೆಂಟೆಡ್. ನಿಮ್ಮ ಕರ್ಮ ಅಂದ್ರೆ ಕೆಲಸ ಮಾಡ್ಬೇಕು ಅಂತ. ಅಂದ್ರೆ ನೀವ್ ಯಾರೋ ಒಬ್ಬರಿಗೆ, ಬೇರೆಯವ್ರಿಗೆಲ್ಲ ಬೇಡ, ನಿಮಗ್ ನೀವೇನೆ ಫಸ್ಟ್. ನಾನು ಈ ATM ಈ ತರದ್ದು ನೀವು ಮಾಡಿದಾಗ ಮಾತ್ರ ನಿಮಗ್ ನೀವೇ ಫಸ್ಟ್ ಸಾಲ್ವ್ ಮಾಡ್ಕೊಂಡು ನೀವು ಅವ್ರಿಗೆ ತೋರ್ಸ್ಬೇಕು. ನಿಮ್ಮಲ್ಲಿ ಚೇಂಜಸ್ ಬಂದಾಗ ಅವ್ರಿಗೆ ನಂಬಿಕೆ ಬರುತ್ತೆ, ಓಹೋ ಇವಳು ನಂಬಿಕೆ. ಆಮೇಲೆ ಅವ್ರು ಹಾಕಿಸ್ಕೋತಾರೆ. ಫಸ್ಟ್ ನಿಮ್ಮ ಹತ್ರ ಯಾರು ಹಾಕಿಸ್ಕೊಳಲ್ಲ ನಿಮ್ ಮನೆಗಳಲ್ಲಿ. ಬೇಡಪ್ಪ ನಮ್ಗೇನು ಮಾಡ್ಬೇಡ, ನಿಂದ ಏನಾರ ಮಾಡ್ಕೊಂಡ್ಬಿಡ್ತಾರೆ. ನೀವು ಫಸ್ಟ್ ಮಾಡ್ಕೊಂಡು, ಈಗ ನೀವೇನೋ ರೆಗ್ಯುಲರ್ ನಿಮ್ಗೆ ತುಂಬಾ ಟಯರ್ಡ್ ಆಗ್ತಿದ್ರೆ, ಅಥವಾ ನಿಮ್ಗೆ ತುಂಬಾ ಕೂದಲು ಉದುರ್ತಾ ಇತ್ತು ಅನ್ಕೊಳ್ಳಿ, ಬೇರೆ ಆ ತರದ್ದು ಏನಾರು. ಈಗ ನೋಡಿ, ನನಗೆ ಏನು ಅಂದ್ರೆ ಮೊದಲು ಸ್ಪೆಕ್ಸ್ ಆಗ್ತಾ ಇದ್ದೆ. ಸೊ ನಾನು ಇದನ್ನ ಕಲರ್ ಥೆರಪಿದು ಇದನ್ನೆಲ್ಲ ಮಾಡ್ಕೊಂಡು ಸ್ವಲ್ಪ ಅದನ್ನ ಚೇಂಜ್ ಮಾಡ್ಕೊಂಡಾಗ ಓಕೆ, ಬೇರೆಯವ್ರಿಗೆ ಓಕೆ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಮತ್ತೆ ಬಣ್ಣ ತಾನೇ ಹಾಕೋದು ಮಕ್ಕಳುಗಳಿಗೆ, ಇವರಲ್ಲಿ ನೀವು ಚೇಂಜಸ್ ಮಾಡಿ ತೋರ್ಸ್ಬೇಕು ಫಸ್ಟ್. ಆಗ ಬೇರೆಯವ್ರು ನಂಬ್ತಾರೆ. ನಂಬಿದಾಗ ಅವ್ರಿಗೆ ವರ್ಕ್ ಆಯ್ತು, ನಿಮ್ದು ಕ್ಲಿಕ್ ಆಗ್ತಾ ಹೋಗುತ್ತೆ. ಫಸ್ಟ್ ನೀವು ಆಕ್ಷನ್ ಓರಿಯೆಂಟೆಡ್ ಅಲ್ಲಿ ತೋರ್ಸ್ಬೇಕು. ಬರೀ ಬಾಯಲ್ಲಿ ಅಥವಾ ನಾನು ಕಲ್ತೆ ಅಂದ್ರೆ ಯಾರು ನಂಬಲ್ಲ. ಸೊ ಯಾಕಂದ್ರೆ ಅದು ಗೊತ್ತಿಲ್ಲ, ಇವೆಲ್ಲ ವಿದ್ಯೆಗಳು ಹೊಸ್ತಲ್ವಾ. ಹೌದು, ಯಾರು ನಂಬಲ್ಲ. ಫಸ್ಟ್ ನಾವು ಹೇಳ್ತೀವಿ ಅಂದ್ರೆ ಇದನ್ನ ಯಾರು ಅಪ್ಲೈ ಮಾಡಕ್ ಈಗ ನೀವು ಯಾಕೆ ಕೋರ್ಸ್ ಮಾಡಿದ್ದೀರಾ? ATM ಕ್ಲಾಸ್ ಅಲ್ಲಿ ಇದೀನಿ ಸರ್. ಈಗ ನೀವು ಯಾರು ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ? ಇಲ್ಲ ಸರ್, ನಾನು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಕಲಿತಾ ಇದ್ದಿದ್ದಕ್ಕೆ ಯಾರಿಗೂ ಅಪ್ಲೈ ಮಾಡ್ತಾ ಇಲ್ಲ. ಏನು ಕಲ್ತಿಲ್ಲಲ್ಲ, ಫಸ್ಟ್ ಟೈಮ್ ಅಲ್ಲ. ನಾನು ಫಸ್ಟ್ ಬ್ಲಾಕ್ ಅಪ್ಲೈ ಮಾಡ್ಕೊಂತೀನಿ ಇಲ್ಲಿ ನಿದ್ದೆ ಬರಕ್ಕೆ. ಅಲ್ಲ, ನಿಮ್ಗೆ ಟೀಚರ್ ಏನು ಮಾಡ್ಬೇಕಂತ ಇದೆ ಇದ್ರಲ್ಲಿ ಏನಾದ್ರು? ಹೌದು ಸರ್, ಮಾಡ್ಬೇಕು ಅಂತಿದೆ. ನೋಡಿ, ಇವತ್ತಿನ ಫಸ್ಟ್ ಸ್ಟೆಪ್ ಅಂತ ತಿಳ್ಕೊಳ್ಳಿ. ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಹೆಸರು
ನೆನಪು ಮಾಡ್ಕೊಳ್ಳಿ. ಒಂದು ನಂಗೆ ಹೆಸರು ಇಟ್ಕೊಳ್ಬೇಕು, 5 ನಂಬರಿಂದ ಅಥವಾ 3 ನಂಬರಿಂದ 6 ನಂಬರಿಂದ. ಸೊ ಅದಕ್ಕೆ ಬ್ರ್ಯಾಂಡ್ ಮಾಡ್ಕೊಳ್ಳಿ. ನೀವು ವಾಟ್ಸಪ್ ಚಾನಲಲ್ಲಿ ನಿಮ್ದು ಫೀಡ್ಬ್ಯಾಕ್ಗಳನ್ನ ಹಾಕೋತಾರೆ, ಇದನ್ನ ಒಂದು ಹ್ಯಾಬಿಚುವಲ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ನಿಮ್ಮ ಸುತ್ತಲವ್ರು ನೋಡ್ತಿರ್ತಾರೆ, ಏನು ಸ್ಟೇಟಸ್ ಹಾಕ್ತಿರೋದು, ಕಲರ್ ಹಾಕಿರೋದು, ಅದು ಹಾಕಿರೋದು, ಇದಾಗಿ ಹೀಗೆ ಸ್ಟಾರ್ಟ್ ಮಾಡಿ. ಇಮಿಡಿಯೇಟ್ಲಿ ಅಂತ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಈವನ್ ಯಾರಾದ್ರೂ ನಿಂಗೆ ಕರೀತಾರೆ, ಈಗ ಕಲರ್ ಥೆರಪಿ ಬಗ್ಗೆ ಮಾತಾಡಿ ಸ್ಟೇಜಲ್ಲಿ ಮಕ್ಕಳು ಕೊಡಿ ಅಂತೇಳಿ, ನೀವು ರೆಡಿ ಆಗಿರ್ಬೇಕಲ್ಲ ಫಸ್ಟ್. ನೀವು ರೆಡಿ ಇಲ್ಲದೆ ನಿಮ್ಗೆ ಹಣ, ನಿಮ್ಗೆ ಫೈನಾನ್ಷಿಯಲಿ ಹೇಗೆ ನಿಮ್ಗೆ ಸಪೋರ್ಟ್ ಆಗಬೇಕು, 4 ಜನ ಹೇಗೆ ನಂಬೇಕು ನಿಮಗೆ? ನೀವು ಫಸ್ಟ್ ಸ್ಟೆಪ್ನ ತೊಗೊಳ್ಬೇಕಂದ್ರೆ ನೀವು ಅಲ್ಲಿಂದ ರೆಡಿ ಆಗ್ಬೇಕು. ಫಸ್ಟ್ ನಿಮ್ಮ ಮನೆ ಮುಂದೊಂದು ಬೋರ್ಡ್ ಹಾಕೊಳ್ಳೋದು, ಅಥವಾ ನಾನು 4 ಜನಕ್ಕೆ ಹೀಲ್ ಮಾಡಿದ್ದೇನೆ ಅಂತ ಸ್ಟೇಟಸ್ ಹಾಕೊಳ್ಳೋದು. ಈಗೆಲ್ಲ ನೋಡಿ, ಅವರು ಪ್ರೇಮ ಆಯ್ತು, ನಿಶಾ ಆಯ್ತು, ಕಾವ್ಯ ಆಯ್ತು, ಅವರೆಲ್ಲ ತಮ್ಮ ತಮ್ಮ ಸ್ಟೇಟಸ್ ಹಾಕೊಂಡು ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೋತಿದ್ದಾರೆ. ಇನ್ನೊಂದು 2-3 ವರ್ಷಕ್ಕೆ ದಯಾನಂದ್ ಯಾರು ಅಂತ ಗೊತ್ತಿರಲ್ಲ, ಆ ಲೆವೆಲ್ಗೆ ಬೆಳಿಬೋದು ಅವರು. ಸೊ ನೀವು ಬೆಳಿಬೋದು. ಅದನ್ನ ನೀವು ನಿಮ್ಮ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಯಾರ್ದೋ ಒಂದು ಬ್ರ್ಯಾಂಡ್ ಯಾರು ಹೇಳ್ತಾರಂತ ಮಾಡೋದಲ್ಲ. ಸೊ ಇಲ್ಲ, ಎಲ್ಲರಿಗಿಂತ ಒಂದು ಹೇಳ್ತೀನಿ, ಫಸ್ಟು ದುಡ್ಡಿಗೋಸ್ಕರ ಮಾಡಬೇಕು ನಾವು ಅನ್ನೋದನ್ನ ಮರ್ತು ಬಿಡಿ. ಫಸ್ಟ್ ನೀವು ಪ್ಯಾಷನ್ ಆಗಿ ತಗೊಳ್ಳಿ. ನೋಡಿ, ನನಗೆ ದೇವ್ರು ಕೊಟ್ಟಿದ್ದಾನೆ, ಸದ್ಯ ನಾನು ಒಂದಷ್ಟು ಜನಕ್ಕೆ ನಮ್ಮ ಮನೆಯವ್ರನ್ನ, ನೀವು ನಿಮ್ಮ ಮನೆಯವ್ರಿಗೆ ಟ್ರೀಟ್ ಮಾಡ್ಕೊಂಡು ಫಸ್ಟ್ ನೀವು ಮಾಡ್ಕೋತಾ ಇದ್ರೇನೆ ಎಷ್ಟೊಂದು ದುಡ್ಡು ಮಿಗಿಸ್ದಂಗ ಆಗತ್ತೆ. ಪ್ಲಸ್ ನೀವು ಅಲ್ಲಿ ಮಾಡ್ತಾ ಮಾಡ್ತಾ ಸಕ್ಸಸ್ ಕಂಡ್ರೆ ಅಲ್ಲಿ ನಂಗೆನೆ ಹೊರಟೋಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಮಾತಾಡ್ತಾರೆ, ಹೇಳ್ತಾರೆ. ಆವಾಗ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಿಮಗೆ ಆಗತ್ತೆ. ನಾನು ಹೇಳ್ತಾ ಇರೋದು, ನಿಮಗೆ ನಾಲೆಡ್ಜ್ ಇದೆ, ನೀವು ಸ್ವಲ್ಪ ಕಾನ್ಫಿಡೆಂಟ್ ಇಂದ ನಿಮ್ಮನ್ನ ನೀವು ಪ್ರೂವ್ ಮಾಡ್ಬೇಕಷ್ಟೇ. ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನಾ ಹೇಳೋದೇ ಅಂದ್ರೆ, ಅಟ್ಲೀಸ್ಟ್ ಜನರಿಗೆ ಕೇಳಿದಾಗ ವಿಸಿಟಿಂಗ್ ಕಾರ್ಡ್ ಕೊಡಾಕಾದ್ರೆ ನಿಮ್ ಕಡೆ ವಿಸಿಟಿಂಗ್ ಕಾರ್ಡ್ ಇರ್ಬೇಕಲ್ಲ, ನನ್ನ ಕಾಂಟ್ಯಾಕ್ಟ್ ಮಾಡಿ ಅನ್ನಕ್ಕೆ. ಅಲ್ಲಿ ರೆಡಿ ಆಗ್ಬೇಕು. ಅವರು ರೆಡಿ ಆಗಿಲ್ಲಾರ್ದೆ ಹೆಂಗ್ ಹೇಳಕ್ಕಾಗತ್ತೆ ಮೇಡಮ್, ಏನಾದ್ರು ಅಲ್ವಾ? ಇಲ್ಲ, ಯಾಕಂದ್ರೆ ಎಷ್ಟೊಂದನ್ನ ಏನ್ ಗೊತ್ತಾ, ಫಸ್ಟೇ ನೀವು ಮಾಡ್ಕೋಬೇಕು ಅಂತ ಅದು ಅಲ್ಲ. ಒಬ್ಬೊಬ್ಬರದ್ದು ಒಂಥರ. ನನಗೆ ಹೇಳಿದ್ರೆ ಈಗ ಒಬ್ಬರಿಗೆ ಹೇಳಿ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ಬಿಡುತ್ತಲ್ಲ, ಸುತ್ತ ಸ್ಪ್ರೆಡ್ ಆದ ತಕ್ಷಣ ಅವರೇ ಆಟೋಮೆಟಿಕ್ ಆಗಿ ಕಾರ್ಡ್ ಮಾಡಿಸೋಷ್ಟು ಮಾಡ್ಬಿಡ್ತಾರೆ. ಸೊ ನೀವು ಮಾಡಕ್ ಶುರು ಮಾಡ್ಬೇಕು. ಮೇಯ್ನು ನೀವು ಪ್ರಾಕ್ಟೀಸ್. ನಾನು ಇನ್ನೂ ಕಲಿತಾ ಇದ್ದೀನಿ ಅನ್ನೋಕ್ಕಿಂತ ಕಲ್ತಿರೋದನ್ನ ಅಪ್ಲೈ ಮಾಡಕ್ ಶುರು ಮಾಡಿ. ಈಗ ಏನ್ ಕಲ್ತಿದಿರೋ ಅದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡಿದ್ರೇನೆ ನಿಮ್ಗೆ ಆಗೋದು. ಬೇರೆಯವ್ರು ಬರಲ್ಲ. ಸೊ ನಿಮ್ ಮೇಲೆ ನೀವು ಮಾಡ್ಕೊಡಿ. ಒಳ್ಳೆ ಇನ್ನೊಂದು ಕ್ವಶನ್ ಮೇಡಮ್. ಹಾ ಹಲೋ, ಹಾ ಹೇಳಿ. ಕೆಲವೊಂದು ಎಮೋಷನ್ ಗಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅದು ಆಗಲ್ಲ ಅಂತ ಗೊತ್ತಿದ್ರು ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆಗ್ಬೋದೇನೋ ಅಂತಿರತ್ತೆ. ಅವಾಗ ಏನ್ ಮಾಡ್ಬೋದು ಅಂತ? ಯಾಕೆ ಆಗಲ್ಲ ಅನ್ಕೋತೀರಿ? ಈಗ ಕೆಲವೊಂದು ಸಮ್ ಟೈಮ್ ಎಲ್ಲೋ ಹೋಗ್ಬೇಕು ಅಂದ್ರೆ, ಟ್ರಿಪ್ ಹೋಗ್ಬೇಕು ಅಂತನೋ. ಹಾಗೆ ಆಗುತ್ತೆ. ಯಾಕಾಗಲ್ಲ? ನಾನು ಈಗ ತಾನೇ ಮೋದಿ ಅವ್ರದ್ದು ಉದಾಹರಣೆ ನಿಮಗ್ ಕೊಟ್ಟಿದ್ದೀನಿ. ನಿಮ್ ಮನೆಯವ್ರಿಗೆ ಹೇಳ್ಬಿಟ್ಟು ನೀವು ಹಂಗೆ ಯೋಚನೆ ಮಾಡ್ತಿರಲ್ಲ. ಹಾಗೆ ಆಗತ್ತೆ. ನಿಮಗ್ ಆಸೆ ಪಡೋದಷ್ಟೇ ನಿಮ್ದು ಕೆಲ್ಸ. ನಾನ್ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ 3ಕ್ಕೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿನ್ನೆ ಕ್ಲಾಸಲ್ಲಿ. ನೀವು ನೋಡಿ, ಆಮೇಲೆ ರೆಕಾರ್ಡಿಂಗ್ ಕೊಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಯಾಕೆ ನಿಮಗೆ ಹೇಳ್ತಿದ್ದೀನಿ ಅಂದ್ರೆ, ಫಸ್ಟ್ ನೀವು ಬೇಕು ಅನ್ನೋದನ್ನ ಸಂಕಲ್ಪ ಮಾಡ್ಕೋಬೇಕು. ಆಮೇಲೆ ನೀವು ಟ್ರಿಪ್ ಹೋಗಿದ್ನ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಟ್ರೈ ಮಾಡ್ತಾ ಇರ್ಬೇಕು. ನೀವು ಟ್ರೈಯೇ ಮಾಡದೆ ಬಿಡು ಅಲ್ಲೆಲ್ಲ ಕರ್ಕೊಂಡು ಹೋಗಕ್ ಆಗಲ್ಲ, ಆ ತರ ಎಲ್ಲ ಆಗಲ್ಲ, ನೀವ್ ಯಾಕೆ ಅನ್ಕೋತೀರಿ? ಎಲ್ಲ ಆಗುತ್ತೆ ನಿಮ್ ಕೈಲಿ ಮಾಡ್ಕೊಳಕ್ ಆಗುತ್ತೆ. ಎಮೋಷನಲಿ ಸಪ್ರೆಸ್ ಮಾಡ್ಬೇಡಿ ಯಾವ್ದನ್ನು. ಅಲ್ಲ, ಇವ್ರು ಹೇಳೋದು ನೋಡಿದ್ರೆ ಚಂದ್ರಲೋಕಕ್ಕೆ ಹೋಗ್ತಿದ್ದಾರೆ ಬೇಡ ಅಂತ ಅನ್ಕೊಂಡೆ. ನೋಡಿದ್ರೆ ಟ್ರಿಪ್ ತುಂಬಾ ಚಿಕ್ಕ ವಸ್ತು. ಅದು ಎಷ್ಟೋ ಸರಿ ಅವರು ಸುತ್ತಮುತ್ತ ಇದ್ರಲ್ಲೇ ಹಂಗ್ ಮಾಡಿಸ್ತಾ ಇರುತ್ತೆ ಜನಕ್ಕೆ. ಬಟ್ ಅದನ್ನೇ ನಾನು ಹೇಳೋದು, ನೀವು ಅದರಿಂದ ಆಚೆಗೆ ಬರೋದೇ ತುಂಬಾ ಇಂಪಾರ್ಟೆಂಟ್ ಇರೋದು. ಓಕೆ, ಸಂತೋಷ್ ಕುಮಾರ್ ಹೇಳಿ, ಏನೋ ಎಮರ್ಜೆನ್ಸಿ ಇದೆ ಅಂತ ಅವ್ರಿಗೆ. ಸಂತೋಷ್ ಕುಮಾರ್, ನಮಸ್ಕಾರ ಸರ್. ಕರೆಕ್ಟ್ ಸರ್. ಸರ್ ಏನಿಲ್ಲ ಸರ್, ಇದು 2 ಕ್ವಶನ್ ಕೇಳ್ಬೇಕಾಗಿತ್ತು ಸರ್. ಏನಾಗಿದೆ ಸರ್, ನಿಮ್ದು ಮುಖವನ್ನ ತೋರಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತಿದ್ದಾರೆ ಮೇಡಮ್. 1 ನಿಮಿಷ ಸರ್, ತೋರಿಸ್ತೀನಿ ಸರ್, 1 ನಿಮಿಷ. ಎಲ್ಲಿದೆ ಅದು? ಇಲ್ಲಿದೆ ಸರ್. ನಮಸ್ತೆ ಸರ್. ಮನೆಯಲ್ಲಿ ಇದೆ, ಇದು ಮನೆಯಲ್ಲಿದ್ದೇನೆ. ಡೋಂಟ್ ಮೈಂಡ್ ಸರ್. ಅದೆಲ್ಲ ಪರವಾಗಿಲ್ಲ, ಹೇಳಿ ಮೇಡಮ್. ಏನಾಗಿದೆ, ಆಕ್ಚುಲಿ 2 ಪ್ರಾಬ್ಲಮ್ ಇದೆ ಮೇಡಮ್. ಈಗ ಸಮಸ್ಯೆ ಬಹಳ ಆಗಿ 3 ವರ್ಷದಿಂದ ಕಾಡ್ತಾ ಇದೆ ಆಕ್ಚುಲಿ. ಸುಮಾರು ಎಲ್ಲಾ ಜ್ಯೋತಿಷರು ಕೇಳಿದ್ವಿ, ಎಲ್ಲಾ ಹತ್ರ ಹೋಗಿ ಬಂದ್ವಿ, ಎಲ್ಲಾ ಹತ್ರನು ಎಲ್ಲ ಮಾಡಿಸ್ಬಿಟ್ಟು. ಡೈರೆಕ್ಟ್ ಬನ್ನಿ, ಏನ್ ಕ್ವಶನ್ ಬನ್ನಿ. ಡೈರೆಕ್ಟ್ ಕ್ವಶನ್ ಅಂದ್ರೆ, ನಂದು ಜಾಬ್ ರಿಲೇಟೆಡ್ ಒಂದಾಗಿದೆ. ಜಾಬ್ ರಿಲೇಟೆಡ್ ಅಲ್ಲಿ ಯಾವ್ದೇ ಜಾಬ್ ಹೋಗ್ಲಿ, ಫಸ್ಟ್ ಗೆ ಏನಾಗ್ತಾ ಇತ್ತು, 1 ದಿನ ಅಥವಾ 2 ದಿನ ಹೋಗ್ತೇನೆ ಜಾಬಿಗೆ. ಅದಕ್ಕಿಂತ ಮುಂಚೆ ಗೌರ್ಮೆಂಟ್ ಜಾಬ್ ಇತ್ತು ಮೇಡಮ್ ನಂದು. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಜಾಬ್ ಇತ್ತು. ಅದನ್ನ ಕಿತ್ಕೊಂಡ್ರು, ಏನೋ ಮಾಡಿ ನಮ್ ಸಾಹೇಬ್ರಿಂದ ಎಲ್ಲ ಕಿತ್ಕೊಂಡ್ರು. ಓಕೆ, ನಾ ಅಗ್ರೀಡ್ ಆದೆ ಅದಕ್ಕೆ. ಹುಬ್ಳಿಯಲ್ಲಿ ಆಮೇಲೆ ಏನಾಯ್ತು ಮೇಡಮ್, ಬೇರೆ ಯಾವ್ದೋ ಸಿಗ್ತೈತೆ, ನಾನು ಸುಮ್ನೆ ಮನೇಲಿ ಕೂತ್ಕೊಂಡೆ.
ಆಮೇಲೆ ಕುತ್ಕೊಂಡ ತಕ್ಷಣ ಏನಾಯ್ತು, ಯಾವ್ದಾವ್ದೋ ಜಾಬ್ ಬರ್ತಾ ಇತ್ತು, ನಾ ಮಾಡ್ಲಿಲ್ಲ. ವರ್ಕ್ ಫ್ರಮ್ ಹೋಮ್ ಅದೇ ಸೆಕೆಂಡ್ ತರ ಕ್ವಶನ್ ಮಾಡ್ತಾ ಹೇಳಿ. ಒಂದ್ ಜಾಬ್ ಆಯ್ತು, ಎರಡನೇ ಕ್ವಶನ್ ಹೇಳಿ. ಜಾಬಿಂದು ಈಗ ಬಂದಿದೆ ಮೇಡಮ್, ಬಟ್ ಇದು ಜಾಬ್ ಕೂಡ 1 ತಿಂಗಳಾಯ್ತು, ಈಗ ಪ್ರಾಬ್ಲಮ್ ಅಲ್ಲಿ ಬಂದಿದೆ ಮತ್ತೆ. ಹೇಳ್ತೀನಿ ಯಾಕೆ ಅಂತ. ಜಾಬ್ ಬಿಟ್ಟು ನೆಕ್ಸ್ಟ್ ಕ್ವಶನ್ ಹೇಳಿ. ನೆಕ್ಸ್ಟ್ ಕ್ವಶನ್ ಇವ್ರು ಮಾತಾಡ್ತಾರೆ ನೋಡಿ, ನನ್ನ ವೈಫ್ ಅದೇ, ಇಲ್ಲಿ ವೈಫ್ ಇದ್ದಾರೆ. ಹಂಗಾರಿ ಒಂದ್ ನಿಮಿಷ. ನಿಮ್ಮ ಜಾಬಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಹಾ ಮೇಡಮ್. ನಿಮಗೆ ಪಿತೃಗಳದು ಪ್ರಾಬ್ಲಮ್ ಇದೆ. ಹಾ ಮೇಡಮ್. ಪಿತೃದೋಷ ಕೇಳಿದೀರಾ? ಆನ್ಸಿಸ್ಟರ್ ಪ್ರಾಬ್ಲಮ್. ಓಕೆ ಮೇಡಮ್. ಓಕೆ. ನಿಮಗೆ ವಿಟಮಿನ್ ಡಿ ಕಡಿಮೆ ಇರುತ್ತೆ. ನಿಮ್ಗೆ ಬೆಳಗ್ಗೆ ಬೇಗ ಎದ್ದೇಳ್ತೀರಾ? ಒಂದೊಂದ್ಸತಿ ಹೇಳ್ತೀನಿ, ಒಂದ್ಸತಿ ಹೇಳಲ್ಲ ಮೇಡಮ್. ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಕಷ್ಟ ಆಗುತ್ತೆ. ನಿಮ್ಗೆ ಪಿತೃಗಳದ್ದು ಇರೋದ್ರಿಂದ. ಮತ್ತೆ ಪ್ರೋಟೀನ್ ವೈಸ್ ಅಲ್ಲಿ ನಿಮಗೆ ಕಡಿಮೆ ಇದೆ, ಪ್ರೋಟೀನ್ ಅಬ್ಸರ್ವ್ ಆಗಲ್ಲ ನಿಮ್ಗೆ. ಓಕೆನಾ? ಕೆಲ್ಸನ ಹೋರಾಟದಂಗೆ ಮಾಡ್ತಾ ಇದ್ದೀರಿ ನೀವು, ಖುಷಿಯಾಗಿ ಮಾಡ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದೆ, ಕೆಲ್ಸನ ಹೋರಾಟದಂಗೆ ಮಾಡಬಾರ್ದು, ಖುಷಿಯಾಗಿ ಮಾಡ್ಬೇಕು. ಒಂದು, ಇಲ್ಲಿ ನಿಮ್ಗೆ ವಿಟಮಿನ್ ಡಿ ಇಲ್ಲ ಅಂದಾಗ ನೀವು ಮನಸ್ಸಲ್ಲಿ ಮಾನಸಿಕವಾಗಿ ಎಷ್ಟೇ ನಾಲೆಡ್ಜ್ ಇದ್ರು ಆ ನಾಲೆಡ್ಜ್ ನ ಹೆಂಗ್ ಉಪಯೋಗಿಸ್ಬೇಕು ಕೆಲ್ಸದಲ್ಲಿ ನಿಮಗ್ ಗೊತ್ತಿಲ್ಲ. ತೊಂದ್ರೆ ಇರೋದು ಅಲ್ಲಿ. ಅರ್ಥ ಆಯ್ತಾ? ಅಂದ್ರೆ ಈಗ ನಾನು ನಿಮಗೆ ಒಳ್ಳೆ ಚಾರ್ಟ್ಸ್ ಮಾಡಕ್ ಬರುತ್ತೆ ಅಂತ ಇಟ್ಕೊಳ್ಳಿ. ನೀವ್ ಅದನ್ನ ಯಾವ್ದೋ ಕಾಲೇಜ್ ಹತ್ರನೋ ಅಥವಾ ಮೇನ್ ರೋಡ್ ಅಲ್ಲೋ ಇನ್ನೆಲ್ಲೋ ಇಟ್ರೆ ನಿಮ್ಗೆ ಬೇಗ ಸಕ್ಸಸ್ ಸಿಗುತ್ತೆ. ನೀವು ರಾಯರ ಮಠದ ಮುಂದೆ ಅಥವಾ ದೇವಸ್ಥಾನದ ಮುಂದೆ ಚಾಟ್ ಅಂಗಡಿ ಇಟ್ರೆ ಅಷ್ಟು ಚೆನ್ನಾಗಿ ಸಕ್ಸಸ್ ಸಿಗಲ್ಲ ಅಲ್ವಾ? ಸೊ ಆ ತರ ನಿಮ್ಮ ನಾಲೆಡ್ಜ್ ನ ಯಾರು ಮುಂದೆ ತೋರ್ಸ್ಬೇಕು ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮ ನಾಲೆಡ್ಜ್ ನ ನಿಮ್ಮ ಕಾಂಪಿಟೇಟರ್ ಹತ್ರ ತೋರಿಸ್ತೀರಿ ಅಂತ ಇಟ್ಕೊಳ್ಳಿ. ಅವ್ರು ಇವ್ರಿದ್ರೆ ನನಗೆ ಮುಂದಕ್ಕೆ ಕಷ್ಟ ಅಂತ ನಿಮ್ಮನ್ನ ತಳ್ಳಾಕಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಆಗಿದ್ಯಾ? ಆಗಿದೆ ಮೇಡಮ್. ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಜಾಬ್ ಅಲ್ಲಿ ಆಗಿದೆ, ಅದಕ್ಕೆ ಹೊರಗಡೆ ಬಂದೆ ನಾನು. ಅಷ್ಟೇ. ನೀವ್ ಅದಕ್ಕೆ ಬುದ್ಧಿವಂತರಾಗಿ ಈಗ ನೆಕ್ಸ್ಟ್ ಹೇಳಿದ್ರಲ್ಲ, ಈಗ ಏನ್ ಮಾಡ್ತಾ ಇದ್ದೀರಿ? ಈಗ ಒಂದ್ ಜಾಬ್ ಸಿಕ್ಕಿದೆ ಮೇಡಮ್, ಬಟ್ ಈ ಜಾಬ್ ಅಲ್ಲಿ ಕೂಡ ಕಿರಿಕಿರಿ ಆಗ್ತಾ ಇದೆ. ಕಿರಿಕಿರಿ ಯಾಕೆ ಅಂದ್ರೆ ನೀವು ಎಮೋಷನ್ ಆಗ್ತೀರಿ. ಅಲ್ಲಿ ಎಮೋಷನ್ ಆಗಿ ಎಲ್ಲಾರ ಕತೆ ಗೀತೆ ಕೇಳೋದು, ಅಯ್ಯೋ ಪಾಪ ಅನ್ನೋದು, ಎಲ್ರು ಕೆಲಸ ಮಾಡೋದು ಅವೆಲ್ಲ ಬಿಟ್ಬಿಡ್ಬೇಕು ನೀವು. ಹೆಂಗಸ್ರು ಜಾಸ್ತಿನ ಅಲ್ಲಿ? ಹೆಂಗಸ್ರು ಇದಾರೆ ಮೇಡಮ್. ಅದೇ ಹೆಂಗಸ್ರದೇ ತೊಂದ್ರೆ. ಎಲ್ರು ಕೆಲ್ಸನೂ ಯಾರ ಕತೆನೂ ಕೇಳ್ಬೇಡಿ ನೀವು, ಯಾರ ಕೆಲ್ಸನೂ ನೀವು ಮಾಡ್ಬಾರ್ದು. ಕನ್ಫ್ಯೂಸ್ ಮಾಡ್ಬಿಡ್ತಾರೆ ನಿಮ್ನ ಹೆಂಗಸ್ರುಗಳು. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಕ್ವಶನ್ ಆನ್ಸರ್ ಸಿಕ್ತು ಅನ್ಕೋತೀನಿ. ಒಂದು ಸ್ವಲ್ಪ ಜಲ್ದಿ ಕೇಳಿದ್ರೆ ಸ್ವಲ್ಪ 4 ಜನ ಪಾಪ ಇಲ್ಲಿ ಎಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇಲ್ಲಿ ನಮ್ ಕೇಳಿ ಒಂದ್ ಸ್ವಲ್ಪ ಜನ ನನ್ಗೆ ಆಮೇಲೆ ಕಾಲ್ ಮಾಡ್ತಾರ ಪಾಪ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಅದ ಆಗಲ್ಲ ನನ್ಗೆ. ಪದ್ಮಾ ರಾಜು ಹೇಳಿ. ಅನ್ಮ್ಯೂಟ್ ಅದ್ ಹೇಳ್ಬಿಡಿ, ಸ್ವಲ್ಪ ಬೇಗ ಕೇಳ್ಬಿಡಿ ಇದೇ ತಿಂಗಳಲ್ಲಿ. ಹಲೋ ಸರ್, ನಮಸ್ತೆ. ತುಂಬಾ ಖುಷಿ ಆಯ್ತು ಸರ್. ನಂದು ಸಮಸ್ಯೆ ಏನು ಅಂತಂದ್ರೆ, ನಂದು ಸಣ್ಣ ವಯಸ್ಸಿನ ತಂದೆನ ಕಳ್ಕೊಂಡೆ, ತಾಯಿನ ಕಳ್ಕೊಂಡೆ, ಬ್ರದರ್ಸ್ ಕಳ್ಕೊಂಡೆ, ಮತ್ತೆ ಗಂಡನ್ ಕಳ್ಕೊಂಡೆ. ಮಕ್ಕಳು ನನ್ನಿಂದ ದೂರ ಇದ್ದಾರೆ. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ಲಿಲ್ಲ ಮೇಡಮ್ ನನಗೆ. ನನ್ನ ಪೂರ್ವ ಜನ್ಮದ ಅಥವಾ ಈ ಜನ್ಮದ? ಹೌದು, ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ಇಲ್ಲಿ ಶನಮಾತ್ಮನ್ ಕಾರ್ಡ್ ಬಂದಿದೆ. ಸೊ ಈ ಕರ್ಮಕ್ಕೆ ನಿಮ್ಮನ್ನ ನೀವೇ ಬ್ಲಾಕ್ ಮಾಡ್ಬಿಟ್ಟಿದ್ದೀರಿ. ಇಲ್ಲಿ ನಿಮಗೆ ಕಾಣಿಸುತ್ತ ಕಾರ್ಡ್ ಅಲ್ಲಿ ಕೀ ಲಾಕ್ ಆಗಿರೋದು. ಹೌದು ಮೇಡಮ್, ಕಾಣಿಸ್ತಾ ಇದೆ. ಇದು ವಿಷ್ಣು. ಓಕೆ, ಹೌದು ಮೇಡಮ್. ಅಂದ್ರೆ ಮುಕ್ತಿ ಕೊಡೋದು. ಎಷ್ಟು ದೈವ ಮೇಡಮ್ ವಿಷ್ಣು. ನೋಡಿ, ಕರೆಕ್ಟ್ ಆಗಿ ನಿಮ್ಗೆ ಅದೇ ಬಂದಿದೆ. ನೀವೇನ್ ಮಾಡ್ಬೇಕು, ವಿಷ್ಣು ಸಹಸ್ರನಾಮ ಬರುತ್ತಾ ಹೇಳಕ್ಕೆ? ಡೈಲಿ ಹೇಳ್ತೀನಿ ಮೇಡಮ್, ನಾನು ಡೈಲಿ ಬೆಳಗ್ಗೆ ಹೇಳ್ತೀನಿ. ಎಷ್ಟೊತ್ತಿಗೆ ಹೇಳ್ತೀರಿ? ನಾನು ಬೆಳಗ್ಗೆ 6:30ಗೆ ಹೇಳ್ತೀನಿ ಮೇಡಮ್. ಅದು ರಾತ್ರಿ ನಿದ್ದೆ ಬರಲ್ಲ, ಬೆಳಗ್ಗೆ ಹೇಳಕ್ಕೆ ಕಷ್ಟ ಆಗುತ್ತೆ. ದಿನ ಒಂದೇ ಟೈಮ್ ಹೇಳ್ತೀರಾ ಮಂತ್ರನ? ಇಲ್ಲ ಮೇಡಮ್, ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ಟೈಮ್. ಇವತ್ತು ನೀವು ನಾಳೆಯಿಂದ ಸಂಕಲ್ಪ ಮಾಡ್ಕೊಳ್ಳಿ. ಓಕೆ ಮೇಡಮ್. ಈ ಜನ್ಮದಲ್ಲಿ ನನಗೆ ಏನ್ ಇದೆಯೋ ಗೊತ್ತಿಲ್ಲ, ನನಗೆ ನನ್ನ ರೋಡಲ್ಲಿ ಕರೆಕ್ಟ್ ಆಗಿ ನಾನ್ ನಡ್ಕೊಂಡು ಹೋಗಂಗ್ ಮಾಡಿ, ನನ್ನ ಆತ್ಮಕ್ಕೆ ಏನ್ ಬೇಕೋ ಅದನ್ನ ನೀನ್ ಕೊಡಿಸ್ಬೇಕು ಅಂತ ಕೇಳ್ಕೊಂಡು. ನೋಡಿ, ನಿಮ್ಮ ಆತ್ಮಕ್ಕೆ ಪಾಪ ಅಧಿಕಾರ ಇದು ಎಲ್ಲ ಬೇಕಂತೆ. ಎಲ್ಲಾರು ಇದ್ರೆ ನಿಮ್ಗೆ ಅದು ಸಿಗಲ್ಲ ಅಂತ ಹೇಳಿ ಎಲ್ಲಾರನ್ನು ಕಳಿಸ್ಬಿಟ್ಟು ನೀವೊಬ್ರೆ ನಿಮ್ದನ್ನ ನೀವೇ ನಿಭಾಯಿಸಂಗ್ ಮಾಡ್ಬಿಡ್ತಾನೆ ದೇವ್ರು. ಓಕೆನಾ? ಬೇಜಾರ್ ಮಾಡ್ಕೋಬೇಡಿ. ಓಕೆ, ನನ್ನ ಇದಕ್ಕೆ ಅದೇ ಒಳ್ಳೇದೇನೋ. ನೀವೇ ಕೇಳ್ಕೊಂಡ್ ಬಂದಿರ್ತೀರಿ, ನಮ್ ಸುತ್ತಮುತ್ತ ಏನೇ ಆದ್ರೂ ಅದಕ್ಕೆ ನಾವೇ ರೀಸನ್. ನಿಮ್ಗೆ ಅದು ಇಷ್ಟ ಇರುತ್ತೆ, ನಿಮ್ಮ ಆತ್ಮಕ್ಕೆ ನಿಮಗ್ ಗೊತ್ತಿರಲ್ಲ ಅಷ್ಟೇ. ಓಕೆನಾ?
48 ದಿನ ವಿಷ್ಣು ಸಹಸ್ರನಾಮನ ಒಂದೇ ಜಾಗದಲ್ಲಿ ಒಂದೇ ಟೈಮಲ್ಲಿ, ಅದು ಎಷ್ಟೊತ್ಕಾರ ಹೇಳಿ ನೀವು, ಅದು ನಿಮಗ್ ಬಿಟ್ಟಿದ್ದು. ಒಂದೇ ಜಾಗದಲ್ಲಿ ಒಂದೇ ಟೈಮಲ್ಲಿ ನನಗೆ ಏನ್ ಬೇಕು ಮುಂದಕ್ಕೆ ಒಳ್ಳೇದಾಗಕ್ಕೆ, ಅದಕ್ಕೆ ನೀನು ದಾರಿ ತೋರ್ಸಪ್ಪ ಅನ್ಬಿಟ್ಟು ಸುಮ್ಮನೆ ಹೇಳ್ತಾ ಬನ್ನಿ. ಖಂಡಿತ 48 ದಿನ ಆದ್ಮೇಲೆ ನಿಮಗೆ ರಿಸಲ್ಟ್ ಸಿಕ್ಕಿರುತ್ತೆ. ನೀವು ಗ್ರೂಪ್ ಅಲ್ಲಿ ಹೇಳ್ಬೋದು. ಮಗ ಒಬ್ಬ ತುಂಬಾ ದೂರ ಇದ್ದಾನೆ ಮೇಡಮ್, ನನ್ನಿಂದ ಮಾತುಕತೆ ಏನಿಲ್ಲ, ಅವ್ನು ಬರ್ಬೋದಾ? ನಿಮಗೆ ಅದೇ ಆಸೆ ಇದ್ರೆ, ನಿಮ್ಮ ಸೋಲಿಗೆ ಅದೇ ಇದ್ರೆ ಖಂಡಿತ ಬರ್ತಾರೆ. ನೀವು ಪ್ಲಾನ್ ಮಾಡ್ಬಿಟ್ಟು ನೀವು ಅಫರ್ಮೇಶನ್ ಹಾಕಿದ್ರೆ ಸಾಕು. ಹಾಕಿ, ವಿಷ್ಣು ಸಹಸ್ರನಾಮದಲ್ಲಿ ಅದನ್ನೇ ಹಾಕಿ, ನನ್ನ ಈ ಜನ್ಮದಲ್ಲಿ ಅವ್ನು ನನ್ನ ಜೊತೆಗಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಸೊ ನನ್ ಜೊತೆಗ್ ಬರ್ಲಿ ನನ್ ಮಗ, ನನ್ ಜೊತೆಗೆ ಇರಂಗ್ ಮಾಡಪ್ಪ, ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ ಕ್ವಶನ್ ಆದ ಸಿಕ್ಕ ಅನ್ಕೋತೀನಿ. ಶ್ರುತಿ ಅವ್ರು ಹೇಳಿ, ಶ್ರುತಿ ಗಿರೀಶ್ ಮೇಡಮ್ ನಮಸ್ತೆ. ನಮಸ್ತೆ. ನನ್ನ ಹಸ್ಬೆಂಡಿಗೆ ಲಾಸ್ಟ್ 1 month ಇಂದ ಎಡಗಡೆ ಕಣ್ಣು, ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ನಾನ್ ಕಿಡ್ನಿ ಡೋನರ್. ಸೊ ಅವ್ರಿಗೆ ಎಡಗಡೆ ಕಣ್ಣು ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಊದ್ಕೊಂಡಿದೆ ಅಂತ ಒಂದು ಇಂಜೆಕ್ಷನ್ ಕೊಟ್ರು. ಅದಾದ್ಮೇಲೆ ಮೊನ್ನೆ ಚೆಕ್ ಮಾಡ್ಸಿದ್ರೆ ಅವ್ರಿಗೆ ಎಡಗಡೆ ಕಣ್ಣೇ ಕಾಣಿಸ್ತಾ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲ್ಸನೂ ಇಲ್ಲ ಅವ್ರಿಗೆ. ನಮಗೆ ಫೈನಾನ್ಷಿಯಲಿ ತುಂಬಾ ಕಷ್ಟ ಆಗಿದೆ. ಯಾಕೆ ಈ ತರ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಮ್ಯಾಮ್. 6 ವರ್ಷದ ಮಗ ಬೇರೆ ಇದ್ದಾನೆ. ನೀವು ಲವ್ ಮ್ಯಾರೇಜಾ? ಹೌದು, ಅಂದ್ರೆ ನಂಗ್ ಮಾವನ್ ಮಗನೇ. ಅದೇ ಅಲ್ಲ, ಬಟ್ ಇಲ್ಲಿ ಇಷ್ಟಪಟ್ಟು ಬಂದಿದೆ ಅಲ್ಲ, ಗುಡ್, ಅದ್ರದ್ದೇನು ತೊಂದರೆ ಇಲ್ಲ. ನಿಮ್ದು ಹೆಂಗಿದೆ ಅಂದ್ರೆ ಸೋಲ್ ಕಾಂಟ್ರಾಕ್ಟ್, ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ನೀವು ಆಸೆ ಪಟ್ಟು ನೋಡಿ, ಲವ್ ಮ್ಯಾರೇಜ್ ಆಗಿದ್ದೀರಿ, ಇಷ್ಟಪಟ್ಟು ಮದ್ವೆ ಆದ್ರಿ. ಯಾಕೆ? ನಿಮ್ಗೇನೋ ಇಬ್ಬರಿಗೂ ಒಂದೇ ತರ ಆಸೆ. ಮಾಡೋಣ ನೋಡಿ, 8ನೇ ನಂಬರ್. ಓಕೆನಾ? ಸೊ ಈಗ ಅದನ್ನ ತುಂಬಾ ಡಿಫ್ರೆಂಟ್ ವೇಲಿ ಅನುಭವಿಸ್ತಾ ಇದ್ದೀರಿ. ಹೌದು, ಆಯ್ತಾ? ಇದಿಷ್ಟು ನೀವೇ ಮಾಡ್ಕೊಂಡ್ ಬಂದಿರೋದು, ಅದನ್ನ ತಿಳ್ಕೊಳ್ಳಿ. ಈಗ ನೀವು ಇದು ಬೇಡ ನಮ್ಗೆ, ಸೊ ನೀವೀಗ ಏನ್ ಮಾಡ್ಬೇಕು? ಒಂದು, ನಾನು ಆಗ್ಲೇ ಹೇಳದ್ನಲ್ಲ ಮಂತ್ರ, ದಯವಿಟ್ಟು ಅದನ್ನ ರೆಗ್ಯುಲರ್ ಚಾಂಟ್ ಮಾಡಿ. ಆಯ್ತು, ಆಯ್ತಾ? ನೋಡಿ, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮೊಳಗಡೆ ನೀವೇ. ಇದು ಸೋಲ ಕುದ್ರೆ ನೀವ್ ಇದನ್ನ ಹೇಳಿದ್ರೆ ಸಡನ್ ಆಗಿ ಗೆದ್ದು ಬಿಡುತ್ತೆ ರೇಸಲ್ಲಿ. ಅಲ್ಲಿಗೆ ಅರ್ಥ, ನೀವು ದಿನ ಈಗ ಕೂತ್ಕೊಂಡು ಏನ್ ಗೊತ್ತಾ, ನೀವು ಅಫರ್ಮೇಶನ್ ಹಾಕ್ಬೇಕಾಗಿರೋದು, ನೀವು ನಮಗ್ ಕಷ್ಟ, ನಮಗ್ ತೊಂದ್ರೆ, ಅದೆಲ್ಲ ಬಿಟ್ಬಿಡಿ. ಅದೆಲ್ಲ ನಿಮ್ಮ ಆತ್ಮನೇ, ನೀವಿಬ್ರೇ ಪ್ಲಾನ್ ಮಾಡ್ಕೊಂಡು ಹಂಗ್ ಬಂದು ಮಾಡ್ಕೊಂಡಿದ್ದೀರಿ. ಓಕೆನಾ? ಅದು ಹಳೇದು ಮುಗೀತು. ಈಗ ನೀವು ದಿನ ನಿಮ್ ಗಂಡನು ನೀವು ಇಬ್ರು ಮಾಡ್ಬೇಕಾಗಿರೋದು, ನಾವು ತುಂಬಾ ಖುಷಿಯಾಗಿದ್ದೀವಿ, ದಿನದಿಂದ ದಿನಕ್ಕೆ ನಮ್ಮ ಆರೋಗ್ಯ ಚೇತರಿಕೆ ಆಗ್ತಿದೆ. ದಯವಿಟ್ಟು ಇದನ್ನ ನೀವು ಮೆನ್ಷನ್ ಮಾಡ್ಬೇಕು, ದಿನದಿಂದ ದಿನಕ್ಕೆ. ಯಾಕೆ ಗೊತ್ತಾ? ನಾನು ಆರೋಗ್ಯವಾಗಿದ್ದೀನಿ ಅಂದ್ರೆ ಸಬ್ ಕಾನ್ಶಿಯಸ್ ಗೊತ್ತು. ಸುಳ್ಳು ಹೇಳ್ತೀರಲ್ಲ, ಎಲ್ಲ ಆರೋಗ್ಯವಾಗಿಲ್ವಲ್ಲ ಅನ್ಸುತ್ತೆ ಅದಕ್ಕೆ. ಈಗ ತುಂಬಾ ಜನ ಅಫರ್ಮೇಶನ್ ಅದೇ ಮಾಡೋದು, ನಾನು ಆರೋಗ್ಯವಾಗಿದ್ದೀನಿ, ನಾನ್ ತುಂಬಾ ರಿಚ್ ಅಂತ ಬರೆದು ಬಿಟ್ರೆ, ನೀವು ರಿಚ್ ಇಲ್ಲ, ಅതെಂಗೆ ಒಪ್ಕೊಳ್ಳುತ್ತೆ ಮನ್ಸು? ಒಪ್ಪಲ್ಲ, ಸುಳ್ಳು ಅನ್ಸುತ್ತೆ ಅದಕ್ಕೆ. ಅದಕ್ಕೆ ನೀವೇನ್ ಮಾಡ್ಬೇಕು, ದಿನದಿಂದ ದಿನಕ್ಕೆ ನನ್ನ ಆರೋಗ್ಯ ಇಂಪ್ರೂವ್ ಆಗ್ತಾ ಇದೆ ಅಂತ ನಿಮ್ ಮನೆಯವರು, ದಿನದಿಂದ ದಿನಕ್ಕೆ ನಾವು ಹಣಕಾಸಲ್ಲಿ ಇಂಪ್ರೂವ್ ಆಗ್ಬಿಟ್ವಿ, ದುಡ್ಡು ನಮ್ಮ ಹತ್ರ ತುಂಬಾ ಬರ್ತಾ ಇದೆ, ನಾವು ತುಂಬಾ ಖುಷಿಯಾಗಿದ್ದೀವಿ, ಈ ತರ ನೀವು ದಿನ ಅಫರ್ಮೇಶನ್ ಹಾಕೋದು, ದಿನ ಬರೆಯೋದು ಮಾಡಿ. ಓಕೆನಾ? ಯಾವ ಪೆನ್ನಲ್ಲಿ ಬರಿಬೇಕು? ಇಂಕು ರೆಡ್ ಇಂಕ್ ಅಲ್ಲಿ ಬರೀರಿ. ಆಯ್ತು, ಓಕೆನಾ? ಸಾಧ್ಯವಾದ್ರೆ ನಿಮಗೆ ಹತ್ರ ಎಲ್ಲಾರ ಇದ್ರೆ ಹನುಮಂತನ ದೇವಸ್ಥಾನ ಇದೆ, ಮನೆ ಹತ್ರನೇ ಇದೆ, ಸಾಕು. ದಿನ ಹೋಗಿ, ಹನುಮಂತ ನಿನ್ ಕರುಣೆ ತುಂಬಾ ಇದೆ ನಮ್ಗೆ, ನಮಗ್ ತುಂಬಾ ಖುಷಿಯಾಗಿದ್ದೀವಿ, ನಮ್ಮ ಆತ್ಮಕ್ಕೆ ಏನ್ ಬೇಕೋ ಎಲ್ಲಾ ನೀನ್ ಕೊಟ್ಟಾಯ್ತು, ನಮ್ಗೆ ನಾಲೆಡ್ಜು, ಈಗ ಈ ಜನ್ಮದಲ್ಲಿ ಎಂಜಾಯ್ ಮಾಡಕ್ಕೆ ನೀನ್ ನನ್ನ ಹೆಲ್ಪ್ ಮಾಡು ಅಂತ ಕೇಳ್ಕೊಳ್ಳೋದು ಬರೋದು. ಬಟ್ ದಿನ ಈ ಅಫರ್ಮೇಶನ್, ದಿನದಿಂದ ದಿನಕ್ಕೆ ಆರೋಗ್ಯ ಚೇತರಿಕೆ, ದಿನದಿಂದ ದಿನಕ್ಕೆ ಹಣ ಬರ್ತಾ ಇದೆ, ಕುಬೇರ ಮಂತ್ರ ಬಿಡ್ಬೇಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಮ್ ಕೋರ್ಸ್ ಬೇಕಂದ್ರೆ ನೀವು ಫ್ರೀ ಜಾಯ್ನ್ ಆಗ್ಲಿ ನೋಡು ಶ್ರುತಿ ಗಣೇಶ್ ಅವರೇ, ಕಳಿಸ್ಕೊಡಿ ಲಿಂಕ್ನ, ನಾನು ನಿಮಗೆ ಇದು ಟ್ಯಾರೋಟ್ ಕಾರ್ಡ್ದು ಇದು ಶೇರ್ ಮಾಡ್ತೇನೆ, ಆಯ್ತಾ? ಓಕೆ, ಇಷ್ಟು ಮಾಡಿಬಿಡಿ ಸಾಕು. ಥ್ಯಾಂಕ್ ಯು. ನಮ್ಮ ನಂಬರ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಹೊಸ ಮುಖಗಳು ಕೇಳಬೇಕಷ್ಟೇ. ವೇದವತಿ ಅವ್ರು ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ದಯಾನಂದ್ ಅವ್ರೆ. ನಾನ್ ನಿಮ್ ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ನೋಡ್ತೀನಿ. ಯಾವತ್ತು ಏನು ಕೇಳಲಿಲ್ಲ, ನಿನ್ನೆಯಿಂದ ನಿಮ್ಗೆ
ಕೇಳ್ಬೇಕು ಅನ್ಸ್ತಿತ್ತು, ಸಿಕ್ಬಿಟ್ರಿ. ತುಂಬಾ ಥ್ಯಾಂಕ್ಸ್. ಕೇಳಿ. ನನ್ಗೆ ದುಡ್ಡಿಂದ ತುಂಬಾ ಪ್ರಾಬ್ಲಮ್, ತುಂಬಾ ಕಡೆ ಸಿಕ್ಕಾಕೊಂಡಿದೆ. ನಾನು ಯಾರ್ಯಾರಿಗೋ ಜಾಮೀನ್ ಹಾಕಿ ಸಿಕ್ಕಾಕೊಂಡಿದ್ದೀನಿ. ಇಷ್ಟು ವರ್ಷ 63ನೇ ವರ್ಷದವರೆಗೂ ನಾನು ಬಿಸ್ನೆಸ್ ಮಾಡಿದೆ. ದುಡ್ಡು ನಿಮಗೆ ಬರುತ್ತೆ. ಹಾ, ನೀವು ಕಷ್ಟಪಟ್ಟೆ ದುಡ್ದಿರೋ ದುಡ್ಡದು ನಿಮಗ್ ದುಡ್ಡು ಖಂಡಿತ ಬರುತ್ತೆ. ವರಿ ಮಾಡ್ಬೇಡಿ. ನಾನು ಆಗ್ಲೇ ಹೇಳದ್ನಲ್ಲ, ಹಂಗೆ ಕುಬೇರ ಮಂತ್ರ ರೆಗ್ಯುಲರ್ ಹೇಳಿ, ದಿನಾಲು ಹೇಳಿ. ಹಣನ ನಾನು ತುಂಬಾ ಪ್ರೀತಿಸ್ತೀನಿ, ಹಣಕ್ಕೆ ತುಂಬಾ ಬೆಲೆ ಕೊಡ್ತೀನಿ. ಸೊ ಹಣ ನನ್ನ ಹತ್ರ ತುಂಬಾ ಬರುತ್ತೆ. ಮತ್ತೆ ನನಗೆ ರಿಲೇಶನ್ಶಿಪ್ ಬರ್ಬೇಕಾದ ದುಡ್ಡೆಲ್ಲ ಬಂತು, ನಂಗೆ ಕೊಡ್ಬೇಕಾದವರೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ. ಸೊ ಯಾಕೆ ಕೊಟ್ಬಿಟ್ರು ಅಂತ ನೀವ್ ಅನ್ಕೊಂಡ್ಬಿಟ್ರೆ ಒಟ್ಟಿಗೆ ಅಷ್ಟೊಂದು ಅಮೌಂಟ್ ಬರಲ್ಲ. ಇನ್ಸ್ಟಾಲ್ಮೆಂಟೇ ಕೊಡೋದು. ಸೊ ಅದಕ್ಕೆ ನನಗ್ ಬರ್ಬೇಕಾದವರು, ನನಗ್ ಕೊಡ್ಬೇಕಾದವರೆಲ್ಲ ನನಗ್ ದುಡ್ಡು ಕೊಡ್ತಾ ಇದ್ದಾರೆ. ಈಗ ತುಂಬಾ ದುಡ್ಡಿಗೆ ಬೆಲೆ ಕೊಡ್ತಾ ಇದ್ದೀನಿ. ನನಗೆ ದುಡ್ಡನ್ ಕಂಡ್ರೆ ತುಂಬಾ ಪ್ರೀತಿ. ಅಲ್ಲ, ನಾ ಹೇಳ್ತಿರೋದು ಅದೇ. ಈಗ ಏಜ್ ಆದ ಕೂಡಲೇ ನಮ್ಗೆ ಬೇಕನ್ನೋದಕ್ಕಿಂತ ಹೆಂಗಿದ್ದಾಗ ಅವ್ರಿಗೆ ನಾವು ಟೈಮ್ ಕೊಟ್ರೆ ಅವರು ನಮ್ಗೆ ಟೈಮ್ ಕೊಡ್ತಾರಂತ. ಅದಾಗಲ್ಲ ಎಷ್ಟೊಂದ್ ಜನಕ್ಕೆ. ಅದು ಪಾಪ ಅವರು ಸ್ವತಂತ್ರವಾಗಿರ್ತಾರೆ, ಇವ್ರಿಗೂ ಇರ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಏಜ್ ಆದಾಗ ಮಕ್ಳುಗಳು ಬಿಡಲ್ಲಲ್ಲ. ಪ್ರಕಾಶ್ ಮುರ್ಕಲ್ ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಮೇಡಮ್ ಅವರೇ, ನಮ್ದು ಯಾವುದೇ ಆಗ್ಲಿ, ಹಲೋ, ಹೇಳಿ. ಯಾವುದೇ ಕೆಲ್ಸನೂ ಕಂಪ್ಲೀಟ್ ಆಗಲ್ಲ, ಇನ್ಕಂಪ್ಲೀಟ್ ಆಗುತ್ತೆ. ಈಗ ATM ಕ್ಲಾಸ್ ತಗೊಂಡಿದ್ದೇನೆ. ಸ್ಟಾರ್ಟಿಂಗು ಒಳ್ಳೆ ಇಂಟ್ರೆಸ್ಟ್ ಇತ್ತು. ಈಗ ಬರ್ತಾ ಬರ್ತಾ ಯಾಕೋ ಅದು ಕಂಪ್ಲೀಟ್ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಿಮಗೆ ಎನರ್ಜಿ ಕಡಿಮೆ ಇದೆ. ಆಯ್ತಾ? ಬೇಗ ಸುಸ್ತಾಗ್ತಿರಂತೆ. ಬೇಗ ಸುಸ್ತಾಗದು. ಆಯ್ತಾ? ಮತ್ತೆ ತುಂಬಾ ಥಿಂಕ್ ಮಾಡ್ಬೇಕು. ಯಾವ್ದಾರೋ ಕ್ಲಾಸ್ ನಾವು ಕಲಿಬೇಕು ಅಂದ್ರೆ ಸ್ವಲ್ಪ ಮೈಂಡ್ಗೆ ಜಾಸ್ತಿ ವರ್ಕ್ ಕೊಡ್ಬೇಕು. ಯಾಕೆಂದ್ರೆ ಇವೆಲ್ಲ ಹೊಸ ವಿದ್ಯೆಗಳು ಬೇರೆ. ನಿಮಗೆ ಅಷ್ಟು ಪೇಶನ್ಸ್ ಇಲ್ಲ. ಏನಾಗುತ್ತೆ, ಒಂದ್ ಸ್ವಲ್ಪ ಹೊತ್ತು ಕೇಳಿದ ತಕ್ಷಣ ಅಯ್ಯೋ ಬಿಡು ಇನ್ನೇನಕ್ಕೆ ಅಂತ. ಮೇಯ್ನು ನಿಮ್ಗೆ ಅದು ನೀಡ್ ಇರ್ಬೇಕು. ನನಗಿದು ನೀಡಿದೆ ಮೇಡಮ್ ಅವರೇ. ಅಲ್ಲ, ನೀವು ಹೆಂಗ್ ಗೊತ್ತಾ ನೀಡಿರ್ಬೇಕಂದ್ರೆ, ನಾ ಹೇಳ್ತಾ ಇರೋದು ಈಗ ತುಂಬಾ ಬೇರೆ ತರ ಇರ್ಬೇಕು. ಇದನ್ನೆಲ್ಲ ತುಂಬಾ ಅರ್ಥ ಮಾಡ್ಕೋಬೇಕಲ್ವಾ ನಿಧಾನಕ್ಕೆ. ನಿಮ್ಗೆ ಎನರ್ಜಿ ಡೌನ್ ಆಗ್ಬಿಡುತ್ತೆ, ಬೇಗ ನಿದ್ದೆ ಬರುತ್ತೆ. ಈಗ ನಾವು ಎಷ್ಟೋ ಸರಿ ಎಕ್ಸಾಮ್ ಟೈಮಲ್ಲಿ ಮಕ್ಳಿಗೆ ಓದಿ ಅಂತೀವಿ, ಕೇಳ್ತಾ ಇರ್ತಾನೆ, ನಿದ್ದೆ ಬಂದ್ಬಿಡುತ್ತೆ. ಬರುತ್ತೆ, ಏಜ್ ಫ್ಯಾಕ್ಟರ್. ಸೊ ಯಾಕಂದ್ರೆ ನಿಮ್ಗೆ ಕಿಡ್ನಿ ಎಸೆನ್ಸ್ ಕಡಿಮೆ ಇದೆ ಅಂತ ತೋರಿಸ್ತಿದೆ ಇಲ್ಲಿ. ಓಕೆನಾ? ಸೊ ಕಿಡ್ನಿ ಎಸೆನ್ಸ್ ಜಾಸ್ತಿ ಮಾಡ್ಕೊಳಕ್ ಏನೇನ್ ಬೇಕೋ ನೀವು ಅದನ್ನ ಮಾಡ್ಕೊಳ್ಳಿ. ಮತ್ತೆ ಪ್ರೋಟೀನ್ ನಿಮ್ಗೆ ಅಬ್ಸರ್ವ್ ಆಗ್ಬೇಕು ಬಾಡಿಗೆ, ಆ ತರ. ಪ್ಲಸ್ ಇದನ್ನ ಹೋರಾಟ ಅನ್ಕೋಬೇಡಿ. ಅಂದ್ರೆ ಹೋರಾಟ ಮೀನ್ಸ್ ಇದು ಅಯ್ಯಪ್ಪ ತುಂಬಾ ಕಷ್ಟ, ನಂಗೆ ಅರ್ಥ ಆಗ್ತಾ ಇಲ್ಲ, ಅಯ್ಯೋ ಎಷ್ಟ್ ಸರಿ ನೋಡಿದ್ರು ನಂಗೆ ಮರ್ತೋಗುತ್ತೆ ಪುನಃ, ಆ ತರ ನಿಮ್ ಮನ್ಸಿಗೆ ಅನ್ಕೋಬಾರ್ದು. ಅದೇ ಮರ್ತೋಗೋದ್ ಜಾಸ್ತಿ ಮೇಡಮ್. ಅದೇ ನೀವ್ ಅನ್ಕೋಬಾರ್ದು. ಫಸ್ಟ್ ಹಂಗ ಆಗ್ತಿರುತ್ತೆ, ಹಂಗ ಅನ್ಕೊಳ್ದೆ ಬಾಡಿ ಹೀಟ್. ಯಾಕಂದ್ರೆ ನಾನು ಅದನ್ನೇ ಹೇಳಿದ್ದು, ಈಗ ಏಜ್ ಆಗ್ತಾ 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 ನಮ್ಗದು ಕಾಮನ್. ಸೊ ನೀವು ಅದನ್ನ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಯಾವ್ದಾದ್ರು ಇದ್ರಲ್ಲಿ ಬರ್ಕೊಳ್ಳಿ, ಇದು ಸಪ್ರೇಟ್ ಬರೀರಿ. ನಿಮಗ್ ನೆನ್ಪಿಟ್ಕೊಳಕ್ ಹೆಂಗ್ ಮಾಡ್ಬೇಕೋ ಅದನ್ನ ಮಾಡ್ತಾ ಬನ್ನಿ. ನಿಮ್ ಮೇಲೆ ನಿಮಗೇನ್ ಉಪಯೋಗ ಅದನ್ನ ಉಪಯೋಗಿಸ್ತಾ ಬಂದ್ರೆ ನೆನ್ಪಿರುತ್ತೆ ನಿಮ್ಗೆ. ನಾನೀಗ ಒಳ್ಳೆ ಹೀಲರ್ ಆಗ್ಬೇಕು ಅಂತ ತುಂಬಾ ಆಸೆ ಮೇಡಮ್ ಅವರೇ. ಆಗುತ್ತಾ? ಆಗುತ್ತೆ. ನಾನು ಅದೇ ಹೇಳಿದ್ನಲ್ಲ, ನೀವ್ ಇದನ್ನ ಅಯ್ಯೋ ನಂಗೆ ಆಗುತ್ತಾ, ಇಷ್ಟೊಂದ್ ಕಷ್ಟ ಇದೆ, ಇದು ನಂಗೆ ನೆನ್ಪಿರುತ್ತಾ, ನಂಗೆ ಮರ್ತೋಗುತ್ತೆ, ಇದು ನಂಗೆ ಹಂಗ ಅನ್ಕೋಬೇಡಿ. ನಿಮ್ಗೆ ಆಗುತ್ತೆ. ನೀವು ನಿಮ್ಮ ಕಿಡ್ನಿ ಎಸೆನ್ಸ್ ನ ಜಾಸ್ತಿ ಮಾಡ್ಕೋಬೇಕಷ್ಟೆ. ಏನ್ ಮಾಡ್ಬೇಕು ಮೇಡಮ್ ಅದನ್ನ? ಅದು ನಿಮ್ಗೆ ಕಲರ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಕಲರ್ ನಿಮ್ಗೆ ATM ಕ್ಲಾಸ್ ಅಲ್ಲೇ ಹೇಳ್ಕೊಡ್ತಾರೆ. ನಾಟ್ಯಕ್ಕೆ ತಗೊಳ್ಳಿ, ನಾಟ್ಯಕ್ಕೆ ಗಂಜಿ ತಗೊಳ್ಳಿ. ನಾಟ್ಯಕ್ಕೆ ಕಿಡ್ನಿ ಎಸೆನ್ಸ್ ಜಾಸ್ತಿ ಆಗುತ್ತೆ. ಆಯ್ತಾ? ಆಮೇಲೆ ಮೇಡಮ್ ನಮ್ದು ಫೈನಾನ್ಸ್ ಹೇಳಿ ಮೇಡಮ್ ಅವರೇ. ಫೈನಾನ್ಸ್ ಈಗ ಎಲ್ರಿಗೂ ಹೇಳ್ತಾ ಇದೀನಲ್ಲ, ಜನರಲ್ ಫೈನಾನ್ಸ್ ಅದೇನೆ. ಯಾರಿಗೆ ಫೈನಾನ್ಸ್ ಬೇಕಾದ್ರೂ ಕುಬೇರ ಮಂತ್ರ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಅನುಪಮ ಅವ್ರು ಹೇಳಿ. ತುಂಬಾ ಬೇಜಾರಲ್ಲಿದ್ದಾರೆ ಅವರು, ಇವ್ರು ಕೇಳ್ಬಿಡೋ ಮೊದಲು. ಹೇಳಿ ಮೇಡಮ್. ನಮಸ್ತೆ, ಥ್ಯಾಂಕ್ ಯು. ಹೇಳಿ. ನಿನ್ನೆ ನೀವು ಎಲ್ಲ ಸೋಲಿದ್ದು ಪರ್ಪಸ್ ಹಂಗೆಲ್ಲ ಹೇಳ್ತಾ ಇದ್ರಲ್ಲ, ನಂಗದು ಕೇಳಿದ ನಂತರ ನಾನು ತಿಳ್ಕೊಳ್ಬೇಕು ಅಂತ ಹಂಗ ಅನ್ಸ್ತು. ನಿಮ್ಗೀಗ ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ಬೇಕಾ? ಅಂದ್ರೆ ನಾನ್ ಬರೀ ಒಂದು ಹೌಸ್ ವೈಫು. ಅಂದ್ರೆ ಮತ್ತೇನು ನಾನು ಹೇಳ್ತಾ ಇದ್ದೀರಿ, ತುಂಬಾ ಗ್ರೇಟ್ ಜಾಬ್ ಅದು. ಅದನ್ನು ಮಾಡಕ್ಕೆ ಬೇಕು ಕಷ್ಟ ಅಲ್ಲಿ.
ನೀವು ಕರೆಕ್ಟ್ ಆಗಿ ನಿಮ್ ಸೋಲ್ ಪರ್ಪಸ್ಲೇ ಇದ್ದೀರಿ. ನೀವು ಹೇಳಿದ್ರಿ ನಾನು ಹೋಮ್ ಮೇಕರ್ ಅಂತ, ಹಂಗೇನೆ ಇದು ಎಮೋಷನಲಿ ಎಲ್ಲಾರನ್ನು ಸ್ಟ್ರಾಂಗ್ ಆಗಿ ನೋಡ್ಕೊಂಡು ಲೀಡ್ ಮಾಡ್ಬೇಕು ಅನ್ನೋದೇ ನಿಮ್ಮ ಆಸೆ. ಆಯ್ತಾ? ನಿಮ್ಗೆ ಹಂಗೆ ಲೀಡ್ ಮಾಡಕ್ಕೆ ಸಿಕ್ಕಿದ್ಯಾ ಮನೇಲಿ? ಹಾ, ಹಂಗೆ ಅಂದ್ರೆ ನಾನು ಎಲ್ಲದು ಬೇಕು ಬೇಡಗಳನ್ನ ನೋಡ್ಕೋತೀನಿ, ಅದು ಹಂಗೆ ಆತರ. ವಯಸ್ಸಾದವರಾಗ್ಲಿ, ವಯಸ್ಸಾದವರು ಮಕ್ಕಳು ಎಲ್ಲರನ್ನು ನೋಡ್ಕೋತೀನಿ. ಆದ್ರೆ ಅದಲ್ಲದೆ ನಾನ್ ನಂದೊಂದು ಐಡೆಂಟಿಟಿ ಬೇಕು ಅಂತ ನನ್ಗೆ ಆಸೆ. ಅಂದ್ರೆ ಈಗ ಬಂದಿರೋ ಕನ್ಫ್ಯೂಷನ್, ಆಯ್ತಾ, ಇತ್ತೀಚೆಗೆ ಬಂದಿರೋ ಕನ್ಫ್ಯೂಷನ್ ಇದು ಯಾಕೆ ಬಂದಿದೆ ಅಂದ್ರೆ ಸುತ್ತಮುತ್ತಲಿನ ಜನದಿಂದ. ನೀವು ನೆಮ್ಮದಿಯಾಗಿದ್ದೀರಿ, ನಿಮ್ದು ಕರೆಕ್ಟ್ ಆಗೇ ಇದೆ, ನಿಮ್ ಸೋಲೇಮಕ್ಕೆ ಹೆಂಗ್ ಬೇಕೋ ಹಂಗೆ ಇದ್ದೀರಿ. ಆದ್ರೆ ಸುತ್ತಮುತ್ತ ನೋಡುವಾಗ ನಿಮ್ಗೆ ಅನ್ಸುತ್ತೆ, ನೀವ್ ಆಗ್ಲೇ ಫಸ್ಟ್ ನೀವ್ ಹೇಳಿದ ವರ್ಡೇ ತಪ್ಪು. ನಾನು ಬರೀ ಹೌಸ್ ವೈಫ್ ಅಂದ್ರಲ್ಲ, ಅದು ಬರೀ ಅಲ್ಲ, ತುಂಬಾ ಗ್ರೇಟ್ ಅದು. ಅರ್ಥ ಆಯ್ತಾ? ಈಗ ಯಾರಿಗೂ ಅದನ್ನ ನಿಭಾಯಿಸಕ್ ಆಗಲ್ಲ, ಸುಮ್ನೆ ಅನ್ಕೋತಾರೆ ಜನ ಅಷ್ಟೇ. ಅಯ್ಯೋ ಅವಳೇನ್ ಬರೀ ಮನೆ ನೋಡ್ಕೋತಾಳಂತ, ಕೆಲ್ಸಕ್ ಹೋಗಲ್ವಂತ. ಕೆಲ್ಸಕ್ ಹೋಗ್ಬಿಟ್ರೆ ಏನಿಲ್ಲ, ದುಡ್ಡು ಸಂಪಾದನೆ ಮಾಡ್ಬಿಟ್ರಲ್ಲ, ಮನೇಲಿ ಇದ್ಕೊಂಡು ನೋಡ್ಕೊಳ್ಳೋದು 24 ಗಂಟೆ ಕೆಲ್ಸ ಅದು. ಅರ್ಥ ಆಯ್ತಾ? ನೀವು ಫಸ್ಟ್ ನಿಮ್ಮ ಬಗ್ಗೆ ನಿಮ್ಗೆ ಪ್ರೌಡ್ ಇರ್ಲಿ. ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ಮಕ್ಕಳಿಗೆ ಬೆಳೆಸ್ತಿದ್ದೀರಿ, ಮಕ್ಕಳಿಗೆ ಯಾವಾಗ ಬೇಕಾದ್ರೂ ನೀವು ಸಿಗ್ತೀರಿ ಅಲ್ವಾ? ಅದಕ್ಕಿಂತ ಪುಣ್ಯ ಇನ್ಯಾರಿಗಿದೆ ಅಲ್ಲಿ, ಅಲ್ವಾ? ಸೊ ನೀವು ಫಸ್ಟ್ ಅನ್ಕೊಳ್ಳಿ, ನಾನು ಹೋಮ್ ಮೇಕರ್ ಅನ್ನೋದನ್ನ ತುಂಬಾ ಪ್ರೌಡ್ ಆಗಿ ಅನ್ಕೊಳ್ಳಿ. ನೀವು ನಿಮ್ ಸೋಲ್ ಏನ್ ಬೇಕೋ ಅದನ್ನ ಕರೆಕ್ಟ್ ಆಗಿದ್ದೀರಿ. ಮನಸ್ಸಿಗೆ ಕನ್ಫ್ಯೂಷನ್ ಮಾಡ್ಬೇಡಿ. ನಿಮ್ಗೆ ಅದು ಐಡೆಂಟಿಟಿ ಬೇಕು ಅಂದ್ರೆ ನೋಡಿ, ನೀವು ನಿಮ್ ಗಂಡನ ತುಂಬಾ ಚೆನ್ನಾಗಿ ನೋಡ್ಕೋತೀರಂತೆ, ಗಂಡನ ಜೊತೆ ಎಲ್ಲಾ ಚೆನ್ನಾಗಿದೆ, ನಿಮ್ಗೆ ಅದೇ ಒಂದ್ ದೊಡ್ಡ ಐಡೆಂಟಿಟಿ. ಅರ್ಥ ಆಯ್ತಾ? ನಾನ್ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ಸೋಲ್ ಏಮಿರದೆ ನಿಮ್ಗೆ ಅದು ತುಂಬಾ ಆಸೆ. ನನ್ ಮನೆ, ನನ್ ಮಕ್ಳು, ನನ್ ಗಂಡ, ನಮ್ಮ ಅತ್ತೆ ಮಾವ ಎಲ್ಲಾರ್ನು ತುಂಬಾ ಹತ್ರದಲ್ಲಿ ಎಲ್ಲ ಕ್ಲೋಸ್ ಆಗಿ ನೋಡ್ಕೋತಾ ಇದ್ದೀರಿ, ಅದೇ ನಿಮ್ ಐಡೆಂಟಿಟಿ. ಅದನ್ನ ಬಿಟ್ಟು ನಾನು ಏನೋ ಮಾಡ್ತೀನಿ ಅಂತ ಬೇರೆ ಈಗ ಹೋದ್ರೆ ನಿಮ್ಗೆ ಮನಸ್ಸಿಗೆ ಡಿಸ್ಟರ್ಬ್ ಆಗುತ್ತಂತೆ. ಯಾಕಂದ್ರೆ ಈಗ ಹೀಲಿಂಗ್ ಕಲಿತಾ ಇದ್ದೇನೆ, ಅಂತದ್ ಮಾಡ್ಬೋದಾ ಅಂತ. ಮಾಡ್ಬೋದು ಅಲ್ಲ, ಇದೆಲ್ಲ ಮಾಡಿ. ಈಗ ಇದನ್ನು ಮಾಡಿ, ಬೇಕಾದ್ರೆ ನೀವು ಟ್ಯಾರೋ ಕಲೀರಿ, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕಲೀರಿ, ಬೇರೆ ಈಗ ಫುಡ್ ಬಗ್ಗೆ ತಿಳ್ಕೊಳ್ಳಿ, ಹರೀಶ್ ಅವ್ರದ್ದು ಫುಡ್ದು ಇದಿದೆ ಅದನ್ನ ತಿಳ್ಕೊಳ್ಳಿ. ಯಾಕೆ ಇವೆಲ್ಲ ಏನು, ಇವೆಲ್ಲ ನಿಮ್ ಮನೆಗೆ ಉಪಯೋಗಿಸಕ್ಕೆ. ಹೊರಗಡೆ ಸರ್ವಿಸ್ ತರ ಮಾಡಕ್ಕಾಗತ್ತಾ ಅಂತ ಹೌದು. ಈಗ ಇನ್ನೂ ತುಂಬಾ ಜನಕ್ಕೆ ಅದನ್ನೇ ಹೇಳ್ತೀನಿ, ನೀವು ಮನೇಲಿ ಮಾಡೋದು ಸರ್ವಿಸೇ, ಒಪ್ಕೋತೀನಿ, ಮನೇಲೂ ಮಾಡೋದು ಸರ್ವಿಸೇ, ನೀವು ಹತ್ರದ ಏನೋ ಅಪೇಕ್ಷೆ ಇಲ್ಲದೆ ಮಾಡೋದಲ್ಲ ಅದು, ಹಾಗೆ. ಹೌದು, ಅದು ಯಾಕಂದ್ರೆ ನಿಮ್ದು ಇರೋದೇ ಹಂಗೆ, ನೀವು ಒಂಥರ ತಾಯಿ ತರ, ನಿಮ್ಗೆ ಏಮೇ ಅದು ನಾನು ಎಲ್ಲಾರ್ಗು ಹೆಲ್ಪ್ ಮಾಡ್ಬೇಕು, ಎಲ್ಲಾರ್ನು ಕೇರ್ ಮಾಡ್ಬೇಕು ಅಂತಾನೆ ನಿಮ್ಮ ಸೋಲ್ ಏಮು. ನೀವ್ ಅದನ್ನೇ ಮಾಡ್ತಾ ಇದ್ದೀರಿ. ನೀವು ಕಲ್ತ್ರೆ ನಿಮ್ದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ, ಯಾಕಂದ್ರೆ ಯಾವುದೇ ಹಣದ ಉದ್ದೇಶ ಇಲ್ಲದೆ ಮಾಡ್ತೀರಿ ನೀವು. ಸೊ ನಿಮ್ಗೆ ವರ್ಕ್ ಆಗುತ್ತೆ, ಮಾಡಿ. ಥ್ಯಾಂಕ್ ಯು. ಇನ್ನೊಂದು 4 ಜನಕ್ಕೆ ಹೇಳ್ಬಿಟ್ಟು ಕ್ಲಾಸು 9 ಗಂಟೆ ಆಯ್ತು, ಹೆಚ್ಚು ಕಡಿಮೆ 9 ಆಯ್ತು. ವೇದ ಪಂಡಿತ್ ಎಲ್ಲ ಹೊಸ ಮುಖಗಳೇ ಕೇಳ್ತಾರನ್ನ. ಈಗ ಈ ಕೋರ್ಸ್ ಅನೌನ್ಸ್ ಮಾಡ್ಬಿಡ್ತೇನೆ ನಾನು ಇನ್ನೊಂದು ಮಾಡಿ. ಮತ್ತೆ ಈ ಕೋರ್ಸ್ ಅಲ್ಲಿ ಈ ಮಂತ್ ಯಾರ್ಯಾರು ಈ ಮಂತ್ ಜಾಯ್ನ್ ಆಗ್ತಾರೋ ಅವ್ರಿಗೆ ನಾವೇ ಎನರ್ಜೈಸ್ ಮಾಡಿರೋ ಕಾರ್ಡ್ ಕೊಡೋಣ, ಈ ಮಂತ್ ಆದವ್ರಿಗೆ. ಯಾಕಂದ್ರೆ ನಮ್ಗೆ ಒಂದು ಅಪ್ರಾಕ್ಸಿಮೇಟ್ ಇಷ್ಟು ಜನ ಅಂತ ಇಷ್ಟು ಕಾರ್ಡ್ ನ ತಗೊಂಡ್ ಬಂದು ನಾವು ಎನರ್ಜೈಸ್ ಮಾಡಕ್ ಈಸಿ ಆಗುತ್ತೆ. ಆಮೇಲೆ ಮಾಡೋರ್ಗೆ ನಿಮ್ ಇದ್ರಲ್ಲಿ ಸಿಗ್ಬಹುದು. ನಾನು ಕೂಡ ಮಾಡ್ತಾ ಇಲ್ಲ ಮೇಡಮ್ ಒಂದ್ಸಲ, ಯಾಕಂದ್ರೆ ಅದು ತರಿಸ್ಬೇಕಲ್ಲ ಅಲ್ಲಿ, ಮತ್ತೆ ಇಡಬೇಕು, ಯಾಕಂದ್ರೆ ಇದೇ ಕೋರ್ಸ್ ಮಾಡೋಕ್ಕಾಗುತ್ತೆ. ಎಷ್ಟು ಜನ ಕ್ಲಿಯರ್ ಮಾಡ್ಬಿಟ್ಟು ಅಷ್ಟಕ್ಕೆ ಕ್ಲಿಯರ್ ಮಾಡೋಣ ಈ ಮಂತ್ ಆದವ್ರಿಗೆ ಮಾತ್ರ. ಆಮೇಲೆ ಮಾಡಿದವ್ರು ಅವರೇ ತಗೋಬೇಕು. ಬೇಕಾಗುತ್ತಾ ಕ್ಲೆನ್ಸಿಂಗ್ ಮಾಡ್ಲಿಕ್ಕೆ? ತರಿಸ್ಬೇಕಾ? ಪೆಂಡುಲಮ್ ಇಟ್ಕೊಂಡ್ರೆ ಒಳ್ಳೇದು ಎಲ್ರು. ಎಲ್ರು ನೀವು ಕೋರ್ಸ್ ಅನೌನ್ಸ್ ಮಾಡಿದಾಗ ವಿತ್ ಪೆಂಡುಲಮ್ದಕ್ಕೇನೆ ನೀವು ದಯವಿಟ್ಟು ಹಾಕ್ಬಿಡಿ ಅವ್ರಿಗೆ. ಓಕೆ, ನಾನು ತರಿಸ್ತಿದ್ದೆ ಮೇಡಮ್, ಗುಜರಾತಿಂದ, ಆರ್ಡರ್ ಮಾಡ್ಬೇಕಾಗುತ್ತೆ ಅದಕ್ಕೆ. ಅಲ್ಲ ನೋಡಿ, ಯಾರ ಹತ್ರ ಈಗ ಆಲ್ರೆಡಿ ಇದ್ರೆ ಓಕೆ, ಇಲ್ದೇ ಇದ್ದವರು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಬೇಕಾದ್ರೆ ನೀವು ಇದು ಮಾಡ್ಕೊಳ್ಳಿ. ಓಕೆ, ಹೇಳಿ ವೇದ ಪಂಡಿತ್ ಅವರೇ. ನಮಸ್ತೆ ಸರ್. ಆಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಅಂದ್ರೆ ಅವರು ಹಿಮಾಚಲದಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಅವರಿಗೆ ಜಾಬ್ ಸಿಗೋದು ಸ್ವಲ್ಪ ಕಷ್ಟ. ಯಾವಾಗಲೂ ಬೇರೆ ಕಡೆನೇ ಇರ್ತಾರೆ ಅವರು, ಇಲ್ಲಿ ಸಿಗ್ಬೋದಾ ಬೆಂಗಳೂರಲ್ಲಿ? ನಾವು ಬೆಂಗಳೂರಲ್ಲಿ, ಅವರು ಸಾಫ್ಟ್ವೇರ್. ಇವೆಲ್ಲ ಇವ್ರೆ ಪಾಪ ಬೇಜಾರು ಮಾಡ್ಕೋಬೇಡಿ.
ಅವರಿಗೆ ಬೇರೆ ಸುತ್ತಾಡೋದ್ರಲ್ಲೇ ಇರುತ್ತೆ. ಅವರು ಅವ್ರ ಜಾಬ್ನ ತುಂಬಾ ಪೊಸೆಸಿವ್ ಆಗಿ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಮೋಸ್ಟ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಈ ಕಡೆ ಬರಕ್ಕೆ? ಹಾ, ಅಂದ್ರೆ ಭಯ, ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ ಇನ್ನರ್ ಮೈಂಡ್ ಅಲ್ಲಿ ಅವ್ರಿಗೆ ಇಷ್ಟ ಇಲ್ಲ. ಅವ್ರು ಅಲ್ಲಿರೋದನ್ನೇ ಇಷ್ಟಪಡ್ತಾ ಇದಾರೆ, ಅದಕ್ಕೆ ಅವ್ರು ಬರಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಇರುವಾಗೆಲ್ಲ ಅವರಿಗೆ ತುಂಬಾ ಡಾಮಿನೇಟ್ ಮಾಡಿ, ಅಂದ್ರೆ ಅವ್ರು ಮಾಡಿರೋ ಕೆಲ್ಸನೆಲ್ಲ ಬೇರೆಯವ್ರು ತಗೊಂಡು ಇವ್ರನ್ನ ಆಚೆ ಕಳಿಸ್ತಾ ಇದ್ರು. ಎಲ್ಲ ಒಂದ್ 6 ಮಂತ್ ಇಲ್ಲ ಒಂದ್ 8 ಮಂತ್ ಅಷ್ಟೇ ಒಂದ್ ಕಂಪ್ನಿಲಿ, ಆಮೇಲೆ ಅವ್ರ ಮೇಲೇನೆ ಏನೋ ಒಂದು ಮಾಡಿ. ಇಲ್ಲ ನೋಡಿ, ಈಗ ಅಲ್ಲಿರುವಾಗ ಅವರು ಖುಷಿ ಪಡ್ತಾ ಇದ್ದಾರೆ, ಅವ್ರ ಜಾಬ್ನ ಎಂಜಾಯ್ ಮಾಡ್ತಿದ್ದಾರೆ, ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಅವ್ರಿಗೆ ಅದೇ ಬೆಟರ್. ಫೋರ್ಸಬಲಿ ನೀವು ನಿಮ್ಗೆ ಹೇಳ್ಬೋದು ಇದೇನಾರ ಮಾಡಿ ನಿಮ್ಗೆ ಕರ್ಸ್ಕೊಳ್ಳಿ ಅಂತ, ಬಟ್ ನೀವ್ ಹಂಗ್ ಕರ್ಸ್ಕೊಂಡ್ರೆ ಅವ್ರು ಸಫರ್ ಮಾಡ್ತಾರೆ. ಮಾನಸಿಕವಾಗಿ ಇಷ್ಟ ಇಲ್ದೇ ಇದನ್ನ ನಾವು ಫೋರ್ಸಬಲಿ, ಯಾವುದೇ ಆದ್ರೂ ಅಷ್ಟೇನೆ, ಅದು ನಮ್ಗೆ ಆಗ್ ಬರಲ್ಲ ಅಂದಿದ್ನ ಫೋರ್ಸಬಲಿ ನಾವು ಪಡ್ಕೊಂಡ್ರೆ ಫ್ರೀ ವಿಲ್, ಪುನಃ ಕಷ್ಟ ಪಡಕ್ ನಾವ್ ರೆಡಿ ಇರ್ಬೇಕು. ಬಟ್ ಇವಾಗ ಏಜ್ ಅಂದ್ರೆ ಆಗ್ತಾ ಇದೆ 52, ಸೊ ಒಬ್ರೇ ಇರ್ತಾರೆ ಅಲ್ಲಿ, ಅದಕ್ಕೆ ಅವ್ರು ಅದನ್ನ ಎಂಜಾಯ್ ಮಾಡ್ತಾರಲ್ಲ, ಏನು ತೊಂದ್ರೆ ಅನ್ಕೋತಿಲ್ವಲ್ಲ. ಇಲ್ಲ ಆಗೋದಿಲ್ಲ ಅಂತ ಸ್ವಲ್ಪ ಅಷ್ಟು ದಿನ ಅಲ್ಲೇ ಇರ್ಲಿ ಬಿಡಿ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಈಗ ಅವ್ರಿಗೆ ಮನ್ಸಿಲ್ಲ, ನಿಮ್ಗೆ ಕರಿತಿದ್ದೀರಾ, ನೀವು ಮನ್ಸು ಮಾಡ್ಕೊಳ್ಳಿ ಅಲ್ಲ. ಪವನ್ ಅವ್ರು ಹೇಳಿ. ಪವನ್ ಇಲ್ಲ ಮತ್ತೆ ಕಟ್ಟಾಯ್ತು. ಪವನ್ ಅವ್ರು ನೀವು ಮತ್ತೆ ಇದು ಅನ್ಮ್ಯೂಟ್ ಮಾಡ್ಕೋತಿದ್ರ, ಮ್ಯೂಟ್ ಮಾಡ್ಕೋತಿದ್ರ, ಹೇಳಿ. ಹಲೋ, ಹೇಳಿ ನಮಸ್ತೆ ಸರ್. ಥ್ಯಾಂಕ್ ಯು ಸರ್ ಆಪರ್ಚುನಿಟಿ ಕೊಟ್ಟಿದ್ದೆ. ಮೇಡಮ್, ಸೋಲ್ ಪರ್ಪಸ್ ತಿಳ್ಕೊಬೇಕಾಯ್ತು ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಸೋಲ್ ಪರ್ಪಸ್, ಹೌದು ಮೇಡಮ್. ನಿಮ್ಮ ಸೋಲ್ ಪರ್ಪಸ್ ಏನಂದ್ರೆ ಟ್ರಾವೆಲಿಂಗ್ ಒಂದು, ಆಯ್ತಾ? ನೋಡಿ, ಇದು ಕುದುರೆನೆ. ನಿಮ್ಮ ಸ್ಟ್ರೆಂತ್ ಬಗ್ಗೆ ನಿಮ್ಗೂ ಗೊತ್ತಿಲ್ವಂತೆ. ಹೌದು ಮೇಡಮ್, ಅಂದ್ರೆ ಸಾಕಷ್ಟು ಎಲ್ಲಾ ತರ ಮಾಡ್ಕೊಂಡಿದ್ದೀನಿ, ಕೋರ್ಸಸ್ ಎಲ್ಲ ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅನ್ನೋದು. ಹೌದು, ನೀವೇನು ಅಂದ್ರೆ ನೋಡಿ, ಇಲ್ಲಿ ಬಂತು ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇದೆ, ಮತ್ತೆ ಯಾರ ಹತ್ರ ಯಾವ ನಾಲೆಡ್ಜ್ ನ ಹಂಚ್ಬೇಕು ಅನ್ನೋದು ನಿಮಗ್ ಗೊತ್ತಾಗಲ್ಲ. ಮೊದ್ಲೊಬ್ರಿಗೆ ಆಯ್ತಲ್ಲ ಹಂಗೆ, ಎಲ್ಲಿ ಹಂಚ್ಬೇಕು, ಯಾರ ಹತ್ರ ಹಂಚ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಯಾರೋ ಇದ್ರದ್ದು ಏನು ನಮ್ದೇ ಇದ್ದವ್ರ ಹತ್ರ ಹೋಗ್ಬಿಟ್ಟು ನಾನು ಟ್ಯಾರೋ ಬಗ್ಗೆ ಅದು ಇದು ಅಂತ ಮಾತಾಡ್ತಿದ್ರೆ, ಇವಳು ಸುಮ್ಮನೆ ಕೊರಿತಾಳೆ ಹೋಗ್ಲಿ ಅನ್ಸುತ್ತೆ ಅವ್ರಿಗೆ. ಒಂದು ಪಾಯಿಂಟ್. ಇನ್ನೊಂದೇನು ಅಂದ್ರೆ, ಯಾರೋ ತುಂಬಾ ಈಗ ಬೇಸಿಕ್ ಏನೋ ಮಾಡ್ತಾ ಇದಾರೆ ಅನ್ನೋರ ಹತ್ರ ನಾನು ಹೋಗ್ಬಿಟ್ಟು ಎಲ್ಲ ಶೇರ್ ಮಾಡ್ಕೊಂಡಾಗ ಅವರು ನನ್ನ ನಾಲೆಡ್ಜ್ ತಗೊಂಡು ಅವ್ರು ಬೆಳ್ಕೊಂಡು ಹೊಟ್ಟೋಗ್ಬೋದು. ಎರಡೂ ಆಗತ್ತೆ. ಅರ್ಥ ಆಯ್ತಾ ನಿಮ್ಗೆ? ಸೊ ನಿಮ್ಮ ಸೋಲ್ ಪರ್ಪಸ್ಸು, ನಿಮ್ಮ ಸೀಕ್ರೆಟ್ ಏನಿದೆ ಅದನ್ನ ಎಷ್ಟು ಮುಚ್ಚಿಟ್ಕೋಬೇಕು, ಎಷ್ಟನ್ನ ಹೊರಗಡೆ ಹೇಳ್ಬೇಕು ಅನ್ನೋದನ್ನ ನೀವು ಕಲ್ತ್ಕೋಬೇಕು. ಅದೇ ನಿಮಗೆ ಮೇಯ್ನ್ ಇರೋದು. ನೀವು ಬಂದಿರೋದೇ ಅದಕ್ಕೆ. ಇಲ್ಲಿ ನೋಡಿ, ಇದು ಈಗ ನೀವು ಕ್ವಶನ್ಸ್ ಕೇಳ್ಬೇಕಾದ್ರೆ ನಾನು ಇಂಟ್ಯೂಟಿವ್ಲಿ ಈ ತರ ಬರ್ಬೋದು ಅಂತ ಹೇಳಿ ಗೆಸ್ ಮಾಡ್ತೇನೆ ಮೇಡಮ್. ಅಂದ್ರೆ ಒಂದು ಫ್ಲೋ ನಾನ್ ಹೇಳಲ್ಲ, ಗೈಡೆನ್ಸ್ ಬರುತ್ತೆ, ನಾನು ಹೇಳ್ತಾ ಹೋಗ್ತೇನೆ ಅಷ್ಟೇನೆ. ಅದು ಆಲ್ಮೋಸ್ಟ್ ಎಲ್ಲ ಆನ್ ಸ್ಪಾಟ್ ಇರುತ್ತೆ ಮೇಡಮ್. ಯಾರಿಗೆ ಹೇಳಿದಾಗ್ಲೂ ಇಟ್ಸ್ ಅಕ್ಯುರೇಟ್. 80-90% ಅಕ್ಯುರೇಸಿ ಬಂದ್ಬಿಡುತ್ತೆ. ಅಂದ್ರೆ ಈಗೇನಾರು ಮೇಡಮ್, ನಾನ್ ಮಾಡ್ತಾ ಇರೋದು ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್, ಬಟ್ ಅಕಲ್ಟ್ ಅಲ್ಲಿ ನನ್ಗೆ ಬಹಳ ಸಣ್ಣನಿಂದ ಇಂಟ್ರೆಸ್ಟ್ ಇದೆ. ಬಹಳ ಸಣ್ಣನಿಂದ ಅಂದ್ರೆ ಎನರ್ಜಿ ಬೇಸ್ಡ್. ಅದನ್ನ ನಾನು ಹೇಳ್ತಿರೋದು, ಯಾರ ಹತ್ರ ಹೇಳ್ಬೇಕು, ಯಾರಿಗೆ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ಅದನ್ನ ಒಂದು ಪ್ರೊಫೆಷನ್ ಆಗಿ ತಗೊಂಡು ಅದಕ್ಕೊಂದು ಮರ್ಯಾದೆ ಕೊಟ್ರೇನೆ ಅದಕ್ ಮರ್ಯಾದೆ. ಇಲ್ಲ ಅಂದ್ರೆ ನಿಮ್ಮ ಮಾತನ್ನ ಯಾರು ಅದಕ್ಕೆ ಬೆಲೆ ಕೊಡಲ್ಲ. ಅಲ್ಲ, ಅದೇ ಹೇಳಿದ್ರು ಅವರು. ಒಂದ್ ಚೆನ್ನಾಗಿ ಅದನ್ನ ಸೆಂಟ್ರಲೈಸ್ ಮಾಡ್ಕೊಂಡು ಅದನ್ನ ಒಂದು ಚಾನಲೈಸ್ ಮಾಡಿ ನೀವು ಅದು ಕೊಡ್ಬೇಕು. ನೀವ್ ಯಾರು ಹೇಳಲಿಕ್ಕೆ ಆಗಲ್ಲ. ಈಗ ನಮ್ಮ ಹಳ್ಳಿಯಲ್ಲಿ ಬಂದು ಇದನ್ನ ಡ್ರಗ್ಲೆಸ್ ಬುಕ್ ಬಗ್ಗೆ ಹೇಳಿದ್ರೆ ಅವ್ರನ್ನ ಹರಿದು ಬಿಟ್ಟು ಕೊಡ್ತಾರೆ. ಬಂದು ಕೇಳ್ತಾರೆ, ಅಂದ್ರೆ ಸುಮ್ನೆ ಬಂದ್ ಮಾತಾಡಿ ಅವ್ರಿಗೆ ಚಾರ್ಜ್ ಮಾಡಿ ನೀವು 299, ಅವಾಗ ಕಡಿಮೆ ಆಗ್ತಾರೆ ಫಿಲ್ಟರ್. ನಾನು 500 rupees ಚಾರ್ಜ್ ಮಾಡಿದೀನಿ. ಖುಷಿಯಿಂದ ಕೊಟ್ಟೋಗಿರೋರು ಇದಾರೆ. ಕೆಲವರು ಹೇಳಿರೋದನ್ನ ಅಂದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಹೇಳಿದ್ದಾರೆ ಇವರು ಅಂತ. ಒಂದು ರಿಸ್ಟ್ ವಾಚ್ ನೋಡಿ ಹೇಳಿರ್ಬೋದು, ಅಥವಾ ಮುಖ ನೋಡಿ ಹೇಳಿರ್ಬೋದು, ಒಂದ್ ಸೈನ್ ನೋಡಿರ್ಬೇಕು. ಇದೆಲ್ಲ ನಾನು ಬಹಳ ಯೋಚನೆ ಮಾಡಿ ಹೇಳಿರೋದಲ್ಲ, ಜಸ್ಟ್ ಫ್ಲೋ ಆಗತ್ತೆ ಅಷ್ಟೇ. ಹೇಳ್ತೀನಿ, ನಾನು ಅದನ್ನ ಶುರುಲೇ ಹೇಳ್ದೆ ನಿಮ್ಗೆ. ಒಬ್ಬೊಬ್ಬರಿಗೆ ಇನ್ಬಿಲ್ಟ್ ಇಂದ ಮೊದ್ಲಿಂದ ಮಾಡುವಾಗ ಗೊತ್ತೋ ಗೊತ್ತಿಲ್ದೇನೋ ನಮ್ಗೆ ಸಬ್ ಕಾನ್ಶಿಯಸ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ಬೋದು, ಅಥವಾ ಪ್ರಾಕ್ಟೀಸ್ ಇಂದ
ನಮಗೆ ಮೈಂಡ್ ರೀಡ್ ಮಾಡೋ ಶಕ್ತಿ ನಮ್ಗೆ ಗೊತ್ತಿಲ್ಲದೆ ಬಂದಿರುತ್ತೆ. ಓಕೆನಾ? ಅದ್ರ ಮೂಲಕ ನಾವ್ ಹೇಳ್ತೀವಿ. ನಾನು ಹೇಳ್ತಾ ಇರೋದ್ ನಿಮ್ಗೆ, ನೀವ್ ಇದನ್ನ ಮಾಡ್ತಾ ಇರೋದು ಒಂದೊಂದ್ಸರಿ ಬೇರೆಯವ್ರಿಗೆ ಜಲಸ್ ಆಗಿ ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ಎಲ್ಲಿ ಹೇಳ್ಬೇಕು, ಯಾವಾಗ ಹೇಳ್ಬೇಕು, ಎಷ್ಟು ಹೇಳ್ಬೇಕು ಅಂತ ತಿಳ್ಕೊಬೇಕು. ಗೊತ್ತಾಯ್ತಾ? ಅದೇ ನಿಮ್ಮ ಸೋಲಿನ ಏಮು. ಯಾಕಂದ್ರೆ ನೀವು ಕ್ಲಿಕ್ ಆಗ್ಬೇಕಾದ್ರೆ ಅದು ಬೇಕಂತೆ ನಿಮ್ಗೆ. ಎಲ್ಲಾರ್ಗೂ ಏನ್ ಹೇಳ್ಬೇಕು, ಯಾವಾಗ ಹೇಳ್ಬೇಕು, ಎಷ್ಟ್ ಹೇಳ್ಬೇಕು, ಯಾರ ಹತ್ರ ಹೇಳ್ಕೋಬೇಕು. ಈಗ ನಿಮಗ್ ಗೊತ್ತಿರೋದ್ನ ಹೇಳ್ಬೇಕಾದ್ರೂನುವೆ ನೀವು ನೋಡ್ಕೋಬೇಕು ಅವ್ರನ್ನ. ಅವ್ರು ನಿಮ್ಗೆ ಯಾವ ತರ ನಡ್ಕೊಳ್ತಾರೆ ಅಥವಾ ಏನು. ನಿಮ್ಗೆ ಹೆಂಗೆ ಹೇಳೋದು ನಾನು, ಕಾಂಪಿಟೇಟರ್ ಅನ್ಕೊಳ್ಳಿ, ನಾನ್ ನಿಮ್ ಕಾಂಪಿಟೇಟರ್ ಅನ್ಕೊಳ್ಳಿ, ಆಯ್ತಾ? ನನಗೆ ದಯಾನಂದ್ ಚಾನ್ಸ್ ಕೊಡ್ತೀವಿ ನಿಮ್ಮಿಬ್ಬರಲ್ಲೊಬ್ಬರಿಗೆ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆನಾ? ನಾನ್ ನಿಮ್ ಜೊತೆ ಮಾತಾಡ್ತಾ ಇರ್ತೀನಿ, ಮಾತಾಡುವಾಗ ನೀವು ನಂದು ಎಷ್ಟೊಂದು ನನಗ್ ಶೇರ್ ಮಾಡ್ಬಿಟ್ರಿ. ಫಸ್ಟ್ ನನ್ನನ್ನೇ ಕರೆದ್ರು ಅವ್ರು ಇಂಟರ್ವ್ಯೂಗೆ. ನಾನು ಹೋಗ್ಬಿಟ್ಟು ನಿಮ್ದು ತಿಳ್ಕೊಂಡಿರೋದ್ನ ಎಲ್ಲ ಅವ್ರಿಗೆ ಹೇಳ್ಬಿಟ್ಟೆ. ಆಮೇಲೆ ಹೇಳ್ದೆ, ಈಗ ನಾನು ಅವ್ರ ಹತ್ರನೂ ಡಿಸ್ಕಸ್ ಮಾಡ್ತಾ ಇದ್ದೆ ಸರ್ ಇದ್ರ ಬಗ್ಗೆ ಎಲ್ಲ ಅಂತ ದಯಾನಂದ್ಗೆ ಹೇಳ್ದೆ. ಸೊ ದಯಾನಂದ್ ನೀವು ನೆಕ್ಸ್ಟ್ ಹೋದಾಗ ಹೇಳಿದ್ರೆ, ಓ ಮೇಡಮ್ ಹತ್ರ ಎಲ್ಲ ಕಲ್ತ್ಕೊಂಡ್ಬಿಟ್ರಿ ವಯ್ಯ ಅಂತ ನಿಮ್ಮನ್ನ ಡಮ್ಮಿ ಅಂತ ತಿಳ್ಕೊತಾರ. ಗೊತ್ತಾಯ್ತಾ ನಾ ಹೇಳಿದ್ದು? ಓಕೆ, ಥ್ಯಾಂಕ್ ಯು ಸರ್. ಇನ್ನು ತುಂಬಾ ಜನ ಇದ್ದಾರೆ. ಇನ್ನೊಂದು 3 ಜನಕ್ಕೆ ಬಿಟ್ಟು ನಾವು ಸೆಷನ್ ಕ್ಲೋಸ್ ಮಾಡ್ತಿದ್ದೇವೆ. ನೆಕ್ಸ್ಟ್ ಬೇಕಂದ್ರೆ ಕನ್ಸಲ್ಟೇಷನ್ ಬಗ್ಗೆ ಹೇಳ್ಬಿಡ್ತೇನೆ. ಇವ್ರ ಕನ್ಸಲ್ಟೇಷನ್ ತಗೊಳ್ಬೇಕಾಗಿದ್ರೆ ಕನ್ಸಲ್ಟೇಷನ್ ತಗೊಳ್ಬೋದು. 3000 ಇರುತ್ತೆ ಪರ್ ಅವರ್ ಇರೋದು. ಸೆಲೆಬ್ರಿಟಿಗಳಿಗಾದ್ರೆ 10,000 ತಗೋತಾರೆ. ಬಟ್ ಏನಾದ್ರು ಆಫ್ಲೈನ್ ಇರುತ್ತೆ, ಅವರೆಲ್ಲ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಬಿಡಲ್ಲ. ಸೊ ಕನ್ಸಲ್ಟೇಷನ್ ಅಲ್ಲಿ ಬಂದ್ಬಿಟ್ಟು ವಿಡಿಯೋ ನೋಡೇ ಇರುತ್ತೆ, ವಿಡಿಯೋ ರೀಡಿಂಗ್ ಮಾಡಿ ಬಿಟ್ಟೆ ಅದು ಹೇಳ್ತಾ ಇರ್ತಾರೆ. 1 ಅವರ್ ಸೆಷನ್ ಇರುತ್ತೆ. ಹತ್ತತ್ರ 50ರಿಂದ 60 ಕ್ವಶನ್ಗಳನ್ನ ನೀವು ಲೈಫಲ್ಲಿ ಏನೇನು ಬೇಕು ಲಿಸ್ಟ್ ಮಾಡಿ ಇಟ್ಕೊಂಡು, ಸೊ ಅವ್ರು ಹೇಳಿದ ಡೇಟ್ಗೆ ಅವರು ಕನೆಕ್ಟ್ ಆಗಿ ನಿಮಗೆ ಇನ್ಸ್ಟೆಂಟ್ ಆಗಿ ಆನ್ಸರ್ ಕೊಡ್ತಾ ಹೋಗ್ತಾರೆ. ಪ್ರತಿದಿನ 3 ಜನಕ್ಕೆ ಕೊಡ್ತಾರೆ. ಹೆಚ್ಚು ಕಮ್ಮಿ 3 ತಿಂಗಳು ಪೆಂಡಿಂಗ್ ಇಟ್ಕೊಳ್ಬಹುದು ನಾರ್ಮಲ್ ಆಗಿ ಒಂದೊಂದು ಇದು ನೋಡಿದಾಗ. ಸೊ ನಿಮ್ಗೇನಾದ್ರೂ ಇದು ಕನ್ಸಲ್ಟೇಷನ್ ತಗೊಳ್ಬೇಕಾಗಿದ್ರೆ ಅವ್ರನ್ನ ನಂಬರ್ ಕೊಟ್ಟಿದ್ದೇನೆ, 9113202078. ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ, 9113202078. ಹಾಗೇನೆ ಸುವಿನಾ ಅವ್ರ ನಂಬರ್ ಕೂಡ, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕೇಳ್ತಾ ಇದ್ರಿ, ಅವ್ರ ನಂಬರ್ ಕೂಡ ಹೇಳ್ತೇನೆ, 9740581259. ಇನ್ನೊಂದ್ಸಲ ಹೇಳ್ತೇನೆ ನೋಡಿ, 9740581259. ಓಕೆ, ಈ ನಂಬರ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಒಂದು ಸುಹಿತಾ ಅವ್ರಿಗೆ ನೀವು ಇದು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಇದ್ರೆ, ಕನ್ಸಲ್ಟೇಷನ್ ರಿಲೇಟೆಡ್ ಇದ್ರೆ ಇವರಿಗೆ ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ಲಿ ಅವ್ರ ನಂಬರ್ ಎಲ್ಲ ಬಂದ್ಬಿಡುತ್ತೆ. ನೀವು ಪೇಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಲ್ ಮಾಡಿದ್ರೆ ಅವ್ರು ಎತ್ತಲ್ಲ ಕಾಲ್ನ. ಸೊ ವಾಟ್ಸಪ್ ಮುಖಾಂತರ ಜಸ್ಟ್ ಮೆಸೇಜ್ ಮಾಡಿದ್ರೆ ಈ ನಂಬರ್ಗೆ 9113202078ಗೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೆ ನೀವು ಹೇಳ್ಬೋದು ತುಂಬಾ ಇದಾಯ್ತು ಅಂತ ಹೇಳಿ, ಯಾಕಂದ್ರೆ ಲೈಫ್ ರಿಲೇಟೆಡ್ ಕ್ವಶನ್ಗಳೆಲ್ಲರೂ ಒಂದೇ 2 ನಿಮಿಷ 3 ನಿಮಿಷದಲ್ಲಿ ಮುಗಿಯಲ್ಲ. ಸೊ ಮೊದ್ಲೆಲ್ಲ ಅವರು ಕಡಿಮೆ ಮಾಡ್ತಿದ್ರು, ಬಟ್ ಜನರ ಕ್ವಶನ್ ಇಷ್ಟೇ ಇರುತ್ತಲ್ಲ, ನಿಮ್ಗೆ 1 ಅವರ್ ಹೋಗಿದ್ದೆ ಗೊತ್ತಾಗಲ್ಲ. ನಾರ್ಮಲ್ ಆಗಿ ಒಂದೊಂದ್ಸಲ 1.5 ಗಂಟೆ ತಗೊಂಡು ಇದೆ. ಅದೇ ಹೇಳ್ತಿದ್ದೆ, 1.5 ಗಂಟೆಯಲ್ಲಿ ಮಾಡ್ಲಿಕ್ಕೆ ಹೋಗಿ ಮೇಡಮ್ ತುಂಬಾ ನಿಮ್ಗೆ ಟಯರ್ಡ್ ಆಗ್ಬಿಡುತ್ತೆ, ಯಾಕಂದ್ರೆ ಎನರ್ಜಿ ಕನೆಕ್ಟ್ ಆಗ್ಬೇಕಲ್ಲ. ಸೊ ಹಾಗಾಗಿ 1 ಅವರ್ ಅಲ್ಲಿ ಎಷ್ಟು ಕ್ವಶನ್ಗಳಿದೆ ನೀವೆಲ್ಲ ಕ್ವಶನ್ ಕೇಳ್ಬೋದು. ಮತ್ತೆ ಫುಲ್ ಗ್ರೂಪ್ ಮಾಡ್ಕೊಂಡು ಕೇಳಲಿಕ್ಕೆ ಹೋಗ್ಬಿಡಿ ಕ್ವಶನ್ಗಳನ್ನ. ಸೊ ಗಂಡ ಹೆಂಡತಿ ಇದ್ರೆ 2 ಜನ ಕುಂತ್ಕೊಳ್ಬಹುದು, ಇಲ್ಲ ಒಬ್ಬರು ಕುಂತ್ರೆ ತುಂಬಾ ಒಳ್ಳೇದು. ನಿಮ್ಗೆ ಏನ್ ಬೇಕೋ ನಿಮ್ ಕ್ವಶನ್ ಅಷ್ಟೇ ಕೇಳ್ಕೊಳ್ಬಹುದು. ಸೊ ಕನೆಕ್ಟ್ ಆಗ್ಬಿಟ್ಟು ಆನ್ಸರ್ ಮಾಡ್ತಾರೆ. ಬೇರೆಯವ್ರ ಕ್ವಶನ್ಗಳನ್ನ ನೀವು ಕೇಳಲಿಕ್ಕಾಗಲ್ಲ ಅದರಲ್ಲಿ. ಓಕೆ, ಥ್ಯಾಂಕ್ ಯು. ಮತ್ತೆ ಈ ಕೋರ್ಸ್ನ ಇನ್ನೊಂದು 2 ನಿಮಿಷ ತಗೋತೇನೆ. ಈ ಕೋರ್ಸ್ ಬಂದ್ಬಿಟ್ಟು 1499 ಇದೆ. ಈ ಕೋರ್ಸ್ ನಿಮಗೆ ಜಾಯ್ನ್ ಆಗ್ಬೇಕಾಗಿದ್ರೆ ನಾನು ಲಿಂಕ್ನ ಹಾಕ್ತೇನೆ. ಈ ಲಿಂಕ್ 24 ಅವರ್ಸ್ ಇರುತ್ತೆ. ಇವತ್ತು ಸಿಕ್ಕರೆ ನಂಗೆ ಲಿಂಕ್ ಇವತ್ತು ಹಾಕ್ತಿಲ್ಲ, ನಾಳೆ 12 ಗಂಟೆ ಹಾಕ್ತೇನೆ ಲಿಂಕ್ನ. ಸೊ 24 ಅವರ್ಸ್ ಆಫರ್ ಇರುತ್ತೆ. ಅದಾದ ಕೂಡ 3000 ಆಗುತ್ತೆ ಕೋರ್ಸ್ ಫೀಸು. ಸೊ ಜಾಯ್ನ್ ಆಗೋದಿದ್ರೆ 24 ಅವರ್ಸ್ ಅಲ್ಲಿ ಜಾಯ್ನ್ ಆಗ್ಬೋದು. ನಾನು ಅಪ್ಡೇಟ್ನ ವಾಟ್ಸಪ್ ಚಾನಲ್ ಮತ್ತೆ ಅದ್ರಲ್ಲಿ ಕೊಡ್ತೇನೆ. ಈ ಕೋರ್ಸ್ ಕಲಿಯೋದ್ರಿಂದ ಯಾರ್ಯಾರು ಹೆಣ್ಮಕ್ಳಿಗೆ ಎಸ್ಪೆಷಲಿ ಮನೆಯಲ್ಲಿ ಇಂಟ್ಯೂಷನ್ ಇರುತ್ತೆ, ತುಂಬಾ ಜನಕ್ಕೆ ಜಾಸ್ತಿ ಅವರಿಗೆ ಓಡೋದು. ಈ ಸೊ ಕಾರ್ಡ್ಗಳಿರೋದ್ರಿಂದ ನಿಮಗೆ ಒಂದು ಅಕ್ಯುರಸಿ ಸಿಗುತ್ತೆ, ಕನ್ಫರ್ಮೇಶನ್ ಸಿಗುತ್ತೆ ಏನ್ ಮಾಡ್ಬೋದು ಅಂತ ಹೇಳಿ. ನಾರ್ಮಲ್ ಆಗಿ ನೀವು ಹೋಗಿ ಇಂಟ್ಯೂಷನ್ ತಗೊಳ್ಳೋದು ಬೇರೆ, ಕಾರ್ಡ್ಗಳನ್ನ ತಗೊಂಡಾಗ ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಮಾಡ್ಬೋದು ಅಂತ. ಇಲ್ಲಿ ಇನ್ನೊಂದೇನು ನಿಮ್ ಕೆಳಗೆ ಅಂದ್ರೆ ನೋಡಿ, ಈಗ ಎಷ್ಟೋ ಜನಕ್ಕೆ ಏನ್ ಗೊತ್ತಾ, ಪಾಪ ಈಗ ಯಾವ್ದೋ ಒಂದು ರಿಲೇಶನ್ಶಿಪ್ ಮನೇಲೇನೆ, ಈಗ ಕೋ ಸಿಸ್ಟರ್ ಆಗ್ಬೋದು, ಅತ್ತೆ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಭಾವ ಯಾರೋ, ಅಥವಾ ಗಂಡ ಮಕ್ಕಳು, ಏನೋ ಒಂದು ಇದಾಗ್ತಿದ್ರೆ ನನ್ನ ಯಾವ ನೇಚರ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ನಾನ್ ಹೆಂಗಿದ್ರೆ ಅವ್ರಿಗೆ ಇಷ್ಟ, ಇದನ್ನ ನೀವು ನೋಡ್ಕೋಬಹುದು ಮೇಯ್ನು. ಸೊ ಯಾಕಂದ್ರೆ ಪ್ರತಿಯೊಬ್ರಲ್ಲೂ ಸುಮ್ನೆ ಗೆಸ್ ಮಾಡ್ಕೋತಾ ಇರ್ತಾರೆ, ಅವ್ರು ಅದಕ್ಕೇನೋ ಅವ್ರು ಇದಕ್ಕೇನೋ ಅಂತ. ಆ ತರದ್ ಏನು ಇರಲ್ಲ.
ಎಲ್ಲಾರು, ಯಾಕಂದ್ರೆ ಈಗ ಆಲ್ಮೋಸ್ಟ್ ಜನ ಎಲ್ಲಾರು ಒಂಥರ ಒಗ್ಗಟ್ಟಾಗಿ ಚೆನ್ನಾಗಿರಕ್ಕೇನೆ ಇಷ್ಟಪಡ್ತಾರೆ. ಯಾಕಂದ್ರೆ ಹಂಗಿದ್ರೇನೆ ಅವ್ರಿಗೂ ಸ್ಟ್ರೆಂತ್. ಸೊ ನಿಮ್ಮದು ಮತ್ತೆ ಈಗ ಮಕ್ಕಳಿಗೆ ಓದಕ್ಕೆ ಇದನ್ನೇ ಓದು ಅದನ್ನೇ ಓದು ಅಂತ ನೀವು ಫೋರ್ಸ್ ಮಾಡೋ ಬದಲು ಆ ಮಕ್ಕಳ ಸ್ಟ್ರೆಂತ್ ಏನು, ಅವ್ರು ಯಾವ್ದು ಮಾಡಿದ್ರೆ ಒಳ್ಳೇದು ಅದನ್ನ ನೀವು ನೋಡ್ಕೋಬಹುದು. ಎಕ್ಸಾಮ್ ಟೈಮಲ್ಲಿ ಸ್ಪೆಷಲಿ ತುಂಬಾ ಯೂಸ್ ಆಗುತ್ತೆ. ಅಂದ್ರೆ ನಾಳೆ ಎಕ್ಸಾಮ್ ಹೆಂಗಿರುತ್ತೆ, ಎಕ್ಸಾಮ್ಗೆ ಯಾವ ತರ ಪ್ರಿಪೇರ್ ಆಗಿದ್ದಾರೆ ಇವರು, ಇನ್ನೇನ್ ಮಾಡ್ಬೋದು, ಯಾವ ಫುಡ್ ಕೊಡ್ಬೋದು, ಎಕ್ಸಾಮ್ ಟೈಮಲ್ಲಿ ಹೆಂಗೆ ಇವ್ರಿಗೆ ನಾವು ನಮ್ ಕಡೆಯಿಂದ ಏನ್ ಹೆಲ್ಪ್ ಮಾಡ್ಬೇಕು ಎಕ್ಸಾಮ್ ಟೈಮಲ್ಲಿ, ಇವೆಲ್ಲ ನೀವು ಹೇಳ್ಬೋದು. ಈಗ ಎಷ್ಟೋ ಜನ ಮಕ್ಳುಗಳನ್ನ ಹೇಳ್ತಾ ಇರ್ತಾರೆ, ನಮ್ ಮಕ್ಕಳು ನಮ್ ಮಾತು ಕೇಳಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ. ರೀಸನ್ ತಿಳ್ಕೊಬೇಕು ನೀವು ಪಾಪ. ಯಾಕಂದ್ರೆ ಆ ಏಜ್ ಫ್ಯಾಕ್ಟರ್ ಎಲ್ಲ ಆಗ್ತಿರುತ್ತೆ, ಅಥವಾ ನಿಮ್ಮಿಂದ ಏನೋ ತುಂಬಾ ಅಡ್ವೈಸ್ ಬಂದು ಕಿರಿಕಿರಿ ಆಗ್ಬಿಟ್ಟಿರ್ಬೋದು ಅವ್ರಿಗೆ. ಸೊ ಬೇಕಿರಲ್ಲ ನಿಮ್ ಅಡ್ವೈಸು, ನೀವು ಅದನ್ನ ನೋಡ್ಕೊಂಡ್ಮೇಲೆ ಸುಮ್ನೆ ಆಗ್ಬಿಡ್ಬೇಕು. ಆತರ ನಿಮಗ್ ನೀವೇ ನಿಮ್ ಫ್ಯಾಮಿಲಿಗೆ ಫಸ್ಟ್ ನೀವು ದಿನಾ ಪ್ರಾಕ್ಟೀಸ್ ಮಾಡ್ತಾ ಬಂದ್ಬಿಟ್ರೆ ನೀವು ಒಳ್ಳೆ ಎಕ್ಸ್ಪರ್ಟ್ ಆಗ್ಬಿಡ್ತೀರಿ. ಅದಾದ್ಮೇಲೆ ನೀವು ಬೇರೆಯವ್ರಿಗೆ ಹೇಳಕ್ ಹೋಗ್ಬೋದು. ಫಸ್ಟ್ ನಿಮ್ದನ್ನ ನೀವು ಸಾಲ್ವ್ ಮಾಡ್ಕೊಳಕ್ಕೆ ತುಂಬಾ ಈಸಿ. ಯಾಕಂದ್ರೆ ಯಾರ್ಯಾರನೋ ಹುಡುಕಿ ಅವ್ರು ಯಾರ್ಯಾರೋ ಏನೋ ಹೇಳಿದ್ರು, ನಿಮಗ್ ಬ್ಲಾಕ್ ಮ್ಯಾಜಿಕ್ ಆಗಿದ್ಯೋ ಇಲ್ವೋ, ನಿಮ್ ಮನೆ ವಾಸ್ತು ಹೆಂಗಿದೆ, ವಾಸ್ತು ಸರಿ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು, ಎಲ್ಲಾನು ನೀವೇ ನೋಡ್ಕೋಬಹುದು. ಮತ್ತೆ ಇನ್ನೊಂದಂತ ಹೇಳಿದ್ರೆ, ನೀವು ಟ್ಯಾರೋಟ್ ಕಾರ್ಡ್ಗಳನ್ನ ಎಲ್ಲೆಲ್ಲಿ ಒಬ್ರು ಕಲ್ತಿರಬಹುದು ಗೊತ್ತಿಲ್ಲ ನನಗೆ, ಬಟ್ ನನಗೇನ್ ಅನ್ಸಿದ್ದು ಅಂತ ಹೇಳಿದ್ರೆ, ಈ ಟ್ಯಾರೋಟ್ ಕಾರ್ಡ್ಗಳಲ್ಲಿ ಸೊಲ್ಯೂಷನ್ ಸಮೇತ ನಿಮ್ಗೆ ಸಿಗುತ್ತೆ. ನಾರ್ಮಲ್ ಆಗಿ ನೀವು ಎಸ್ ಸರ್ ನೋ ಕ್ವಶನ್ಗಳನ್ನ ಯಾರಾದ್ರೂ ಹೇಳ್ಬೋದು ಟ್ಯಾರೋಟ್ ಕಾರ್ಡ್ ನೋಡ್ಕೊಂಡ್ಬಿಟ್ಟು. ಬಟ್ ಸೊಲ್ಯೂಷನ್ ಕೊಡೋದಿದೆಯಲ್ಲ, ನಿಮ್ಗೆ ರೆಮಿಡೀಸ್ ಕೊಡೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದು ಅವರ ಮನೆತನದವರೆಲ್ಲ ಈ ಜ್ಯೋತಿಷ್ಯ ಪರಂಪರೆಯಲ್ಲಿ ಇರೋದ್ರಿಂದ, ಸೊ ಆ ಒಂದು ವಿದ್ಯೆ ಅವ್ರಿಗೆ ಬಂದಿದೆ. ಸೊ ಹಾಗಾಗಿ ಅವರು ಇಂಟ್ಯೂಷನ್ ಟಕ್ ಅಂತ, ಈಗ ನನಗೆ ಏನಾದ್ರು ಒಂದು ಕೇಳಿದ್ರೆ ನಾನು ಇಮಿಡಿಯೇಟ್ಲಿ ಅಲ್ಲಿ ಏನಿದೆ ಸುತ್ತಮುತ್ತ ಏನಿದೆ ಅದು ಕೂಡ ಬಂದ್ಬಿಡುತ್ತೆ ಚಿತ್ರದಲ್ಲಿ. ಸೊ ಹಾಗಿರೋದ್ರಿಂದ ಇಂಟ್ಯೂಷನ್ಗಳನ್ನ ಟೆಕ್ನಿಕ್ಗಳನ್ನ ತುಂಬಾ ಸಿಸ್ಟಮೆಟಿಕ್ ಆಗಿ ಕಲಿಸ್ಕೊಡ್ತಾರೆ. ಸೊ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರೋರು ಇದನ್ನ ಲಿಂಕ್ನ ಹಾಕ್ತೇನೆ, ಒಂದು ಅರ್ಧ ಗಂಟೆಲಿ ಹಾಕ್ಬೋದಿಲ್ಲ, ನಾಳೆ 12 ಗಂಟೆ ಒಳಗಡೆ ಹಾಕ್ಬೋದು. ಸೊ ನೋಡೋದಕ್ಕೆ ಜಾಯ್ನ್ ಆಗ್ಬೋದು. 24 ಅವರ್ಸ್ ಆಫರ್ ಇರುತ್ತೆ. ಮತ್ತೆ ಎರಡನೇದು ಅಂತ ಹೇಳಿದ್ರೆ, ಸುಹಿತ್ ಅವ್ರ ನಂಬರ್ ಕೊಟ್ಟಿದ್ದೇನೆ, ಇವ್ರ ನಂಬರ್ ಕೊಟ್ಟಿದ್ದೇನೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸೆಲೆಬ್ರಿಟಿಗಳು ಅವ್ರ ಮನೆಗೆ ಹೋಗಿ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಅವ್ರ ಒಂದು ಲೊಕೇಶನ್ ಹೇಳ್ತಾರೆ, ಆ ಲೊಕೇಶನ್ ಬರಬೇಕಾಗತ್ತೆ. ಸೆಲೆಬ್ರಿಟಿಗಳಿಗೆ ಎದಕ್ಕೆ ನಾವು ಆಫ್ಲೈನ್ ಕೊಡ್ತೇವೆ ಅಂತ ಹೇಳಿದ್ರೆ, ಅವ್ರ ರೆಕಾರ್ಡಿಂಗ್ಗಳನ್ನು ಬಿಡಲ್ಲ, ಅವರು ವಿಡಿಯೋದಲ್ಲಿ ಬರಲ್ಲ ನಾರ್ಮಲ್ ಆಗಿ ಹೇಳಲಿಕ್ಕೆ. ಸೊ ಅಂಥವ್ರು ಬೇಕಾದ್ರೆ ನಾರ್ಮಲ್ ಆಗಿ ಇಲ್ಲಿದ್ದಾರೆ ಒಂದು 2-3 ಜನ ಇದ್ದಾರೆ. ಸೊ ಅವ್ರೇನಾದ್ರು ಬೇಕಿದ್ರೆ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಆ ಲೊಕೇಶನ್ ಫಿಕ್ಸ್ ಮಾಡ್ತಾರೆ, ಅಲ್ಲಿ ಹೋಗಿ ನಿಮ್ಮ ಕ್ವಶನ್ಗಳನ್ನ ಕೇಳ್ಕೋಬಹುದು. ಸೊ ಹಾಗಾಗಿ ಅವ್ರಿಗೆ ಆಫ್ಲೈನ್ ಇರೋದ್ರಿಂದ ಅದೇ ಚಾರ್ಜ್ 10,000 rupees. ಓಕೆ, ಇನ್ನೊಂದಿಬ್ರು ಜನ ಕ್ವಶನ್ಗಳನ್ನ ಕೇಳ್ಬಿಟ್ಟು ನಾ ಕ್ಲಾಸ್ನ ಇದು ಮಾಡ್ತೇವೆ, ಕ್ಲೋಸ್ ಮಾಡ್ತೇವೆ. ಓಕೆ, ಸವಿತಾ ರೈ ಹೇಳ್ಬಿಡಿ. ಸವಿತಾ ರೈ ಹೇಳಿ. ಕೇಳ್ತಾ ಇಲ್ವಾ? ಡಾಕ್ಟರ್ ಮೇಘಾ ಅವ್ರು ಹೇಳಿ. ಡಾಕ್ಟರ್ ಮೇಘಾ ಹೇಳಿ. ನಮಸ್ತೆ. ನಮಸ್ತೆ ಹೇಳಿ. ಹಲೋ, ಹೇಳಿ ಹೇಳಿ. ಸರಿ ಕೇಳ್ತಾ ಹೇಳಿ ಹೇಳಿ. ಕೇಳ್ಸುತ್ತೆ ಹೇಳಿ. ಮ್ಯಾಮ್ ನಮಸ್ತೆ. ಹಾ, ನಾನೀಗ ಮ್ಯಾರಿಡ್ ಆಗಿ 4 years ಕಂಪ್ಲೀಟ್ ಆಯ್ತು. ನನ್ಗೆ ಬೇರೆ ಏನ್ ಪ್ರಾಬ್ಲಮ್ ಅಂತ ಎಂತ ಇಲ್ಲ. 3 ಅಬಾರ್ಷನ್ ಆಯ್ತು. ನನ್ ರೀಸನ್ ಬೇಕಿತ್ತು ಏನಕ್ಕೆ ಅಂತ. ತುಂಬಾ ಹರ್ಟ್ ಮಾಡ್ಕೋತೀರಮ್ಮ, ಫಸ್ಟ್ ಪಾಯಿಂಟ್ ಆಯ್ತಾ. ತುಂಬಾ ಹಳೇದ್ರ ಬಗ್ಗೆ ದಯವಿಟ್ಟು, ಈಗ ನೀವು ಆಲ್ರೆಡಿ ಹೇಳಿದ್ರಿ 3 ಆಗಿದೆ. ನಿಮ್ಗೆ ಏನಾಗ್ತಿದೆ, ಕನ್ಸೀವ್ ಆದ ತಕ್ಷಣನೇ ನೀವು ಎಲ್ಲೋ ಒಂದ್ ಕಡೆ ಮೆಂಟಲಿ ಸ್ಟ್ರೆಸ್ ಆಗಕ್ ಶುರು ಆಗ್ತೀರಿ. ಅಯ್ಯೋ ಇದು ಆಗ್ಬಿಟ್ರೆ ಅಂತ. ಅದನ್ನ ಫಸ್ಟ್ ಬಿಡಿ ಆಯ್ತಾ. ಟೈಮ್ ಆಯ್ತು ಮ್ಯಾಮ್. ಅದೇ ನೀವು ಇಲ್ಲ. ಇನ್ನು ನೆಕ್ಸ್ಟ್ ನೋಡಿ, ನಾನ್ ನಿಮಗೆ ಹೇಳ್ತೀನಿ, ನಿಮಗೆ ಖಂಡಿತ ನೆಕ್ಸ್ಟ್ ಆಗೋದು ಖಂಡಿತ ಚೆನ್ನಾಗಿರುತ್ತೆ, ಏನು ತೊಂದ್ರೆ ಬರಲ್ಲ ಆಯ್ತಾ. ನಿಂತು ಬಿಡುತ್ತೆ ಹಂಗೇನೆ, ಏನು ನಿಮಗ್ ಪ್ರಾಬ್ಲಮ್ ಬರಲ್ಲ. ಇದೊಂದಾಯ್ತು. ಇನ್ನೊಂದೇನು ಅಂದ್ರೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇದೆ. ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಅಂತಾನೆ ಇಟ್ಕೊಳ್ಳಿ, ಅದೊಂದು. ಇನ್ನೊಂದು, ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಇದೆ. ಸೊ ನೀವ್ ಆಗ ಏನ್ ಮಾಡ್ತೀರಿ, ಆಕ್ಸಿಜನ್ ಲೆವೆಲ್ ಕಮ್ಮಿ ಇದ್ದ ತಕ್ಷಣ ನೆಗೆಟಿವ್ ಥಾಟ್ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ನೀವು ಯಾವ್ದಾದ್ರೂ ಇಟ್ಕೋಬಹುದು, ನಿಮಗೆ ಇಷ್ಟವಾದ ದೇವ್ರನ್ನ ಇಟ್ಕೊಂಡು, ಈ ಸರಿ ನಾನು ಸಂಕಲ್ಪ ಮಾಡಿದ್ದೀನಿ, ಸೊ ದೇವ್ರ ನನ್ ಜೊತೆಗಿದ್ದಾನೆ ಅಂತ ಇಟ್ಕೊಂಡು ದಿನ ನಿಮಗೆ ಸಾಧ್ಯವಾದ್ರೆ ಪಾರ್ಕಲ್ಲಿ ಎಲ್ಲಾರು ಹೋಗಿ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ. ಓಕೆನಾ. ನೀವು ಅಷ್ಟ್ ಮಾಡಿ, ಈ ಸರಿ ಖಂಡಿತ ಆಗುತ್ತೆ. ಈ ಸರಿ ಏನೂ ಆಗಲ್ಲ ನಿಮ್ಗೆ, ನಿಮ್ಮ ಥಾಟ್ ಇಂದಾನೇ ನೀವು ಹಾಳು ಮಾಡ್ಕೊಳ್ತಾ ಇರೋದು ಆಯ್ತಾ. ನೊಂದ್ಕೋಬಾರ್ದು, ಖುಷಿಯಾಗಿರಿ. ಓಕೆ, ಗುಡ್ ನ್ಯೂಸ್ ಬೇಗ ಕೊಡಿ ಮೇಡಮ್, ನಮ್ಮ ಗ್ರೂಪ್ ಅಲ್ಲೇ ಹಾಕಿ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು. ಚನ್ನವೀರ ಸ್ವಾಮಿ ಹೇಳಿ. ಡಾಕ್ಟರ್ ಚನ್ನವೀರ ಸ್ವಾಮಿ ಹೇಳಿ ಸರ್. ಸರ್ ನಮಸ್ಕಾರ. ಹೇಳಿ.
ಕೇಳಿಸ್ತಾ ಇದೆ ಸರ್. ಕೇಳಿಸ್ತದೆ ಹೇಳಿ. ನಾನೊಂದು ATM ಕ್ಲಾಸ್ ನ ಕಲಿತಾ ಇದ್ದೀನಿ ಸರ್. ಓಕೆ, ಜಾಯಿನ್ ಆಗಿದ್ದೀವಿ. ಓಕೆ. ನಾ ಈ ATM ಕ್ಲಾಸ್ ಮಾಡಿ ನಾವು ಮುಂದೆ ಡ್ರಗ್ಲೆಸ್ ಬಗ್ಗೆ ನಾನು ಸ್ಟಡಿ ಮಾಡಿ ಒಂದು ಹೀಲರ್ ಆಗ್ಬೇಕು ಅಂತ ಇದ್ದೀನಿ ಅಂತ ಕೇಳೋಣ ಅಂತ ಸರ್. ಆಗ್ತೀರಿ ಮೇಡಮ್. ಚೆನ್ನಾಗಿದೆ. ಎಮೋಷನಲಿ ಸ್ವಲ್ಪ ಕನೆಕ್ಟ್ ಆಗ್ಬೇಕಷ್ಟೇ. ಜನಕ್ಕೆ ಎಮೋಷನಲಿ ಕನೆಕ್ಟ್ ಆದ್ರೆ ನೀವೇನ್ ಅನ್ಕೊಂಡಿದ್ದೀರೋ ಅದ್ ಆಗ್ತೀರಿ. ಒಳ್ಳೆ ಹೀಲರ್ ಆಗ್ಬೋದು ನೀವು. ಆಯ್ತು, ಅದೇ ಮೇಡಮ್. ಸರಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಸೆಷನ್ ನೋಡಿ ಯಾರು ಕೂಡ ಎಕ್ಸಿಟ್ ಆಗ್ತಾ ಇಲ್ಲ, ಯಾಕಂದ್ರೆ ತುಂಬಾ ಕ್ವಶನ್ಗಳು ಕೇಳಲಿಕ್ಕೆ. ಅಶ್ವಿನಿ ಲಾಸ್ಟ್ ಮಾಡೋಣ. ಕಾಲ ಓಕೆ. ಅಶ್ವಿನಿ ಪ್ರಾಮಾಣಿಕ್ ಸರ್, ಪ್ರಾಮಾಣಿಕ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನೋಡಿ, ನಾನು ಅನ್ಕೊಂಡೆ ಇವತ್ತು ನನ್ಗೆ ಲಾಸ್ಟ್ ಅಲ್ಲಿ ಸಿಗುತ್ತೆ ಅಂತ, ಈಗಷ್ಟೇ ಅನ್ಕೊಂಡೆ. ಸೇಮ್ ನನ್ಗೆ ಅದೇ ಲಾಸ್ಟ್ ಅಲ್ಲಿ ಒಂದು ಸಿಕ್ತು. ತುಂಬಾ ಥ್ಯಾಂಕ್ ಯು. ಕೇಳಿಸ್ತಿದ್ಯಾ ಸರ್? ಮ್ಯಾಮ್, ಇವಾಗ ನಾನು ಒಂದು ಹೊಸ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ಗೇನಂದ್ರೆ, ವೆದರ್ ಐ ಆಮ್ ಇನ್ ದ ರೈಟ್ ಪಾತ್ ಆರ್ ನಾಟ್. ಕರೆಕ್ಟ್ ಪಾತ್ ಅದು. ನಿಮ್ಮ ಸೋಲು ಅದೇ ಬೇಕಿದೆ. ಯಾರು ಹೊರಗಡೆಯವ್ರು ಅದ್ರ ಬಗ್ಗೆ ಏನೇ ನೆಗೆಟಿವ್ ಮಾತಾಡ್ಲಿ ತಲೆ ಕೆಡ್ಸ್ಕೋಬೇಡಿ. ನೀವು ಮುಂದಕ್ ನುಗ್ಗಬೇಕು. ನಿಮ್ಗೆ ಆಗುತ್ತೆ. ಜನ ತಲೆ ಕೆಡಿಸ್ತಾರ, ಸರಿ ಇಲ್ಲ ಅದ್ ಹಂಗೆ ಅದ್ ಹಿಂಗೆ ಅಂತ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಆರಾಮಾಗಿ ಮುಂದಕ್ ನುಗ್ಗಿ ತುಂಬಾ ಚೆನ್ನಾಗಿ ಹಿಟ್ ಆಗುತ್ತೆ. ಓಕೆ ಮೇಡಮ್, ಇದೇ ತುಂಬಾ. ಅಂಡ್ ನೀವ್ ಇವತ್ತು ಹೇಳಿರೋ ಪ್ರತಿಯೊಂದು ಮಾತು ಎಷ್ಟು ಸತ್ಯ ಇದೆ ಅಂದ್ರೆ, ಇದನ್ನ ನನ್ನ ಲೈಫಲ್ಲಿ ನಾನು ಆಲ್ರೆಡಿ ಅಳವಡಿಸ್ಕೊಂಡ್ ಮೇಲೆ ತುಂಬಾ ಚೇಂಜಸ್ ನಾನು ಕಂಡಿದ್ದೀನಿ. ಮತ್ತೆ ಇನ್ನೊಂದ್ ಏನಂದ್ರೆ, ನೀವು ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದನ್ನು ಸಹ ನನ್ಗೆ ಮುಂಚೆ, ನಾನು 4 years ಬ್ಯಾಕ್ ನಾನು ಇದೇ ತರ ತುಂಬಾ ಜೀವನದಲ್ಲಿ ತೊಂದರೆ ಆಗಿ ತುಂಬಾ ಅಸ್ಟ್ರಾಲಜರ್ಸ್ ಹತ್ರ ಸುತ್ತಬಿಟ್ಟೆ. ಅದಾದ್ಮೇಲೆ ನನ್ನಲ್ಲಿ ಒಂದು ಛಲ ಬಂತು, ನಾನೇ ಅಸ್ಟ್ರಾಲಜಿ ಕಲಿಬೇಕು ಅಂತ ಎಲ್ಲ ಗೊತ್ತಾಯ್ತು. ನಾನು ಎಮೋಷನಲಿ ವೀಕ್ ಇದ್ದೀನಿ, ನನ್ನನ್ನು ನಾನು ಸ್ಟ್ರಾಂಗ್ ಮಾಡ್ಕೊಂಡ್ರೆ ನಾನು ಎಲ್ಲವನ್ನು ಜಯಿಸಬಹುದು ಅಂತ ಗೊತ್ತಾಗೋಯ್ತು. ವೀಕ್ನೆಸ್ ಎಲ್ಲ ಹೊರಗಡೆ ಇಲ್ಲ, ಬೇರೆಯವ್ರು ಯಾರೋ ನನಗೆ ತೊಂದರೆ ಮಾಡ್ತಾರೆ. ಐ ಆಮ್ ಹಾರ್ಮಿಂಗ್ ಮೈ ಸೆಲ್ಫ್. ನಾವು ಹೇಳೋದು, ನಮ್ ಕ್ಲಾಸ್ ಅಲ್ಲಿ ಹೇಳೋದು, ಕ್ಲಾಸ್ ಕಲೀರಿ ಹೆಂಗಸರ್ನ ಅಂತ ಹೇಳೋದು ಇದೊಂದೇ ಉದ್ದೇಶಕ್ಕೆ. ನಾನು ಇನ್ನೇನ್ ಅರ್ನಿಂಗು ಪ್ರೊಫೆಷನಲ್ ಆದ್ರೂನು ನಾವು ಬೇರೆಯವ್ರು ಕೂಡ ದುಡ್ಡು ನಮಗ್ ಮಿಕ್ಬಿಟ್ರೆ ನಾವು ತುಂಬಾ ದುಡ್ಡು ಮಿಗಿಸ್ದಂಗೆ. ಸೊ ಹೆಂಗಸರಿಗೆ ಸ್ಪೆಷಲಿ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಬೇರೆಯವ್ರು ಯಾರ್ಯಾರೋ ನಿಮ್ಮನ್ನ ಮಂಗ ಮಾಡೋದ್ ಬೇಡ, ನೀವು ಸ್ಟ್ರಾಂಗ್ ಆಗಿರಿ ಅನ್ನೋದು ಒಂದೇ ಉದ್ದೇಶಕ್ಕೆ ಅಷ್ಟೇ. ಓಕೆ ಮಾ, ಥ್ಯಾಂಕ್ ಯು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೋದ್ರೆ ಇಡೀ 4 ಮಂದಿಗೆ ಹೋಗುತ್ತೆ. ಅದಕ್ಕೆ 4 ಕಡೆ ಹೋಗಿ ಮಾತಾಡ್ತಾರಲ್ಲ ಅವರು. ಮಾತಾಡಂಗಿಲ್ಲ, ಅವ್ರೊಬ್ರೊಬ್ರೆ ಒಂಥರ. ಇನ್ನೊಂದು ಕೇಳುವ, ಶುಕ್ರ ಸಂತೋಷ ಅಂತೆ. ಓಕೆ, ನಿಮ್ ಮಗನ ಹೆಸರು ಬಂತು ಅಂತ ನೀವು. ಶುಕ್ರ ಅಂತ. ನಮಸ್ಕಾರ. ನಮಸ್ಕಾರ, ಹೇಳಿ. ಸಂತೋಷ್ ಅಂತ. ಶುಕ್ರ ಸರ್, ಎನರ್ಜಿಗೆ ಇಟ್ಕೊಳ್ಳೋದು ಅದು. ಮೇಡಮ್, ನಿಜ ಹೇಳ, ನಿನ್ನೆ ಒಂದ್ ಥಾಟ್ ಕ್ರಿಯೇಟ್ ಮಾಡ್ಕೊಂಡೆ. ಸರ್ ಬೇರೆ ಲೇಡೀಸ್ಗೆ ಎಲ್ರಿಗೂ ಸೆಲೆಕ್ಟ್ ಮಾಡ್ತಿದ್ದಾರೆ. ನನಗೆ ಸರ್ದು ಮಗುದ್ ಹೆಸರು ಹೇಳಿದ್ರು ಶುಕ್ರ ಅಂತ. ಆಕ್ಚುಲಿ ನಂದು ಸಂತೋಷ್ ಸುರ್ವೆ ಅಂತ ಇಟ್ಕೊಂಡಿದ್ದೆ ಅಷ್ಟೇ. ಈ ಟೈಮ್ ಸೆಲೆಕ್ಟ್ ಮಾಡಿದ್ರೆ ಕೊನೆಗ್ ಮಾಡ್ತಾರೆ, ಟ್ಯಾರಕಾಟ್ ಜಾಯ್ನ್ ಆಗೋಣ. ಯಾಕಂದ್ರೆ ಸೆಂಟಿಮೆಂಟ್ ಇದ್ದೇ ಇರುತ್ತೆ ಸರ್ರಿಗೆ, ಶುಕ್ರ ನನ್ನ ನೇಮ್ಗೆ ಸೆಲೆಕ್ಟ್ ಮಾಡ್ತಾರೆ ಅನ್ಕೊಂಡು ಇವತ್ತು ಹಾಕೊಂಡಿದ್ದೆ ಮೇಡಮ್. ಮೇಡಮ್, ನನ್ ಕ್ವಶನ್ ಹೇಳಿ. ನನ್ ಕ್ವಶನ್ ಫಸ್ಟ್, ನಾನು ATM ಕೋರ್ಸ್ ಕಲಿತಾ ಇದ್ದೀನಿ. ನಾನ್ ಗುಡ್ ಹೀಲರ್ ಆಗ್ತೀನ? ಫಸ್ಟ್ ಕ್ವಶನ್. ಸೆಕೆಂಡ್, ನನ್ ಸ್ಟ್ರೆಂತ್ ಏನು? ಥರ್ಡ್ ಕ್ವಶನ್, ಮೇಡಮ್ ನಾನು 5 years ಬ್ಯಾಕ್ ಒಂದು ಫ್ಲಾಟ್ ದುಡ್ಡು ನೋಡಿ, ನಿಮ್ಮ ಸ್ಟ್ರೆಂತ್ ಹೇಳ್ತೀನಿ, ನೀವು ಹೀಲರ್ ಆಗ್ತೀರಾ ಅಷ್ಟೇ ಹೇಳೋದು. ಓಕೆ, ನಿಮ್ಮ ಸ್ಟ್ರೆಂತ್ ಏನು ನೋಡಿ. ಎಮೋಷನಲಿ ನೀವು ತುಂಬಾ ಎಲ್ಲಾರ್ನು ಬೇಗ ಅಟ್ಯಾಚ್ ಆಗ್ತೀರಿ, ಅವ್ರನ್ನ ಹೀಲ್ ಮಾಡ್ತೀರಿ. ಆ ಕೆಪಾಸಿಟಿ ಇದೆ ನಿಮ್ಗೆ, ಇದೇ ನಿಮ್ಮ ಸ್ಟ್ರೆಂತ್. ಸೊ ಎಮೋಷನ್ ನಿಮ್ಮ ಸ್ಟ್ರೆಂತ್. ಓಕೆನಾ? ನೀವು ಈಗ ATM ಮಾಡ್ತಾ ಇದ್ದೀರಿ, ಒಳ್ಳೆ ಆಗ್ತೀರಾ, ಖಂಡಿತ ಇದನ್ನ ಕೆರಿಯರ್ ಆಗೇ ತಗೋಬಹುದು ನೀವು. ಓಕೆನಾ? ಅಷ್ಟು ಚೆನ್ನಾಗಿ ಹೀಲ್ ಮಾಡ್ತೀರಿ. ಯಾಕೆ ನಿಮ್ಗೆ ಹೀಲ್ ಮಾಡಕ್ಕಾಗತ್ತೆ ಅಂದ್ರೆ, ನೀವು ಎಮೋಷನಲಿ ಸ್ಟ್ರೆಂತ್ ಇರೋದ್ರಿಂದ. ಯಾರೇ ಒಬ್ರು ಹೀಲ್ ಮಾಡ್ಬೇಕು, ಒಬ್ಬರಿಗೆ ಗುಣ ಮಾಡ್ಬೇಕು ಅಂದ್ರೆ ಫಸ್ಟ್ ಎಮೋಷನಲಿ ಅವ್ರಿಗೆ ಮಾತು ಕೇಳಿಸ್ಕೊಂಡು ಅವ್ರಿಗೆ ಒಳ್ಳೆ ಮಾತುಗಳನ್ನ ಆಡಿದ್ರೆ ಮಾತ್ರ ಹೀಲರ್ ಆಗಕ್ಕಾಗದು. ಸೊ ನಿಮ್ಗೆ ಆ ಗುಣ ಇದೆ, ಸೊ ನೀವು ಹಾಕ್ತೀರಿ. ಓಕೆನಾ? ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಓಕೆ ಮೇಡಮ್, ಥ್ಯಾಂಕ್ ಯು. ಶುಕ್ರ ಸಂತೋಷ್ ಅವರೇ, ಶುಕ್ರ ನಮ್ಗೆ ಇಡೀ ಕರ್ನಾಟಕದಲ್ಲಿ ಸಿಗಲ್ಲ, ನಾನೊಂದು ಹುಡುಕಿ. ಅಲ್ಲ ಅವ್ರು ಹೇಳಿದ್ರಲ್ಲ ನಿನ್ನೆ ಅವ್ರು ಪ್ಲಾನ್ ಮಾಡಿದ್ದಾರೆ ನೋಡಿ. ಅದಕ್ಕಲ್ಲ, ಇಡೀ ಇಂಡಿಯಾದಲ್ಲೇ ಸಿಗಲ್ಲ ಮೇಡಮ್. ಓಕೆ ಓಕೆ. ಅಲ್ಲ, ಇನ್ನೂ ಇಂತ 4-5 ಹೆಸರುಗಳಿದೆ, ಬಟ್ ಅದು ಮುಂದೆ ಇಟ್ಕೊಂಡಿದ್ದಾನೆ, ಈಗ ಬೇಡ ಅಂತ ಹೇಳಿ. ನಮ್ಮ ಮಕ್ಕಳಿಗೆಲ್ಲ ಯಾರ್ಯಾದ್ರೂ ಒಂದು ಇದಕ್ಕೆ ಕೊಡುವ ಅಂತ ಹೇಳಿ. ಸೊ ನೋಡುವ ಏನಂತ, ಆಯ್ತಾ? ಸೊ ನಾನು ಇವತ್ತು ಅದೇ ಕ್ಲಾಸಲ್ಲಿ ಹೇಳಿದ್ನಲ್ಲ, ಈ ಸರಿ ಕ್ಲಾಸಲ್ಲಿ ಅದೊಂದು ಎಕ್ಸ್ಟ್ರಾ ನಿಮಗೆ ಯಾವ 3 ಬ್ಯಾಚ್ ಅಲ್ಲೂ ನಾವು ಮಾಡಿಲ್ಲ. ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಒಂದು ಸ್ಪೆಲ್ ಮಾಡಿ ನಿಮ್ಗೆ ಅದನ್ನ ಹೇಳ್ಕೊಡೋದು ಒಂದು ಎಕ್ಸ್ಟ್ರಾ ಇದೆ. ಇದರಗೆ ಗೊತ್ತಿಲ್ಲ ಯಾಕೋ ಇದರಲ್ಲಿ ಸ್ಪಿರಿಚುವಲಿ ಜಾಸ್ತಿ ಬರ್ತಾರೆ ಅನ್ನೋದು ಒಂದು ಸೆಂಟಿಮೆಂಟು. ಇನ್ನೊಂದು, ನಾನು ಆಗ್ಲೇ ದಯಾನಂದಿಗೆ ಹೇಳಿದ್ದೀನಿ, ಇನ್ನು ಮುಂದಕ್ಕೆ ನನ್ಗೆ ಇದು ಸ್ವಲ್ಪ ಸಾಕು, ಬೇರೆ ಏನೋ ಇದೆ ನಂದು. ಸೊ ಇದನ್ನ ನಿಲ್ಲಿಸ್ತೀನಿ, ಹೇಳ್ಕೊಟ್ಟು ಆಗಿದೆ ಅಂತ. ಸೊ ಅದಕ್ಕೆ ಆದಷ್ಟು ಯಾರ್ಯಾರಿಗೂ ಉಪಯೋಗಿಸ್ಕೋಬೇಕೋ ದಯವಿಟ್ಟು ಸೇರ್ಕೊಳ್ಳಿ ಅಂತ ಒಂದು. ನಿಮ್ಮನ್ನ ನೀವು ಮೇನು ಆಮೇಲೆ ದುಡ್ಡು ಮಾಡ್ತೀವಿ ಅದೆಲ್ಲ ಆಮೇಲೆ, ನೀವು ಬೇರೆ ಕಡೆ ಹೋಗಿ ದುಡ್ಡು ಖರ್ಚು ಮಾಡೋದನ್ನ ಉಳಿಯುತ್ತೆ ಅಂತನಾರೋ ನೀವು ಇದನ್ನ ಕಲೀರಿ, ಅದು ನಿಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಎಕ್ಸ್ಟ್ರಾ ಅಂದ್ರೆ ನಾನು ಹೇಳದ್ನಲ್ಲ, ಈ ಸರಿ ಸ್ಪ್ರೆಡ್ಗಳಲ್ಲೇ ತುಂಬಾ ಡಿಫ್ರೆಂಟ್ ಸ್ಪ್ರೆಡ್ಗಳನ್ನ ಹೇಳ್ಕೊಡ್ತೀನಿ. ಈಗ ಆಕ್ಚುಲಿ ಲಾಸ್ಟ್ ಬ್ಯಾಚ್ ಮಾಡಿರೋರು ಜಾಯ್ನ್ ಆದ್ರೂ ನಿಮ್ಗೂ ಅವ್ರಿಗೂ ವರ್ತೆ ಇದು. ಯಾಕಂದ್ರೆ ಈ ಸರಿ ಸ್ಪ್ರೆಡ್ಗಳು ನಾರ್ಮಲ್ ಇರಲ್ಲ, ಬೇರೆ ತರ, ಅಂದ್ರೆ ನಮ್ದು ಅಡ್ವಾನ್ಸ್ ಅಲ್ಲಿ ಮಾಡ್ತೀವಿ ಸ್ಪ್ರೆಡ್ಗಳನ್ನೇ ಇದ್ರಲ್ಲಿ ಕೊಡ್ತಾ ಇದ್ದೀನಿ. ಇದ್ರ ಮೇಲೂ ನಿಮ್ಗೆ ಪ್ರೊಫೆಷನ್ ಆಗಿ ಆಗ್ಬೇಕು ಇದನ್ನ ಅಂದಾಗ ನೀವು ಅಡ್ವಾನ್ಸಿಗೆ ಬರ್ಬೋದು. ಅದು ಆಫ್ಲೈನ್ ಮಾಡ್ಬೇಕಾಗತ್ತೆ, ಆನ್ಲೈನ್ ಅಲ್ಲಿ ಮಾಡಕ್ಕಾಗಲ್ಲ. ಅದನ್ನ ಇದು ಮುಗಿದ ಮೇಲೆ ದಯಾನಂದ್ ನಿಮಗೆ ಹೇಳ್ತಾರೆ ಅಡ್ವಾನ್ಸ್ ಬಗ್ಗೆ. ಬಟ್ ಇದನ್ನ ಬೇಸಿಕ್ ನೀವೆಲ್ಲಾರು ಉಪಯೋಗಿಸ್ಕೊಂಡ್ರೆ ಅಟ್ಲೀಸ್ಟ್ ನೀವು ಎಷ್ಟೊಂದನ್ನ ಮಾಡ್ಕೊಳಕ್ಕೆ ಉಪಯೋಗಕ್ಕೆ ಬರುತ್ತೆ. ಓಕೆನಾ? ಓಕೆ. ಇನ್ನೊಂದಂದ್ರೆ 17 ತಾರೀಕಿನ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಇಂದ. ಯಾಕಂದ್ರೆ ಕಾರ್ಡ್ಗಳೆಲ್ಲ ಕೊಡ್ಬೇಕಾಗುತ್ತೆ, ಪೆಂಡುಲಮ್ ತಗೋಬೇಕಾಗುತ್ತೆ. ಅದನ್ನ ನಿಮ್ ಕಡೆ ಪೆಂಡುಲಮ್ ಇದ್ರೆ ಉತ್ತಮ, ಇಲ್ಲಾಂದ್ರೆ ಪೆಂಡುಲಮ್ ನ ಕಲಿಸ್ಕೊಡ್ಲಾಗುತ್ತೆ. ಯಾಕಂದ್ರೆ ಕ್ಲೆನ್ಸಿಂಗ್ ಎಲ್ಲ ಮಾಡ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಸೊ ಹಾಗಾಗಿ 17 ಅಂದ್ರೆ ಹತ್ತತ್ರ 1 ತಿಂಗಳ ಗ್ಯಾಪ್ ಇದೆ. ಸೊ 1 ತಿಂಗಳ ಕೂಡ ಜಾಯ್ನ್ ಆಗ್ಬೋದು. ಮತ್ತೆ ಕಾರ್ಡ್ಗಳನ್ನ ಮನೆ ಕಳಿಸ್ಬೇಕಲ್ಲ, ಅದೊಂದು ಟಾಸ್ಕ್ ನಮಗೆ, ಹಾಗಾಗಿ ಆಗುತ್ತೆ. ಓಕೆ. ಫಸ್ಟ್ ಮಂತ್ ಜಾಯ್ನ್ ಆದವ್ರಿಗೆ ನಾವು ಕಾರ್ಡ್ ಎನರ್ಜೈಸ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಆಗೋರ್ಗೆ ನಾವು ಎನರ್ಜೈಸ್ ಮಾಡೋದು ಹೆಂಗೆ ಅಂತ ಹೇಳಿರ್ತೀವಿ, ನೀವೇ ಮಾಡ್ಕೋಬೇಕಾಗುತ್ತೆ. ಓಕೆ ಓಕೆ. ಇದನ್ನ 24 ಅವರ್ಸ್ಗೆ ಆಫರ್ ಇಟ್ಟಿರ್ತೇನೆ ನಾನೀಗ. ಆದ ಕೂಡಲೇ ಜಾಯ್ನ್ ಆಗೋರು ಆಗ್ಬೋದು, ಹಾಗೆ ನಿಮ್ಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೇನಾದ್ರು ಅಪ್ಡೇಟ್ಗಳನ್ನ ನಾನು ನೆಕ್ಸ್ಟ್ ಕೊಡ್ತೇವೆ. ರಿಕಾರ್ಡಿಂಗ್ನ ಹಾಕ್ತೇವೆ, ರಿಕಾರ್ಡಿಂಗ್ಗಳನ್ನ ನೋಡ್ಕೊಳ್ಬೋದು. ಯಾರಾದರೂ ಪರ್ಸನಲ್ ಇದ್ರೆ ಅವ್ರು ಬೇಕಾದ್ರೆ ಫೇಸ್ನ ಸ್ವಲ್ಪ ಬ್ಲರ್ ಮಾಡ್ತೇವೆ, ಪರ್ಸನಲ್ ಇರೋ ಕ್ವಶನ್ಗಳನ್ನ. ಅದಕ್ಕೆ ಹಾಗಾಗಿ ಒಂದು ದಿವಸ ಲೇಟ್ ಆಗುತ್ತೆ ಎಡಿಟಿಂಗ್ ಎಲ್ಲ ಮಾಡ್ಲಿಕ್ಕೆ. ಡೈರೆಕ್ಟಾಗಿ ಹಾಕ್ಬಿಟ್ಟಿದ್ರೆ ಹಾಕ್ಬೋದಾಗಿತ್ತು, ಬಟ್ ಪರ್ಸನಲ್ ಕ್ವಶನ್ಗಳನ್ನ ಈಗ ನಾರ್ಮಲ್ ಆಗಿ ಅವ್ರು ಕೇಳ್ಬಿಡ್ತಾರೆ. ಆಮೇಲೆ ನಾವೇನಾದ್ರೂ ಸೋಷಿಯಲ್ ಮೀಡಿಯಾ ಹಾಕಿದಾಗ ಅವ್ರಿಗೆ ರಿಲೇಟಿವ್ಸ್ ಎಲ್ಲ ನೋಡ್ಬಿಟ್ಟು ಕಾಲ್ ಮಾಡ್ತಾರಂತ, ಅವಾಗ ನಾವು ತೆಗಿಬೇಕಾಗುತ್ತೆ. ಅದೊಂದು ತುಂಬ ಹೆಡ್ಡೇಕು. ಸೊ ಹಾಗಾಗಿ ಮೊದಲೇ ಎಡಿಟ್ ಮಾಡೋದ್ರಿಂದ ಇಲ್ ಟೇಕ್ ಟೈಮ್. ಓಕೆ, ಎಲ್ಲರೂ ಶುಭರಾತ್ರಿ. ಧನ್ಯವಾದ. ನಿಮ್ಗೂ ಕೂಡ ಕೋಟಿ ಧನ್ಯವಾದಗಳು ಮೇಡಮ್. ನಮಸ್ತೆ. ಥ್ಯಾಂಕ್ ಯು.